ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಮಾಸ್ತಿ ಅಧ್ಯಯನ ಪೀಠ ಮತ್ತು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಜೀವನ ಕಾರ್ಯಾಲಯ ಟ್ರಸ್ಟ್ ಇದರ ಆಶ್ರಯದಲ್ಲಿ ಉಪನ್ಯಾಸ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಇವತ್ತು ಉಪನ್ಯಾಸವನ್ನು ನೀಡ್ತಾ ಇರತಕ್ಕಂಥವರು ಡಾಕ್ಟರ್ ಮಲ್ಲೇಪುರ ಜಿ ವೆಂಕಟೇಶ್ ಅವರು. ನಿಮ್ಮಲ್ಲಿ ಇಲ್ಲಿರ್ತಕ್ಕಂಥವ್ರಿಗೆ ಬಹುತೇಕ ಮಂದಿಗೆ ಡಾಕ್ಟರ್ ಮಲ್ಲೇಪುರ ಜಿ ವೆಂಕಟೇಶ್ ಅವರ ಪರಿಚಯ ಇರುತ್ತೆ. ನಮ್ಮ ರಾಜ್ಯದ ಸಾರಸ್ವತ ಲೋಕದಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಹೆಸರಾಗಿರ್ತಕ್ಕಂಥವರು. ಸಂಸ್ಕೃತ ಕ್ಷೇತ್ರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿ ನಮ್ಮ ರಾಜ್ಯದ ಹೆಸರನ್ನು ರಾಷ್ಟ್ರಮಟ್ಟದಲ್ಲಿ ಬೆಳಗಿಸಿರ್ತಕ್ಕಂಥ ಕೀರ್ತಿ ಶ್ರೀಯುತ ಮಲ್ಲೇಪುರ ವೆಂಕಟೇಶ್ ಅವರದು. ಅವರ ಒಂದು ಪ್ರೊಫೈಲ್ನ ನೀವು ನೋಡ್ತಾ ಇದ್ದರೆ ಒಬ್ಬ ವ್ಯಕ್ತಿ ಏನೆಲ್ಲ ಸಾಧನೆಗಳನ್ನು ಮಾಡಬಹುದು ಅಂತಂದ್ಬಿಟ್ಟು ಆಶ್ಚರ್ಯ ಆಗುತ್ತೆ. ಈಗಲೂ ಅವರೊಂದಿಗೆ ನಾನು ಮಾತಾಡ್ತಾ ಕೂತಿದ್ದೆ. ಮಾತಾಡ್ತಾ ಇರೋ ಅನೇಕ ಸಂಗತಿಗಳು ಎಷ್ಟು ಗಹನವಾದಂಥ ಸಂಗತಿಗಳನ್ನು ಸರಳವಾದ ರೀತಿಯಲ್ಲಿ ತಿಳಿಸಿಕೊಡಬಲ್ಲರು ಅನ್ನೋದು ಗೊತ್ತಾಗತ್ತೆ. ಈ ಒಂದು ಸಭೆಯ ಒಂದು ಇತಿಮಿತಿಯ ಒಳಗೆ ನಾನು ಇಟ್ಕೊಂಡು ಬಹಳ ಸಂಕ್ಷಿಪ್ತವಾಗಿರ್ತಕ್ಕಂಥ ಅವರ ಒಂದು ಪರಿಚಯವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅವರ ವಿದ್ವತ್ತೇನು, ಅವರ ಶಕ್ತಿ ಏನು, ಇದೆಲ್ಲವನ್ನು ನೀವು ಅವರ ಉಪನ್ಯಾಸದಲ್ಲಿ ನೀವೇ ಸ್ವತಃ ಕಾಣಲಿದ್ದೀರಿ. ಶ್ರೀ ಮಲ್ಲೇಪುರ ಶ್ರೀ ವೆಂಕಟೇಶ್ ಅವರು ಪ್ರಾರಂಭಿಕ ಹಂತದ ಶಿಕ್ಷಣವನ್ನು ಸಿದ್ಧಗಂಗಾ ಕ್ಷೇತ್ರದಲ್ಲಿ ಸಂಸ್ಕೃತ ಮತ್ತು ಕನ್ನಡ ವಿದ್ಯಾಭ್ಯಾಸದೊಂದಿಗೆ ನಡೆಸಿದ್ದಾರೆ. ಆಚಾರ್ಯ ಶ್ರೀಪತಿ ಶರ್ಮಾ ಅವರ ಬಳಿ ಕಾವ್ಯ ನಾಟಕಾದಿಗಳ ಅಭ್ಯಾಸ, ದಕ್ಷಿಣ ಭಾರತದ ಮಹಾಪಂಡಿತರಾದಂಥ ವಿದ್ವಾನ್ ವಿಶ್ವನಾಥ ಶಾಸ್ತ್ರಿಗಳ ಬಳಿ ಕಾವ್ಯ ಮೀಮಾಂಸೆಯ ಅಧ್ಯಯನ, ಸಂಸ್ಕೃತ ಅಲಂಕಾರ ವಿದ್ವತ್ ಮಾಧ್ಯಮದಲ್ಲಿ ಉತ್ತೀರ್ಣ. 1975ರಲ್ಲಿ ಸಿದ್ಧಲಿಂಗೇಶ್ವರ ಸಂಸ್ಕೃತ ಕಾಲೇಜಿನ ಕನ್ನಡ ಪಂಡಿತ್ ವಿಭಾಗದಿಂದ ಪ್ರಥಮ ವರ್ಗದೊಂದಿಗೆ ಉತ್ತೀರ್ಣರಾಗಿದ್ದಾರೆ. ಮುಂದೆ ಅಖಿಲ ಕರ್ನಾಟಕ ಗಮಕ ಸಾಹಿತ್ಯ ಪರಿಷತ್ ನಡೆಸ್ತಕ್ಕಂಥ 2 ವರ್ಷಗಳ ಗಮಕ ಪರೀಕ್ಷೆಯಲ್ಲಿ ಪ್ರಥಮ ವರ್ಗವನ್ನು ಪಡೆದು ಉತ್ತೀರ್ಣರಾಗಿದ್ದಾರೆ. ನಂತರ ಮೈಸೂರು ವಿಶ್ವವಿದ್ಯಾನಿಲಯದಿಂದ MA ಕನ್ನಡದಲ್ಲಿ 3ನೇ ರ್ಯಾಂಕ್ ಮತ್ತು ಕುವೆಂಪು ವಿಶೇಷ ಅಧ್ಯಯನಕ್ಕಾಗಿ ಕುವೆಂಪು ಚಿನ್ನದ ಪದಕವನ್ನು ಪಡೆದಿದ್ದಾರೆ. ಇದಾದ ಕೂಡಲೇ ಅದೇ ವಿಶ್ವವಿದ್ಯಾನಿಲಯದಿಂದ MA ಸಂಸ್ಕೃತ ಪದವಿ ಪಡೆದು ಅದರಲ್ಲಿ ವಿಶೇಷವಾಗಿ ವೇದ, ಉಪನಿಷತ್ತು, ಸಾಹಿತ್ಯಗಳ ಅಧ್ಯಯನವನ್ನು ನಡೆಸಿ ಉತ್ತಮ ಶ್ರೇಣಿಯನ್ನು ಪಡೆದಿದ್ದಾರೆ. ಇನ್ನು ಶ್ರೀಯುತರು ತಮ್ಮ ವೃತ್ತಿ ಜೀವನವನ್ನು ಕನಕಪುರದ ಪುರಸಭಾ ಪ್ರೌಢಶಾಲಾ ಕನ್ನಡ ಪಂಡಿತರಾಗಿ ಪ್ರಾರಂಭಿಸಿ ಮುಂದೆ ಹಂತ ಹಂತವಾಗಿ ಮೇಲೇರುತ್ತಾ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ಪ್ರವಾಚಕರಾಗಿ, ಅಧ್ಯಯನಾಂಗದ ನಿರ್ದೇಶಕರಾಗಿ, ಪ್ರಾಧ್ಯಾಪಕರಾಗಿ, ಕುಲಸಚಿವರಾಗಿ, ಪ್ರಸಾರಾಂಗದ ನಿರ್ದೇಶಕರಾಗಿ, ಭಾಷಾ ನಿಕಾಯದ ಡೀನ್ ಆಗಿ, ಕನ್ನಡ ಪುಸ್ತಕ ಅಭಿವೃದ್ಧಿ ಪ್ರಾಕಾರದ ಅಧ್ಯಕ್ಷರಾಗಿ, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ವಿಶೇಷ ಅಧಿಕಾರಿಗಳಾಗಿ, ನಂತರ ಅದರ ಕುಲಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ.
2012ರಲ್ಲಿ ತುಮಕೂರು ವಿಶ್ವವಿದ್ಯಾನಿಲಯದಿಂದ ಡಿಲಿಟ್ ಪಡೆದ ಇವರು ನವದೆಹಲಿಯ ರಾಷ್ಟ್ರೀಯ ಸಂಸ್ಕೃತ ಸಂಸ್ಥಾನದಿಂದ 2016ರಲ್ಲಿ ಶಾಸ್ತ್ರ ಚೂಡಾಮಣಿ ಎನ್ನುವ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನವನ್ನು ಪಡೆದಿದ್ದಾರೆ. ಇದರ ಬಗ್ಗೆ ಈಗ ತಾನೇ ಅವರ ಹತ್ರ ಮಾತಾಡ್ತಾ ಇದ್ದೆ. ಒಂದು ಬಹಳ ಸಂಕ್ಷಿಪ್ತವಾಗಿ ಒಂದು ಅರ್ಧ ನಿಮಿಷದಲ್ಲಿ ಈ ಬಗ್ಗೆ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲೇಬೇಕು. ಯಾಕೆಂದರೆ ನಮಗೆಲ್ಲರಿಗೂ ಹೆಮ್ಮೆ ತರ್ತಕ್ಕಂಥ ಸಂಗತಿ. ಈ ಶಾಸ್ತ್ರ ಚೂಡಾಮಣಿ ಅನ್ನುವ ಒಂದು ವಿಶೇಷವಾದಂಥ ಸ್ಥಾನ, ಈ ಫೆಲೋ ಕೊಡ್ತಾರಲ್ಲ, ಆ ರೀತಿಯಲ್ಲಿ ಅದು ಒಬ್ಬ ವ್ಯಕ್ತಿಯ ಜೀವಮಾನದ ಎಲ್ಲ ಸಾಧನೆಗಳನ್ನು ಪರಿಗಣಿಸಿ ನೀಡತಕ್ಕಂಥ ಒಂದು ವಿಶೇಷವಾದಂಥ ಸ್ಥಾನಮಾನ. ಸುಮಾರು 3 ವರ್ಷಗಳ ಕಾಲ ಆ ಸ್ಥಾನಮಾನ ಇರುತ್ತೆ. ಇದು ಎಸ್ ಕೆ ರಾಮಚಂದ್ರರಾಯರಿಗೆ 60ರ ದಶಕದಲ್ಲಿ ಬಂದ ನಂತರ ನಮ್ಮ ಕರ್ನಾಟಕದಲ್ಲಿ ಒಬ್ಬ ಕನ್ನಡಿಗರಿಗೆ ಸಂದಿರತಕ್ಕಂಥ ಒಂದು ವಿಶೇಷವಾದಂಥ ಗೌರವ. ಕಳೆದ 4-5 ದಶಕಗಳ ನಂತರ. ಸೊ ಲೆಕ್ಕ ಹಾಕೊಳ್ಳಿ, ಎಂಥ ಒಂದು ಅದ್ಭುತ ಸಾಧನೆ ನಮ್ಮ ಕನ್ನಡಿಗರದು. ನಮ್ಮ ಜೊತೆ ಇರತಕ್ಕಂಥ ಒಬ್ಬ ವ್ಯಕ್ತಿ ರಾಷ್ಟ್ರ ಮಟ್ಟದಲ್ಲಿ, ಅದು 4-5 ದಶಕಗಳ ನಂತರ ಈ ಒಂದು ಸ್ಥಾನವನ್ನು ಪಡಿಬೇಕಾದ್ರೆ ಅವರ ವಿದ್ವತ್ತು, ಅವರ ಒಂದು ಪಾಂಡಿತ್ಯ, ಅದರ ಪರಿಚಯ ರಾಷ್ಟ್ರ ಮಟ್ಟದಲ್ಲಿ ಹೇಗೆ ಆಗಿದೆ ಅಂತ ಇದನ್ನು ನಾನು ಬಹಳ ಹೆಮ್ಮೆಯಿಂದ ತಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಇಷ್ಟಪಡ್ತೀನಿ. ಕನ್ನಡ ನಾಡಿನ ಸಾರಸ್ವತ ಲೋಕದ ಮಹಾಮಹಿಮರುಗಳಾದಂಥ ಡಾಕ್ಟರ್ ಶಂಭಾ ಜೋಶಿ, ಡಾಕ್ಟರ್ ಎಂ ಕಲಬುರ್ಗಿ, ಡಾಕ್ಟರ್ ಎಂ ಚಿದಾನಂದ ಮೂರ್ತಿ, ಡಾಕ್ಟರ್ ಟಿ ವಿ ವೆಂಕಟಾಚಲ ಶಾಸ್ತ್ರಿ, ಹಿರಿಯ ಕವಿ ಡಾಕ್ಟರ್ ಪೂತಿನ, ಆಧ್ಯಾತ್ಮ ಸಂತ ಶ್ರೀ ಬೆಳಗೆರೆ ಕೃಷ್ಣಶಾಸ್ತ್ರಿ ಮುಂತಾದಂಥ ಇನ್ನೂ ಅನೇಕ ವಿದ್ವಾಂಸರುಗಳೊಂದಿಗೆ ನಿಕಟ ಸಂಪರ್ಕದಲ್ಲಿದ್ದು ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆಗಿರತಕ್ಕಂಥ ಅಮೂಲ್ಯ ಕೊಡುಗೆಯನ್ನು ಶ್ರೀ ಮಲ್ಲೇಪುರ ಅವರು ನೀಡಿದ್ದಾರೆ. ಶ್ರೀ ಜಾಣಗೆರೆ ವೆಂಕಟರಾಮಯ್ಯ ಅವರೊಂದಿಗೆ ಮೂಕಿ ಟಾಕಿ ಕನ್ನಡದ ಮೊದಲ ಸಿನಿಮಾ ಪಾಕ್ಷಿಕದ ಸಹಾಯ ಸಂಪಾದಕರಾಗಿಯೂ ಹಲವು ಅನೇಕ ಪ್ರತಿಷ್ಠಿತ ಪತ್ರಿಕೆಗಳು, ನಿಯತಕಾಲಿಕೆಗಳ ಪ್ರಬುದ್ಧ ಲೇಖಕರು ಆಗಿದ್ದಾರೆ ಶ್ರೀಯುತರು. ಗಾಂಧಿ ಶಾಂತಿ ಪ್ರತಿಷ್ಠಾನ, ಗಾಂಧಿ ಸಾಹಿತ್ಯ ಸಂಘ, ಇದು ಮಲ್ಲೇಶ್ವರದಲ್ಲಿರ್ತಕ್ಕಂಥದ್ದು. ಇದೂ ಸೇರಿದಂತೆ ನಮ್ಮ ನಾಡಿನ ಅನೇಕ ಸಂಘ ಸಂಸ್ಥೆಗಳು, ವಿಶ್ವವಿದ್ಯಾನಿಲಯಗಳ ಸಮಿತಿಗಳ ಸದಸ್ಯರಾಗಿ, ಪದಾಧಿಕಾರಿಗಳಾಗಿ ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಸೇವೆ, ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಚಿಂತನೆಗಳನ್ನು ಅವುಗಳ ಅಭಿವೃದ್ಧಿಯಲ್ಲಿ ತೊಡಗಿಸಿದ್ದಾರೆ. ಪ್ರಬುದ್ಧ ಬರಹಗಾರರಾಗಿರ್ತಕ್ಕಂಥ ಶ್ರೀ ಮಲ್ಲೇಪುರ ಅವರು ಕೆಳದಿ ಬಸವರಾಜ ಸಂಕಲಿಸಿದ ಶ್ರೀ ಶಿವತತ್ವ ರತ್ನಾಕರದ 5 ಮಹಾನ್ ಸಂಪುಟಗಳನ್ನು ಸಂಪಾದಿಸಿದ್ದಾರೆ. ಅದು ದರೇಸಾ ಪಬ್ಲಿಕೇಶನ್ ಅಂತ ಹೊರತಂದಿರೋದು. ಅದರ ನನ್ನ ಮಿತ್ರರಾಗಿರ್ತಕ್ಕಂಥ ದಯಾಶಂಕರ್ ಅವರು ಯಾವ ರೀತಿಯಲ್ಲಿ ಇವರು ಅದನ್ನು ಕಾರ್ಯೋನ್ಮುಖರಾಗಿದ್ದರು, ಯಾವ ರೀತಿಯಲ್ಲಿ ಎಷ್ಟೆಷ್ಟು ಬೇಗ ಆ ಕೃತಿಯನ್ನು ಕೊಡ್ತಾಯಿದ್ರು ಅಂತ ಅವಾಗವಾಗ ಹೇಳ್ತಾಯಿದ್ರು. ಆಶ್ಚರ್ಯ ಆಗೋದು, ಒಬ್ಬ ವ್ಯಕ್ತಿ ಇಷ್ಟು ಬೇಗ ಇಂಥ ಒಂದು ಅದ್ಭುತವಾದಂಥ ಗ್ರಂಥವನ್ನು ಅಷ್ಟು ಕಡಿಮೆ ಸಮಯದಲ್ಲಿ ತರೋದಕ್ಕೆ ಸಾಧ್ಯವ ಅಂತ. ಅದೊಂದು ನಮ್ಮ ಕನ್ನಡ ನಾಡಿಗೆ ನೀಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕೊಡುಗೆ 5 ಸಂಪುಟಗಳಲ್ಲಿ ಬಂದಿರತಕ್ಕಂಥದ್ದು. ಹಾಗೆಯೇ ಇದೇ ರೀತಿಯಲ್ಲಿ ಇವರ ಶ್ರೀ ಸೋಮೇಶ್ವರ ಭೂಪತಿ ವಿರಚಿತ ಮಾನಸೋಲ್ಲಾಸ ಕೃತಿಯೂ ಸೇರಿದಂತೆ 58 ಕೃತಿಗಳು ಪ್ರಕಟಗೊಂಡಿದ್ದು ಸಂಶೋಧಕರಿಗೆ, ಚಿಂತಕರಿಗೆ, ಬರಹಗಾರರಿಗೆ ಉಪಯುಕ್ತ ಕೃತಿಗಳಾಗಿವೆ. ಹಲವಾರು ಪ್ರತಿಷ್ಠಿತ ವಿಚಾರ ಸಂಕಿರಣಗಳಲ್ಲಿ ಪ್ರಬಂಧ ಮಂಡಿಸಿರ್ತಕ್ಕಂಥ ಶ್ರೀಯುತರು ಈಗಾಗಲೇ 14 MPL ಮತ್ತು PhD ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ್ದಾರೆ. ಹೀಗೆ ಅದ್ಭುತವಾದಂಥ ಸಾಧನೆ ಮಾಡಿರತಕ್ಕಂಥ ಶ್ರೀಯುತರನ್ನು ಹಲವಾರು ಪ್ರಶಸ್ತಿಗಳು, ಪುರಸ್ಕಾರಗಳು ಹುಡುಕಿಕೊಂಡು ಬಂದಿವೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿಯೂ ಸೇರಿದಂತೆ 20ಕ್ಕೂ ಹೆಚ್ಚು ನಮ್ಮ ನಾಡಿನ ವಿವಿಧ ಪ್ರತಿಷ್ಠಿತ ಸಂಘ ಸಂಸ್ಥೆಗಳು ಇವರಿಗೆ ಪ್ರಶಸ್ತಿಯನ್ನು, ಬಿರುದನ್ನು ನೀಡಿ ಪುರಸ್ಕರಿಸಿವೆ, ಗೌರವಿಸಿವೆ, ಸತ್ಕರಿಸಿವೆ. ಹೀಗೆ ಇವತ್ತಿಗೂ ಸದಾ ಕ್ರಿಯಾಶೀಲರಾಗಿರ್ತಕ್ಕಂಥ ಇಂಥ ಒಬ್ಬ ಮಹಾನ್ ವಿದ್ವಾಂಸರು, ವಿದ್ವತ್ತಿನ ಜೊತೆಗೆ ವಿನಯವನ್ನೂ ಸಹ ಜೊತೆಗೂಡಿಸಿರ್ತಕ್ಕಂಥವರು, ಬಹಳ ಸರಳ ವ್ಯಕ್ತಿಗಳು. ಇಂತಹ ವಿದ್ವಾಂಸರು ಅಂಥವರು ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು ಬಹಳ ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿ. ಇವತ್ತು ತಮ್ಮೊಂದಿಗೆ ಅವರು ಹಂಚ್ಕೊಳ್ತಾ ಇರ್ತಕ್ಕಂಥ ಒಂದು ವಿಷಯ ಧರ್ಮ ಸಂರಕ್ಷಣೆ ಅಂತ. ಅವರು ತಮ್ಮ ಉಪನ್ಯಾಸವನ್ನು ಪ್ರಾರಂಭಿಸೋದಕ್ಕೆ ಮುಂಚೆ ಅವರನ್ನು ಬಹಳ ಗೌರವದಿಂದ, ಬಹಳ ಹೆಮ್ಮೆಯಿಂದ, ಬಹಳ ಹೃತ್ಪೂರ್ವಕವಾಗಿ ನಮ್ಮ ಅಧ್ಯಯನ ಸಂಸ್ಥೆ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಹೃದಯರ ಪರವಾಗಿ ನಾನು ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ.
ಹಾಗೆಯೇ ನಾವೆಲ್ಲರೂ ಅಷ್ಟೇ ಹೆಮ್ಮೆಯಿಂದ ಅವರನ್ನು ಈಗ ಸತ್ಕರಿಸೋಣ. ಆ ಸತ್ಕಾರದ ಕಾರ್ಯಕ್ರಮದ ನಂತರ ಅವರ ಉಪನ್ಯಾಸ ಪ್ರಾರಂಭ ಆಗುತ್ತೆ. ಅವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತ್ಪಿತರೋ ಒಂದೇ ಪಾರ್ವತೀ ಪರಮೇಶ್ವರವು. ಜಗತ್ಪಿತರೋ ಒಂದೇ ಪಾರ್ವತೀ ಪರಮೇಶ್ವರವು. ಈ ಸಭೆಯಲ್ಲಿರುವ ಸಜ್ಜನ ಬಂಧುಗಳೇ, ಪರಮಪೂಜ್ಯ ಮಾಸ್ತಿಯವರನ್ನು ಮೊದಲು ಸ್ಮರಣೆ ಮಾಡಿಕೊಳ್ತಾ, ಅವರ ಸ್ಮರಣೆಯಲ್ಲಿ ನಡೀತಿರುವಂಥ ಈ ದತ್ತಿ ಉಪನ್ಯಾಸಕ್ಕೆ ನನ್ನನ್ನು ಆಹ್ವಾನಿಸಿದಂಥ ತಾಯಿ ವಸಂತಲಕ್ಷ್ಮಿ ಅವರಿಗೆ ನಾನು ವಂದನೆಗಳನ್ನು, ನಮಸ್ಕಾರಗಳನ್ನು ಮೊದಲು ಹೇಳ್ತೇನೆ. ಶ್ರೀ ಆನಂದ್ ಅವರೇ, ಸುರೇಶ್ ಮೋಹನ ಅವರೇ, ನನಗೆ ತಂಗಿ ಅಂತಿರುವ ಹೈಮವತಿ ಅವರೇ, ಅವರು ತಂಗಿನೇ. ಈ ಸಭೆಯಲ್ಲಿರುವ ಅನೇಕರು ನಾನು ಬಲ್ಲೆ, ಎಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಹೇಳಿ, ಮಾಸ್ತಿಯವರ ಧರ್ಮ ಸಂರಕ್ಷಣೆ ಅನ್ನುವ ಕೃತಿಯನ್ನು ಕುರಿತು ಕೆಲವು ವಿಚಾರಗಳನ್ನು, ಅವರ ವಿಚಾರಗಳನ್ನು ತಮ್ಮ ಜೊತೆಗೆ ಪ್ರಸ್ತುತಪಡಿಸೋದಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ. ಧರ್ಮ ಸಂರಕ್ಷಣೆ ಬಹುತೇಕವಾಗಿ ಮಾಸ್ತಿಯವರು ಅದು ಮೊದಲು ಮುದ್ರಣ ಪಡೆದದ್ದು 1983ರಲ್ಲಿ. ಅದು ಮೊದಲು ಕನ್ನಡಪ್ರಭದಲ್ಲಿ 5 ತಿಂಗಳ ಕಾಲ ಪ್ರತಿ ವಾರ 22 ಕಂತುಗಳಲ್ಲಿ ಅದು ಪ್ರಕಟವಾಯಿತು. ಅದು ಪ್ರಕಟವಾಗ್ತಿರೋ ಹೊತ್ತಿನಲ್ಲೇ ನಾನು ಕನ್ನಡಪ್ರಭಕ್ಕೆ ಪುಸ್ತಕ ವಿಮರ್ಶೆ ಬರಿತಾ ಇದ್ದೆ. ನಾನು ಖಾದ್ರಿ ಶಮ್ಮಣ್ಣವರು ಮತ್ತು KS ರಾಮಕೃಷ್ಣ ಮೂರ್ತಿಯವರು ಅದರ ಸಂಪಾದಕರಾಗಿದ್ದರು. ಆಗ ಈ ಲೇಖನದ ಮಾಲೆಗಳು ಬರ್ತಾ ಇತ್ತು. ಅವಾಗ ನಾನು ತುಂಬ ಕುತೂಹಲದಿಂದ ಲೇಖನದ ಮಾಲೆಗಳನ್ನು ಓದ್ತಾ ಇದ್ದೆ. ನಾನು ಮಾಸ್ತಿಯವರ ಬಗ್ಗೆ ನಾನು ಕಥೆಗಳನ್ನು ಓದಿರೋದು ಗೊತ್ತು, ಅವರ ಕಾವ್ಯ, ಅವರ ಕಥನ ಕವನಗಳು, ಅವರ ಭಾರತ ಮತ್ತು ಆದಿಕವಿ ವಾಲ್ಮೀಕಿ ಮತ್ತು ಭಾರತ ತೀರ್ಥ, ನಮ್ಮ ಕನ್ನಡ ಭಾರತದ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ಅವರು ಮಾಡಿದ ಕೆಲಸಗಳು ಒಂದು ಕಡೆ ನಿಲ್ಲಿಸಿ ನೋಡಿದ್ರೆ ಅದು ತುಂಬ ಮಹತ್ವದ್ದು ಮತ್ತು ಬೃಹತ್ತಾದ್ದು ಕೂಡ. ಮಹತ್ವ ಮತ್ತು ಬೃಹತ್ತು ಎರಡೂ ಯೋಚನೆ ಮಾಡಿದ್ರೆ ಬಹುಶಃ 20ನೇ ಶತಮಾನದಲ್ಲಿ ಅವರು ಅನೇಕ ವಿಚಾರಗಳನ್ನು ಅಥವಾ ಅನೇಕ ಸಮಸಾಮಯಿಕವಾದಂಥ ಅನೇಕ ವಿಚಾರಗಳಿಗೆ ಅವರು ತಕ್ಷಣವೇ ಅನೇಕ ಬಾರಿ ಪ್ರತಿಕ್ರಿಯೆಗಳನ್ನು ಕೊಟ್ಟಿರೋದನ್ನು ನೋಡ್ತೀವಿ. ಅವರ ವ್ಯಕ್ತಿಗಳನ್ನು ಬೆಳೆಸಿದ್ದಾಗಲಿ, ದ ರಾ ಬೇಂದ್ರೆಯವರು ಒಬ್ಬ ಕವಿಯಾಗೋದಕ್ಕೆ ಮೂಲ ಕಾರಣರಾದಂಥವ್ರು ಮಾಸ್ತಿ, ಮತ್ತು ಅವರನ್ನು ರಕ್ಷಣೆ ಮಾಡಿ ಅವ್ರನ್ನ ಕನ್ನಡ ಕಾವ್ಯಲೋಕದ ಬಹಳ ದೊಡ್ಡ ಕವಿ ಅಂತ ಮೊದಲು ಹೇಳಿದಂಥವರು ಮಾಸ್ತಿಯವರು. ಅನೇಕ ಗ್ರಂಥಗಳನ್ನು ಮಾಡಿದ್ದು, ಇದೆಲ್ಲ ನಾನು ಹೇಳಬೇಕಾಗಿಲ್ಲ. GP ರಾಜರತ್ನಂ ಅವರು ಬೌದ್ಧ ಯಾತ್ರಿಕರು ಪುಸ್ತಕ ಹೊರಗಡೆ ಬರೋದಕ್ಕೆ ಮತ್ತು ಅದನ್ನು ಕೆಲಸ ಮಾಡೋದಕ್ಕೆ ಹಚ್ಚಿ ಆ ಕೆಲಸ ಮಾಡಿಸಿದಂಥವರು ಮಾಸ್ತಿಯವರು. ನಾನು ನನ್ನ ಗುರುಗಳಾದಂಥ ಸಾಕೂರು ರಾಮಚಂದ್ರಾಯರು ಅನೇಕ ಬಾರಿ ಮಾತಾಡುವಾಗ ಮಾಸ್ತಿಯವರ ಪ್ರಸ್ತಾಪ ಅವರು ಮಾಡ್ತಾ ಇದ್ದಾಗೆಲ್ಲ ಅವ್ರು ಹೇಳ್ತಾ ಇದ್ದಿದ್ದೇನು ಅಂದರೆ, ಮಾಸ್ತಿಯವರ ದೂರದೃಷ್ಟಿ ಏನಿತ್ತು, ಆ ದೂರದೃಷ್ಟಿ ಎಷ್ಟು ಆಳವಾದದ್ದು ಮತ್ತು ಎಷ್ಟು ವಿಸ್ತಾರವಾದ್ದು ಅಂತ. ಕೆಲವರಿಗೆ ಆಳ ಇರುತ್ತೆ, ಅದರ ವಿಸ್ತಾರ ಇರೋದಿಲ್ಲ. ಕೆಲವರಿಗೆ ವಿಸ್ತಾರ ಇರುತ್ತೆ, ಅದರ ಆಳ ಇರೋದಿಲ್ಲ. ಮಾಸ್ತಿಯವರು ಆಳವಾಗೂ ಯೋಚನೆ ಮಾಡ್ತಾಯಿದ್ರು, ಅದನ್ನು ವಿಸ್ತಾರವಾಗಿಯೂ ನೋಡ್ತಾ ಇದ್ರು. ಈ ಎರಡು ಗುಣಧರ್ಮಗಳು ಮಾಸ್ತಿಯವರ ವಿಶೇಷತೆ ಅಂತ ನಾನು ತಿಳ್ಕೊಂಡಿರೋದು. ಆ ಕಾಲದಲ್ಲಿ ಅನೇಕ ಕವಿಗಳಿದ್ದರು, ಬೇಕಾದಷ್ಟು ಜನ ದೊಡ್ಡ ಲೇಖಕರಿದ್ದರು. ಆದರೆ ಮಾಸ್ತಿಯವರು ಅನೇಕ ಬಗೆಯ ಸ್ಥಾನಗಳಲ್ಲಿ ಬಂದಿರೋದಲ್ದೇನೆ ನೇರವಾಗಿ ಜನರ ನಾಡಿಮಿಡಿತವನ್ನು ನೋಡಿದವರು ಅವರು. ಅನೇಕ, ಯಾಕೆ ಈ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ಧರ್ಮ ಸಂರಕ್ಷಣೆ ಬರೆಯುವ ಹೊತ್ತಿನಲ್ಲಿ ಅವರಿಗೆ ಹಿಂದೆ ಇದ್ದಂಥ ಈ ಅನುಭವಗಳೆಲ್ಲ
ಈ ಕೃತಿ ಬರೆಯೋದಕ್ಕೆ ಬೇಕಾಗುವ ಒಂದು ಚೋದನೆ, ಒಂದು ಪ್ರಚೋದನೆ ಅವರಲ್ಲಿ ಹೇಗೆ ಉಂಟಾಯಿತು ಅನ್ನೋದಕ್ಕೆ ಇವೆಲ್ಲ ಒಂದು ಪೂರ್ವಭಾವಿಯಾಗಿ, ಒಂದು ಪೂರ್ವಪೀಠಿಕೆಯಾಗಿ ಕೆಲವು ಮಾತುಗಳನ್ನು ನಾನು ಹೇಳ್ತಿರೋದು. ಹಾಗಾಗಿ ಅವರು ಆ ಕಾಲದಲ್ಲಿದ್ದಂಥ ಭಾರತದ ಉತ್ಕೃಷ್ಟರಾದಂಥ ಅನೇಕ ಲೇಖಕರ ಜೊತೆಗೆ ಸಂಪರ್ಕವನ್ನು ಇಟ್ಕೊಂಡಂಥವರು. ಕರ್ನಾಟಕದಲ್ಲಿ, ತಮಿಳುನಾಡಿನಲ್ಲಿ, ಆಂಧ್ರದಲ್ಲಿ, ಕೇರಳದಲ್ಲಿ, ಮಹಾರಾಷ್ಟ್ರದಲ್ಲಿ, ಇಡೀ ದಕ್ಷಿಣ ಭಾರತದಲ್ಲಿ ಏನೇನು ಮುಖ್ಯವಾದ ವಿಚಾರಧಾರೆಗಳು ನಡೀತಾ ಇದೆಯೋ ಅಂಥ ವಿಚಾರಧಾರೆಗಳ ಜೊತೆಗೆ ಅವರು ನಿರಂತರವಾಗಿ ಪರಸ್ಪರವಾದಂಥ ಒಂದು ಸಂಪರ್ಕವನ್ನು ಇಟ್ಕೊಂಡಿದ್ರು ಅವರು. ಹಾಗೆ ನೋಡೋದಾದರೆ ಮಾಸ್ತಿ ಮತ್ತು ಡಿ ವಿ ಜಿಯವರು ಇಬ್ಬರು ನಮ್ಮ ನಾಡಿನ ದೊಡ್ಡ ಎರಡು ಭವ್ಯವಾದ ಶಿಖರಗಳು. ಬೇರೆ ಬೇರೆ ಕಾರಣಗಳಿಂದ ಶಿಖರಗಳಂತ ಹೇಳಿದ್ರೆ ತಪ್ಪಾಗಲಾರದು. ಒಂದು ಕಡೆ ಮಾಸ್ತಿಯವರು ನಡೆದ ಹಾದಿ, ಇನ್ನೊಂದು ಕಡೆ ಡಿ ವಿ ಜಿಯವರು ನಡೆದ ಹಾದಿ, ಎರಡೂ ಕೂಡ ಬೇರೆ ಬೇರೆ ಅಂತ ಹೊರಗೆ ಅನಿಸಬಹುದು. ಆದರೆ ಇಬ್ಬರೂ ನಡೆದಂಥ ದಾರಿ ಒಂದನ್ನೇ ಬೇರೆ ಬೇರೆ ರೀತಿಯ ಕ್ರಮಗಳಲ್ಲಿ ನಡೆದ್ರು ಅವರು. ಅವರ ಶೈಲಿ ಬೇರೆ, ಮಾಸ್ತಿಯವರ ಶೈಲಿ, ಅವರ ಲಯ, ಅವರ ವಿಚಾರಧಾರೆ, ಸರಳತೆ, ಅವರು ಪ್ರವೇಶ ಮಾಡಿದಂಥ ಕ್ರಮ ಒಂದು ಕಡೆ ಆದರೆ, ಡಿ ವಿ ಜಿಯವರು ಪ್ರವೇಶ ಮಾಡಿದ ರೀತಿ, ಕ್ರಮ, ಶೈಲಿ, ಲಯ ಬೇರೆ. ಆದರೆ ಇವರಿಬ್ಬರ ದೃಷ್ಟಿಕೋನವೂ ಕೂಡ ಒಂದೇ ಆಗಿದ್ದದನ್ನು ನಾವು ಮರೆಯೋ ಹಾಗಿಲ್ಲ. ಕೆಲವು ತಾತ್ವಿಕವಾದ ಅಭಿಪ್ರಾಯಗಳು ಇಬ್ಬರಿಗೂ ಬೇರೆ ಬೇರೆ ಇತ್ತು. ಯಾವ್ಯಾವುದೋ ಕೆಲವು ಸಂದರ್ಭಗಳಲ್ಲಿ ಆ ವಿಚಾರಗಳಲ್ಲಿ ಕೆಲವು ಸರಿ ಹಿಂದಕ್ಕೆ ಸರಿಯೋರು, ಕೆಲವು ಸರಿ ಮುಂದಕ್ಕೆ ಹೋಗೋರು. ಆದರೆ ಡಿ ವಿ ಜಿ ಮತ್ತು ಮಾಸ್ತಿ ಇಬ್ಬರು ಕೂಡ ಹಿಡಿದಿದ್ದು ಒಂದನ್ನೇನು ಅಂತ ಹೇಳಿದ್ರೆ, ಭಾರತೀಯ ಸಂಸ್ಕೃತಿ ಮಹೋನ್ನತಿ ಎಷ್ಟು ದೊಡ್ಡದು ಅನ್ನೋದನ್ನು ಇಬ್ಬರೂ ಸಮರ್ಪಕವಾಗಿ ಹೇಳಿದ್ರು ಅವರು. ಈ ರೀತಿ ಹೇಳಬೇಕಾದಂಥ ಒಂದು ಸಂದರ್ಭ 20ನೇ ಶತಮಾನದ ಇಂಗ್ಲಿಷರು ಅಥವಾ ಆಂಗ್ಲರ ಆಳ್ವಿಕೆಯನ್ನಲ್ಲೂ ಹೇಳಬೇಕಾಗಿತ್ತು. ಆಳ್ವಿಕೆ ಮುಗಿದ ಮೇಲೆ ನೆಹರು ಯುಗದಲ್ಲೂ ಈ ಮಾತು ಹೇಳಬೇಕಾಗಿತ್ತು. ನೆಹರು ಯುಗ ಮುಗಿದ ಮೇಲೆ ಇಂದಿರಾ ಗಾಂಧಿ ಯುಗದಲ್ಲೂ ಈ ಮಾತನ್ನು ಹೇಳಬೇಕಾಗಿತ್ತು ಅವರಿಗೆ. ಅಂದರೆ ಮಾಸ್ತಿ ಮತ್ತು ಡಿ ವಿ ಜಿ ಅವರಿಬ್ಬರೂ ಕೂಡ ಹೀಗೆ ಭಾರತ ದೇಶದಲ್ಲಿ ನಡೆದಂಥ ರಾಜಕೀಯ ವಿದ್ಯಮಾನಗಳು, ಸಾಮಾಜಿಕ ವಿದ್ಯಮಾನಗಳು, ಸಾಂಸ್ಕೃತಿಕ ವಿದ್ಯಮಾನಗಳು, ಇವುಗಳ ಜೊತೆಗೆ ನೇರವಾಗಿ ಮುಖಾಮುಖಿ ಇಟ್ಕೊಂಡಿದ್ರು. ಇದನ್ನು ಉಳಿದ ಲೇಖಕರು ಯಾರು ಹೆಚ್ಚು ಇದನ್ನಲ್ಲಿ ಪ್ರವೇಶ ಮಾಡ್ತಾ ಇರಲಿಲ್ಲ. ಉದಾಹರಣೆಗೆ ಚುನಾವಣೆ ಸಂದರ್ಭ ಇರ್ಬೋದು, ಹಕ್ಕುಗಳ ಬಗ್ಗೆ ಇರ್ಬೋದು, ಯಾವುದಾದ್ರೂ ಒಂದು ಸಂವಿಧಾನದ ತಿದ್ದುಪಡಿ ಸಂದರ್ಭ ಇರ್ಬೋದು, ಯಾವುದಾದ್ರೂ ಒಂದು ಹೊಸದಾಗಿ ಮಸೂದೆಯನ್ನು ಮಂಡನೆ ಮಾಡೋದಿರ್ಬೋದು, ಯಾವುದಾದ್ರೂ ಒಂದು ಆರ್ಥಿಕ ಸಂಹಿತೆ ಬಗ್ಗೆ ಹೇಳಬಹುದಾದ ಇರ್ಬೋದು. ಇಂಥ ಸಂದರ್ಭಗಳಲ್ಲಿ ಮಾಸ್ತಿ ಮತ್ತು ಡಿ ವಿ ಜಿ ಇಬ್ಬರು ಮುಂಚೂಣಿಯಲ್ಲಿ ಇರ್ತಿದ್ರು. ಅದು ಕೆ ಸಿ ರೆಡ್ಡಿಯವರ ಕಾಲದಿಂದ ಹಿಡಿದು ತಮ್ಮ ಕೊನೆಗಾಲದವರೆಗೂ ಇದನ್ನು ಪ್ರತಿಕ್ರಿಯೆ ಮಾಡ್ತಾನೆ ಇದ್ರು. ಬಹುಶಃ ನನಗೆ ಗೊತ್ತಿರೋ ಹಾಗೆ ಕನ್ನಡದ ಲೇಖಕರಲ್ಲಿ ಹೀಗೆ ರಾಜಕೀಯವಾದ ರೀತಿಯಲ್ಲೂ ನಿರ್ಭಿಡಿಯಿಂದ ಸ್ಪಷ್ಟವಾಗಿ ತಮ್ಮ ಧೋರಣೆಯನ್ನು, ತಮ್ಮ ಆಕಾಂಕ್ಷೆಯನ್ನು, ಯಾವುದು ಸತ್ಯ ಅನ್ನೋದನ್ನು ಅವರು ಸ್ಪಷ್ಟವಾಗಿ ಸಾರೋರು. ಅದನ್ನು ಮುಚ್ಚಿಟ್ಟು ಮಾತಾಡ್ತಿರ್ಲಿಲ್ಲ, ಅದನ್ನು ಬಿಚ್ಚಿಟ್ಟು ಮಾತಾಡ್ತಾ ಇದ್ದಂಥವರು ಮಾಸ್ತಿ ಮತ್ತು ಡಿ ವಿ ಜಿ ಇಬ್ಬರು ಕೂಡ. ಡಿ ವಿ ಜಿ ಅವರಿಗೆ ಒಂದು ಸ್ವಲ್ಪ ಹೆಚ್ಚು ಘೋಷಣೆ, ಅವರು ನೇರವಾಗಿ ನುಗ್ಗೋರು. ಮಾಸ್ತಿ ಹಾಗೆ ನುಗ್ತಾ ಇರಲಿಲ್ಲ. ಆದರೆ ಅವ್ರನ್ನ ಕರೆದು ಬಿಟ್ಟು ಮನೆಯಲ್ಲಿ ನಿಧಾನವಾಗಿ ಹೇಳೋರು ಹೀಗೆ ಮಾಡಿ ಅಂತ. ಪೂಜ್ಯ ಮಾಸ್ತಿಯವರನ್ನು ನಾನು ನೋಡಿದ್ದು 78, 81, 82ರಲ್ಲಿ, 81ರಲ್ಲಿ ನಾನು ಕನಕಪುರದಲ್ಲಿ ಒಂದು ಹೈಸ್ಕೂಲ್ನಲ್ಲಿ ಉಪಾಧ್ಯಾಯನಾಗಿದ್ದೆ. ನಾನು ವೇಣುಗೋಪಾಲ್ ಸೊರಬ ಇಬ್ಬರು ಅವ್ರ ಮನೆಗೆ ನಾನು ಒಂದು ಪತ್ರ ಬರೆದಿದ್ದೆ, ನಿಮ್ಮನ್ನು ಬಂದು ಭೇಟಿಯಾಗಬೇಕು ಅಂಥೇಳಿ. ಅದಕ್ಕೆ ಬನ್ನಿ ಇಂಥ ತಾರೀಕು ಅಂಥೇಳಿ ಅವ್ರು ನಮಗೊಂದು ಮರುಪತ್ರ ಬರೆದ್ರು. ಈಗಲೂ ಆ ಪತ್ರ ನಾನು ಜೋಪಾನವಾಗಿ ಇಟ್ಕೊಂಡಿದ್ದೀನಿ, ಮಾಸ್ತಿಯವರು ಬರೆದ ಪತ್ರ. ನಾವು ಒಂದು ಮಧ್ಯಾಹ್ನ ಸುಮಾರು 11-12 ಗಂಟೆಗೆ ಹೋಗಿದ್ದು ನಾವು. ಆ ಹೊತ್ತಿಗೆ ಅವರು ಹೇಳಿದರು. ಸುಮಾರು 2 ಗಂಟೆಗಳ ಕಾಲ ಕೂತ್ಕೊಂಡು ಅನೇಕ ವಿಚಾರಗಳನ್ನು ಅವಾಗ ನಾನು ಮತ್ತು ವೇಣುಗೋಪಾಲ್ ಸೊರಬ, ಈ ಹೊತ್ತಿಲ್ಲ ಅವರು ಕವಿಗಳು, ಅವರು ಕನಕಪುರ ರೂರಲ್ ಕಾಲೇಜಿನಲ್ಲಿ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿದ್ದರು. ನಾವಿಬ್ಬರು ಬಂದು ಅವರಿಂದ ಆಗ ನನ್ನ ಸಹಿ ಮಾಡಿ ಚಿಕ್ಕವೀರ ರಾಜೇಂದ್ರ ನನಗೆ ಒಂದು ಕಾದಂಬರಿಯನ್ನು ಅವರು ನನಗೆ ಬರೆದು ಕೊಟ್ಟರು. ಕೆಲವು ಪುಸ್ತಕಗಳನ್ನು ನಾನು ಕೊಂಡ್ಕೊಂಡಿದ್ದೆ. ಆಗ ಭಾವದ ಎಲ್ಲ ಸಂಪುಟಗಳನ್ನು ತೊಗೊಂಡಿದ್ದಾಗಲಿಲ್ಲ. ಅಂದರೆ ಮಾಸ್ತಿಯವರ ಕ್ರಮ ಇದೆಯಲ್ಲ, ಅದು ವಿಶೇಷವಾದ್ದು ಅಂತ. ಅದು ಬಹುಶಃ ಆ ಬಗೆಯ ವ್ಯಕ್ತಿತ್ವ ಆ 100 ವರ್ಷಗಳಲ್ಲಿ ಇನ್ಯಾರಿಗೂ ಇಲ್ಲ. ನನಗೆ ಗೊತ್ತಿರೋ ಹಾಗೆ ಮಾಸ್ತಿಯವರ ಯೋಚನೆ ಮಾಡುವ ಕ್ರಮ ಇದೆಯಲ್ಲ, ಯೋಚನೆ ಮಾಡುವ ಕ್ರಮದಲ್ಲೂ ಬಹಳ ವಿಶೇಷತೆ ಅದು. ಈ ಯೋಚನೆ ಮಾಡುವ ರೀತಿ ಮತ್ತು ಒಂದು ದೇಶವನ್ನು ಸಂರಕ್ಷಣೆ ಮಾಡಬೇಕು ಅನ್ನೋ ಕಡೆ ಯಾವಾಗಲೂ ಸದಾ ಇತ್ತು.
ಸಂಸ್ಕೃತಿಯ ಸಂರಕ್ಷಣೆ ಆಗಬೇಕು, ಸಾಮಾಜಿಕ ಸಂರಕ್ಷಣೆ ಆಗಬೇಕು, ಧರ್ಮದ ಸಂರಕ್ಷಣೆ ಆಗಬೇಕು. ಸಂಸ್ಕೃತಿಯ ಸಂರಕ್ಷಣೆ ಆದರೆ ಉಳಿದೆಲ್ಲ ರಕ್ಷಣೆಗಳಾಗತ್ತೆ ಅನ್ನೋದ್ರ ಬಗ್ಗೆ ಅವರಿಗಿತ್ತು. ಅದಕ್ಕೆ ತಾಯ್ನುಡಿಯ ತಮ್ಮಡಿ ಅಂತ ಅವರು ಬರೆದಿದ್ದ ಪುಸ್ತಕ ಅದು. ತುಂಬ ಅಪರೂಪದ ಪುಸ್ತಕ ಆ ಥರದ್ದು. ಬೇಕಾದಷ್ಟು ಮಲಾರದಲ್ಲಿರ್ಬೋದು, ಅವರೆಲ್ಲ ಬಿಡಿ ಬಿಡಿ ಬರಹಗಳಲ್ಲೂ ಒಂದು ಏಕಸೂತ್ರವಾದಂಥ ಒಂದು ಮನಸ್ಸಿದೆ, ಒಂದು ವಿಶಾಲವಾದ ಮತ್ತು ಆಳವಾದಂಥ ಒಂದು ಪರಿಣತ ಫಲ ಉದ್ದಕ್ಕೂ ನಮಗೆ ಕಾಣಿಸ್ಕೊಳ್ಳುತ್ತದೆ. ಧರ್ಮ ಸಂರಕ್ಷಣೆ ಅವರ ವಿಶೇಷವಾಗಿ ಧರ್ಮ ಸಂರಕ್ಷಣೆಯನ್ನು ಅವರು ಅಂತರ್ಗಂಗೆ, ಇದಕ್ಕಿಂತ ಮುಂಚೆ ಅಂತರ್ಗಂಗೆ ಬರೆದಾದ್ಮೇಲೆ ಇದನ್ನು ಓದಿದಂಥ ಕೆಲವರು ಇವ್ರ ಬಗ್ಗೆ ಅನೇಕ ಪ್ರಶ್ನೆಗಳು ಹಾಕೋದ್ರು. ಆ ಕಾಲಕ್ಕೆ ನಮ್ಮಲ್ಲಿ ಸಮಾಜವಾದ, ಕಮ್ಯುನಿಸ್ಟ್ ವಾದ ಎರಡೂ ಕೂಡ ಬಹಳ ಪ್ರಬಲವಾಗಿದ್ದ ಕಾಲಘಟ್ಟ ಅದು. 70ರಿಂದ 80 ನಮ್ಮಲ್ಲಿ ಮಾರ್ಕ್ಸ್ವಾದಿಗಳು ಮತ್ತು ಸಮಾಜವಾದಿಗಳು ಇಡೀ ಬೌದ್ಧಿಕ ವಲಯಗಳನ್ನು ಆಳ್ವಿಕೆ ಮಾಡ್ತಾ ಇದ್ದ ಕಾಲಘಟ್ಟ. ಆ ಕಾಲಘಟ್ಟದಲ್ಲಿ ಅನೇಕರಿಗೆ ಈ ದೇವರು, ಧರ್ಮ, ಸಂಸ್ಕೃತಿ, ನಂಬಿಕೆ, ಆಚರಣೆ ಇವುಗಳ ಬಗ್ಗೆ ಅನೇಕ ರೀತಿಯ ಪ್ರಶ್ನೆಗಳನ್ನು ಅವರು ತೆಗಿತಾ ಇದ್ರು. ಆ ರೀತಿ ಅನೇಕ ಪ್ರಶ್ನೆಗಳು ಬಂದಾಗ ಅವುಗಳಿಗೆ ಉತ್ತರ ಕೊಡೋದಕ್ಕೆ ಇವರಿಬ್ಬರೇ ಮಹನೀಯರು. ಒಂದು ಕೊಟ್ಟರೆ DVG ಅವ್ರು ಕೊಡಬೇಕು, ಇಲ್ಲ ಅಂದ್ರೆ ಮಾಸ್ತಿ ಅವ್ರು ಕೊಡಬೇಕು. ಮಾಸ್ತಿ ಅವ್ರಿಗೆ ಒಬ್ಬ ಆತ ಪತ್ರ ಬರೆದ. ಈ ಪತ್ರ ಬರೆಯೋದಕ್ಕೂ ಕೂಡ ವಿಶೇಷತೆ ಏನಂದ್ರೆ, ಮಣಿಪಾಲ್ನಲ್ಲಿ ಅವ್ರು ಮಾಡಿದ ಒಂದು ಉಪನ್ಯಾಸವನ್ನು ಕೇಳಿದಂಥ ವ್ಯಕ್ತಿ ಅವರು ಬರೆದ, ನೀವು ಧರ್ಮ ಮತ್ತು ದೇವರು ಅಂತ ಹೇಳ್ತೀರಿ, ಧರ್ಮದಿಂದಾಗಿ ನಮ್ಮ ಇಡೀ ದೇಶವೇ ಹಾಳಾಗಿದೆ, ದೇವರು ಅನ್ನೋದು ಒಂದು ಹುಸಿ ಕಲ್ಪನೆ. ಹೀಗೆ ಆತನಿಗೆ ಏನು ಮನಸ್ಸಿಗೆ ಬಂತೋ ಹಾಗೆಲ್ಲ ಬರೆದು, ನೀವು ದೇವರನ್ನು ಕಂಡಿದ್ದೀರೋ ಅನ್ನೋ ಪ್ರಶ್ನೆ ಕೂಡ ಆತ ಪತ್ರದಲ್ಲಿ ಹಾಕಿ ನಿಲ್ಲಿಸಿದ್ದ. ಅದಕ್ಕೆ ಮಾಸ್ತಿಯವರು ಬಹಳ ಸೌಮ್ಯದಿಂದ, ಆದರೆ ಪ್ರತಿ ಪಂಕ್ತಿಗಳಿಗೂ ಕೂಡ ಉತ್ತರಗಳನ್ನು ಕೊಡ್ತಾ ಅವರು ಮಾತಾಡಿದರು ಮತ್ತು ಬರೀತಾರೆ. ಹೀಗೆ ಇದರ ಆರಂಭ ಆಗೋದಕ್ಕೆ, ಈ ಧರ್ಮ ಸಂರಕ್ಷಣೆ ಅನ್ನೋ ಮಾತು ಆರಂಭ ಆಗೋದಕ್ಕೆ ಮೂಲ ಕಾರಣ ಒಬ್ಬ ಸಾಮಾನ್ಯನಾದ ಒಬ್ಬ ವ್ಯಕ್ತಿ ಅಥವಾ ಸಮಾಜವಾದವೋ ಕಮ್ಯುನಿಸ್ಟ್ ವಾದವನ್ನು ಬಲವಾಗಿ ಹಿಡಿದಂಥ ಒಬ್ಬ ಮನುಷ್ಯ ಮಾಸ್ತಿಯವರಿಗೆ ಬರೆದ ಪತ್ರ ಏನಿತ್ತು, ಆ ಪತ್ರದ ಮೂಲಕ ಏನೇನೋ ಕೆಲವು ವಿಚಾರಗಳು ಹೇಳಬೇಕು ಅಂತ ಹೇಳಿ ಮಾಸ್ತಿಯವ್ರಿಗನ್ಸಿ ಆಗ ಈ ಪುಸ್ತಕವನ್ನು ಅವರು ಬರೀತಾರೆ. ನನಗೆ ಗೊತ್ತಿರೋ ಹಾಗೆ ಈ ಮಾಸ್ತಿಯವರ ಈ ಪುಸ್ತಕದಲ್ಲಿ ತುಂಬ ವಿಶಾಲವಾದ್ದು. ನೋಡಿದ್ರೆ ನಿಮಗೆ ಅದು ತುಂಬ ಪುಟ್ಟದಾದ 1/8 ಕ್ರೌನ್ನಲ್ಲಿ ಆ ಕಾಲಕ್ಕೆ 212 ಪುಟ. ಆದರೆ ಎಷ್ಟು ವಿಷಯಗಳನ್ನು, ಸಾಮಗ್ರಿಗಳನ್ನು ಒಳಗಡೆ ತಂದಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಅದು ದೇವರ ಬಗ್ಗೆ ಇರ್ಬೋದು, ಸಂಸ್ಕೃತಿಯ ಬಗ್ಗೆ ಇರ್ಬೋದು, ಧರ್ಮದ ಬಗೆಗೆ ಹೇಗೆ ಬೆಳೀತಾ ಬಂತು ಅನ್ನೋದನ್ನು ವೇದಗಳ ಕಾಲದಿಂದ ಹಿಡಿದು ಸಾಮಾನ್ಯ ಜನಜೀವನದ ಕಾಲದವರೆಗೂ ಕೂಡ ಧರ್ಮ ಅನ್ನೋದ್ರ ಬಗ್ಗೆ ಏನೇನು ವ್ಯಾಖ್ಯಾನಗಳನ್ನು, ಜನ ಏನೇನು ತಿಳಿದಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದಂಥ ಒಂದು ಚಿತ್ರಣವನ್ನು ನಮ್ಗೆ ಕೊಡ್ತಾರೆ. ಈ ಚಿತ್ರಣದಲ್ಲಿ ಸ್ವಯಂ ಮಾಸ್ತಿಯವರ ತುಂಬ ಆಳವಾದ ಅಧ್ಯಯನ ಒಂದು ಕಡೆ ಇದೆ. ಈ ಅಧ್ಯಯನವನ್ನು ಅನೇಕ ಸರಿ ಇದು ನಿಕಷಕ್ಕೆ ಒಳಪಡಿಸ್ತಾರೆ. ಇದು ಸರಿಯೇ, ಇದು ನಾವು ಬಳಸ್ಕೋಬಹುದೇ, ಇದು ನಮಗೆ ಈ ಕಾಲಕ್ಕೆ ಸುಸಂಗತವೇ, ಇದು ನಮಗೆ ಸಾಂಗತ್ಯವಾದದ್ದೇ, ನಾವು ಯಾವುದನ್ನು ಬಿಡಬೇಕು, ಯಾವುದನ್ನು ಒಪ್ಪಬೇಕು, ಯಾವುದನ್ನು ತಗೊಂಡು ಹೋದರೆ ನಮ್ಮ ಸಂಸ್ಕೃತಿ ಉಳಿಯೋಕ್ಕೆ ಸಾಧ್ಯ, ಈ ವಿಚಾರಗಳನ್ನೆಲ್ಲ ಅವರು ಮುಕ್ತ ಮನಸ್ಸಿಂದ ಯೋಚನೆ ಮಾಡ್ತಾರೆ. ಇದೊಂದು ವಿಶೇಷ. ಅದು ಮಾಸ್ತಿಯವರು ಯಾವತ್ತೂ ಕೂಡ ಹೇಳಿದ್ದನ್ನೆಲ್ಲ ಹಾಗಾಗಿ ಒಪ್ಪಿಕೊಳ್ಳುವಂಥ ಮನೋಭಾವದವರಲ್ಲ. ಆದರೆ ಯಾವುದನ್ನು ಒಪ್ಪಬೇಕು ಮತ್ತು ಯಾವುದು ಒಪ್ಪಿದ್ರೆ ಮುಂದಿನ ಜನಾಂಗಕ್ಕೆ, ಮುಂದಿನ ಸಂತತಿಗೆ, ಮುಂದೆ ಸಂಸ್ಕೃತಿಗೆ ಎಷ್ಟು ಅನುಕೂಲವಾಗುತ್ತೆ ಅನ್ನೋ ಕಡೆ ಅವರ ಭಾವನೆ ಇರೋದು. ಈ ಹಿನ್ನೆಲೆಯಲ್ಲಿ ಅವರು ಧರ್ಮವನ್ನೇ ಪ್ರಧಾನವಾಗಿ ಇಟ್ಕೊಂಡು ಮಾತಾಡ್ತಾರೆ. ಅದನ್ನು ನಮ್ಮಲ್ಲಿ ಈಗ 3 ಮುಖ್ಯವಾದ ಪದಗಳಿವೆ. ಧರ್ಮ ಇದೆ, ಮತ ಇದೆ, ದರ್ಶನ ಇದೆ. ಮತ ಅನ್ನೋದು ನಮಗೆಲ್ಲ ಗೊತ್ತಿರೋ ಹಾಗೆ ಮತ ಮತ್ತು ಧರ್ಮ, ದರ್ಶನ ಎರಡನ್ನು, ಮೂರನ್ನು ಮಿಶ್ರ ಮಾಡಿ ಯೋಚನೆ ಮಾಡಿದಾಗ ಏನಾಗುತ್ತೆ ಅಂದರೆ ಅನೇಕ ತಪ್ಪುಗಳಿಗೆ, ಅನೇಕ ಬೇರೆ ಬೇರೆ ಭಿನ್ನ ಅಭಿಪ್ರಾಯಗಳಿಗೆ ನಾವು ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಅನೇಕರು ಈಗಿರುವ ತೊಂದರೆ ಏನು ಅಂತ ಹೇಳಿದ್ರೆ, ನಮ್ಮ ಅನೇಕ ವೈಚಾರಿಕ ಮಿತ್ರರು ಅಥವಾ ನಮ್ಮ ಸಂಸ್ಕೃತಿಯನ್ನು ನೋಡ್ತಿರ್ತಕ್ಕಂಥವರು ಮತ, ಧರ್ಮ ಮತ್ತು ದರ್ಶನ ಈ ಮೂರನ್ನು ಏಕೀಭವಿಸಿ ಒಂದನ್ನೇ ಅಂತ ತಿಳ್ಕೊಂಡು ಮಾತಾಡ್ತಾ ಇದ್ದಾರೆ. ಅದರಿಂದಾಗಿರುವ ಅನಾಹುತಗಳು ತುಂಬ, ಅನೇಕ ರೀತಿಯ ಅಡ್ಡದಾರಿಗಳಿಗೆ ಹೋಗೋದಕ್ಕೆ ಕಾರಣೀಭೂತವಾಗುತ್ತೆ. ಮತ ಅನ್ನೋದಕ್ಕೆ, ನಮ್ಮಲ್ಲಿ ಧರ್ಮ ಅನ್ನೋದಕ್ಕೆ ಮತ್ತು ದರ್ಶನ ಅನ್ನೋದಕ್ಕೆ ಸ್ಪಷ್ಟವಾದಂಥ
ಒಂದು ನಿಲುವುಗಳಿವೆ. ಮತ ಅನ್ನೋದು ಒಬ್ಬ ವ್ಯಕ್ತಿಯ ಅಭಿಪ್ರಾಯಗಳನ್ನು ಮಾತ್ರ ಸೂಚಿಸುತ್ತದೆ. ಇದು ಮಲ್ಲೇಪುರಂ ಮತ ಇರಬಹುದು, ಇದು ನನಗನ್ನಿಸ್ತಾ ಇದೆ ಈಗ. ಆದರೆ ಈ ಮತ ಅನ್ನೋದೇನಿದೆಯಲ್ಲ ಅದು ಕೇವಲ ಏಕದೇಶೀಯವಾದದ್ದು, ಅಥವಾ ಈ ಕ್ಷಣಕ್ಕೆ ಸತ್ಯ ಅನಿಸ್ಬೋದಾದಷ್ಟೇ. ಈಗ ನನಗೆ ಇದು ಸರಿ ಅನಿಸಿರುತ್ತೆ, ಇನ್ನೊಂದು 4-5 ವರ್ಷಗಳ ತರುವಾಯ ನನ್ನ ಅನುಭವದಲ್ಲೋ, ನನ್ನ ಓದಿನಲ್ಲೋ, ಗುರು ಹಿರಿಯರ ಸಾಂಗತ್ಯದಲ್ಲೋ, ಯಾವ್ಯಾವುದೋ ಬೇರೆ ಬೇರೆ ಪ್ರಸಂಗಗಳಲ್ಲೋ ನನಗೆ ನನ್ನ ಅಭಿಪ್ರಾಯವನ್ನು ಬದಲಾಯಿಸ್ಕೊಳ್ಬಹುದು. ನಾನು ಒಂದೇ ಅಭಿಪ್ರಾಯ ಒಬ್ಬ ವ್ಯಕ್ತಿಯಲ್ಲಿ ಮೊದಲಿಂದ ಕೊನೆಯವರೆಗೆ ಇರೋದಿಲ್ಲ. ಈಗ ನಾವು ಸಂಗೀತವನ್ನು ಕೇಳಿರ್ತೀವಿ, ಅರೇಕುಳ ರಾಮರಾಜ ಅಯ್ಯಂಗಾರ್ದು ಇರ್ಬೋದು, ಎಂ ಡಿ ರಾಮನಾಥನ್ ಅವ್ರದ್ದು ಇರ್ಬೋದು, ಅಥವಾ ಮಧುರೆ ಮಣೇಯರ್ ಇರ್ಬೋದು, ಅಥವಾ ಆರ್ ಕೆ ಶ್ರೀಕಂಠನ್ ಅವ್ರದ್ದು ಇರ್ಬೋದು, ವೀಣೆ ದೊರಸಮಯ್ಯಂಗಾರ ವೀಣೆ ಇರ್ಬೋದು. ಅದು ವಾದ್ಯವೋ ಹಾಡುಗಾರಿಕೆಯೋ ನಾವು ಕೇಳಿರ್ತೀವಿ. 14-15 ಪ್ರಾಯದಲ್ಲಿ ಕೇಳಿದ ನಮ್ಮ ಕಿವಿಗಳು ಕೇಳಿಸಿಕೊಂಡು ಯಾವ್ಯಾವುದು ಆ ರಾಗದ ಸ್ವರೂಪದ ಬಗ್ಗೆ ನಾವು ಅಥವಾ ಕೃತಿಯ ಬಗ್ಗೆ ನಾವು ಯೋಚನೆ ಮಾಡ್ತಿರ್ತೀವಿ. ಈ ಉದಾಹರಣೆ ಪಂತೂರಳೆ ರಾಗದಲ್ಲಿ ಇರುವಂಥ ಒಂದು ಕೃತಿಯ ತ್ಯಾಗರಾಜ ಮಹಾಭಾಗವತರದ್ದು 15-16 ವರ್ಷದ ಹಿಂದೆ ಕೇಳಿದಾಗ ಆಗಿದ್ದು ಒಂದು ಅನುಭವ ಬೇರೆ. ಆದರೆ ಈಗ ಮತ್ತೆ ಕೇಳಿದಾಗ ನಮಗೆ ದಿಗ್ಗನೆ ನಮಗೆ ಬೇರೆ ಥರ ಆಗುತ್ತೆ. ಅದನ್ನೇ ಮಧುರೈ ಸೋಮಸುಂದರಂ ಹಾಡಿದಾಗ ಒಂದು, MS ಸುಬ್ಬಲಕ್ಷ್ಮಿ ಹಾಡಿದಾಗ ಒಂದು ರೀತಿ ಇರುತ್ತೆ, ML ವಸಂತ ಕುಮಾರಿ ಅವರ ಹಾಡಿದಾಗ ಒಂದು ರೀತಿ ಇರುತ್ತೆ, ಅವರ ಗುರುಗಳಾದಂಥ ಮಹಾವಿದ್ವಾನ್ GN ಬಾಲಸುಬ್ರಹ್ಮಣ್ಯಂ ಹಾಡಿದಾಗ ಒಂದು ರೀತಿ ಇರುತ್ತೆ, ಚಂಬೈ ವೈದ್ಯನಾಥ ಭಾಗವತರ ಅದನ್ನೇ ಕೃತಿಯನ್ನು ಹಾಡಿದಾಗ ಒಂದಿರುತ್ತೆ. ಒಂದೇ ಕೃತಿಯನ್ನು 10 ಜನ ಹಾಡಿದಾಗಲೂ ಒಂದು 10 ಅನುಭವಗಳು ಬರುತ್ತೆ, ನಮ್ಮ ಜೊತೆ ಪ್ರಯಾಣ ಮಾಡುತ್ತೆ ಅಂತ. ಅಂದರೆ ಮತ ಅಂದರೆ ಒಂದು ಅಭಿಪ್ರಾಯ ಏನಿದೆಯೋ, ಒಂದು ವಿಚಾರದ ಅಭಿಪ್ರಾಯ ಇರಬಹುದು, ಒಂದು ಕೃತಿಯ ಅಭಿಪ್ರಾಯ ಇರಬಹುದು, ಒಬ್ಬ ವ್ಯಕ್ತಿಯ ಅಭಿಪ್ರಾಯ ಇರಬಹುದು. ಇಂಥ ಅಭಿಪ್ರಾಯಗಳು ಅವರ ಕಾಲಧರ್ಮಕ್ಕೆ, ಕಾಲಕ್ಕೆ ಮತ್ತು ಅವರ ವಯೋಮಾನಕ್ಕೆ ಅನುಗುಣವಾಗಿ, ಅವನ ಅನುಭವಕ್ಕೆ ಅನುಗುಣವಾಗಿ ಮತ್ತೆ ಮತ್ತೆ ಬದಲಾವಣೆ ಹೊಂದುತ್ತಾ ಇರುತ್ತೆ. ಇದು ಮತ ಅಂತ ನಾವು ಹೇಳೋದನ್ನು. ಇದು ಶುದ್ಧವಾಗಿದು ಒಂದೇ ರೀತಿ ನಿಂತ್ಕೊಳ್ಳಲ್ಲ, ಅದು ಒಂದು ಸ್ಥಾವರವನ್ನು ನಿಂತ್ಕೊಳ್ಳೋಕೆ ಸಾಧ್ಯ ಇಲ್ಲ ಮತ ಅನ್ನೋದ್ರಲ್ಲಿ. ನನಗೊಂದು ಕಾಲದಲ್ಲಿ ಇದು ಸರಿ ಅಂತ ಅನಿಸ್ತಿತ್ತು, ಆದರೆ ಈಗ ಅನಿಸುತ್ತೆ ನನಗೆ, ಹೌದು ನಾನು ತಪ್ಪು ಹೆಜ್ಜೆಗಳು ಹಾಕಿದೆ, ಆ ಹೆಜ್ಜೆ ತಪ್ಪದು, ಈ ಹೆಜ್ಜೆ ಹೀಗಿಟ್ಟಿರೋದು ಅದಕ್ಕಿಂತ ಸರಿಯಾದದ್ದು ಅಂತ ನನಗನ್ಸುತ್ತೆ ಅನ್ನೋ ಒಂದು ಅಭಿಪ್ರಾಯದಲ್ಲಿ ನಾನು ಹೊರಡ್ತೀನಿ. ಹೀಗೆ ವೈಯಕ್ತಿಕವಾದದ್ದು ಅಭಿಪ್ರಾಯಗಳೇನಿದೆಯೋ ಅದೆಲ್ಲವೂ ಮತವೇ. ಆದರೆ ಈ ಮತವನ್ನೇ ಧರ್ಮ ಅಂತ ಹೇಳೋಕ್ಕಾಗೋಲ್ಲ. ಆದರೆ ಧರ್ಮ ಅನ್ನೋದು ಏನು ಅಂತ ಹೇಳಿದ್ರೆ ಅದು ಸಾಮುದಾಯಿಕವಾದದ್ದು. ಅದು ನೀವು ಆಚರಣೆ ಮಾಡುವಂಥ ಬಹಳ ಮುಖ್ಯವಾದದ್ದು ಕೆಲವು ಮೌಲ್ಯಗಳನ್ನು ಹೊಂದಿರುತ್ತೆ. ಈಗ ಸತ್ಯವೇ, ಸತ್ಯ ಅನ್ನೋದೇ ನಮ್ಮ ಧರ್ಮ. ತಾಯಿ ತಂದೆಗಳು ಹೇಳೋ ಮಾತೇನಿದೆಯೋ ಅದು ನಮ್ಮ ಧರ್ಮ. ಧರ್ಮ ಅನ್ನೋದ್ರಲ್ಲಿ ನಮ್ಮ ನಡವಳಿಕೆಗಳು, ನಾವು ಯಾವ ಉನ್ನತವಾದಂಥ ಸಂಸ್ಕೃತಿ ಒಳಗಡೆ ಏನಿದೆಯೋ ಎಲ್ಲವೂ ಸೇರಿದರೆ ಅವುಗಳಲ್ಲಿ ಒಂದು ಏಕಸೂತ್ರತೆಯಲ್ಲಿ ಕಾಣಿಸಿಕೊಳ್ಳುವ ಒಂದು ವಿಶೇಷತೆ ಯಾವುದಿದೆಯೋ ಅದು ಧರ್ಮ. ಅದು ಸೊ ಧರ್ಮ ಅನ್ನೋದನ್ನು ಲಕ್ಷಣ ಬೇಕಾದಷ್ಟು ಲಕ್ಷಣ, ಮೀಮಾಂಸಕರು ಒಂದು ಅರ್ಥ ಹೇಳ್ತಾರೆ, ನ್ಯಾಯದಲ್ಲಿ ಒಂದು ಹೇಳ್ತಾರೆ, ಚೋದನಾ ಲಕ್ಷಣೋ ಧರ್ಮ ಅಂತ ಇನ್ನೊಬ್ಬೊಂದು ಕಡೆ ಹೇಳ್ತಾರೆ ಮೀಮಾಂಸಕಾರರು. ಬೇರೆ ಬೇರೆಯವರು ಬೇರೆ ಬೇರೆ ಹೇಳಿದ್ರು ಕೂಡ ಅದರ ತಳಪಾಯದಲ್ಲಿ ಏನಿದೆ ಅಂತ ಹೇಳಿದ್ರೆ ನಮ್ಮನ್ನೆಲ್ಲ ಒಗ್ಗೂಡಿಸಿ ನಿಲ್ಲಿಸಬಲ್ಲಂಥ ಒಂದು ಶಕ್ತಿ ವಿಶೇಷ ಅದು ಧರ್ಮ ಅನ್ನೋದು. ನಮ್ಗೆ ಎಷ್ಟೇ ಅದಾದರೂ, ಈಗ ಹೂ ಬಿಡೋದು ವೃಕ್ಷದ ಧರ್ಮ ನಿಜ, ಕರು ಹಾಕೋದು ಪ್ರಾಣಿಯ ಧರ್ಮದ ವಿಶೇಷ. ಧರ್ಮ ಅನ್ನೋದನ್ನು ಕೂಡ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಅನೇಕ ರೀತಿ ಇವುಗಳಲ್ಲಿ ಇರುತ್ತೆ. ಆದರೆ ಇವೆಲ್ಲ ಒಂದು ವಿಶೇಷತೆಗಳ ಒಗ್ಗೂಡುವಿಕೆಯ ಒಂದು ಸಂಪರ್ಕವನ್ನು ನೋಡಿದ್ರೆ ಅಲ್ಲಿ ಧರ್ಮ ಅನ್ನೋದು ಒಂದು ಏಕಸೂತ್ರತೆ ಕಾಣಿಸುತ್ತೆ. ಎಷ್ಟೇ ಮರಗಳು ನೋಡಿದ್ರೂ ಒಂದು ಹಸಿರು ಅನ್ನೋದು ಅದರ ಮುಖ್ಯವಾದಂಥ ವಿಶೇಷ. ಎಷ್ಟೇ ಯಾರೇ 10 ಜನ ಒಂದೇ ರಾಗವನ್ನ ಪಂತುವರಾಳಿಯೋ, ಹಂಸಧ್ವನಿಯೋ, ಅಥವಾ ಹಂಸಾನಂದಿಯೋ, ಮಾಯಮಳುಗೋಳುವೋ ಅಥವಾ ಆರಭಿನೋ ಯಾವುದೇ ರಾಗ ಯಾರೇ ಹಾಡಿದ್ರೂ ಹಾಡಿನ ಒಟ್ಟು ಸಾರರೂಪ ಒಂದು ಕ್ರಮದಲ್ಲಿರುತ್ತೆ. ಎಷ್ಟೇ ಚಿತ್ರಕಲೆ ಬರೆದರೂ ಆ ಚಿತ್ರಕಲೆ, ವಾಸ್ತು ಇರ್ಬೋದು, ಶಿಲ್ಪ ಇರ್ಬೋದು, ಹೀಗೆ ಬೇರೆ ಬೇರೆ ಕಾಣಿಸಿದ್ರು ಕೂಡ ಅವುಗಳಲ್ಲಿ ಒಂದು ವಿಶೇಷವಾದ ಒಂದು ವಿಶೇಷತೆ ಕಾಣಿಸುತ್ತಲ್ಲ, ಅದನ್ನು ನಾವು ಧರ್ಮ ಅಂತ ಹೇಳ್ತೀವಿ. ನಾವು ಇದು ಏಷ ಧರ್ಮ ಏಷ ಅಧರ್ಮ, ಇದು ಇದು ನ್ಯಾಯವಾದ ದಾರಿ, ಇದು ಅನ್ಯಾಯವಾದ ದಾರಿ, ಇದು ಸತ್ಯದ ದಾರಿ, ಇದು ಅಸತ್ಯದ ದಾರಿ, ಇದನ್ನು ನಾವು ನಡೆಯಬಹುದಾದ ದಾರಿ, ಇದು ನಡೆಯಬಾರದ ದಾರಿ ಅಂತ ಯಾವುದನ್ನು ನಾವು ನಮ್ಮ ವಿವೇಕದಿಂದ ಸಮಾಜವೇ, ಸಮಾಜದ ಸಮುದಾಯದ ಇಡೀ ಒಟ್ಟುಗೂಡುವ ಶಕ್ತಿ ವಿಶೇಷದವ್ರು ಏನು ಹೇಳ್ತಾರೋ, ಈಗ ರಾವಣಾದಿ
ರಾಮಾದಿವತ್ ಪರಿವರ್ತಿತಂ ನ ರಾವಣಾದಿವತ್ ಅಂತ ಅನ್ನೋದು ಒಂದು ಉದ್ಘೋಷ ವಾಕ್ಯ ಇದೆ ಅಂದ್ಕೊಳ್ಳಿ. ರಾಮನ ಹಾಗಿರಯ್ಯ, ರಾವಣನಾಗಿ ಯಾಕೆ ಇರ್ತೀಯ ಅಂತ ಅನ್ನೋದು ಒಂದು ಧರ್ಮ. ಅದು ನೀನು ರಾವಣನಾಗಿ ಒಪ್ಕೊಂಡ್ರೆ ಆಗುವ ಅನಾಹುತಗಳೇನು ಅಂತ ರಾಮಾಯಣ ಹೇಳುತ್ತೆ. ಯಾವುದನ್ನು ನೀನು ರಾಮನ ರೀತಿ ನಡ್ಕೊಂಡ್ರೆ ನಿನ್ನ ಜೀವನ ಹೇಗೆ ಸಂಪನ್ನವಾಗುತ್ತೆ ಅಂತ ಹೇಳುತ್ತೆ. ನಿನ್ನ ಜೀವನ ಉದ್ಧರೇದ ಆತ್ಮನ ಅನ್ನೋದು ಅದೇ ಮಾತಂದ. ನಿನ್ನ ಉದ್ಧಾರ ನಿನ್ನ ಕೈನಲ್ಲಿದೆ ಹೊರತು ಬೇರೆ ಕೈನಲ್ಲಿಲ್ಲ. ಮಾತುಗಳು ಬೇರೆ ಆಗ್ಬೋದು. ವಿವೇಕಾನಂದ ಹೇಳಿದ್ರು ನಿನಗೆ ನೀನೇ ಶಿಲ್ಪಿ ಅಂತ ಹೇಳಿದ್ರು. ನಿನಗೆ ನೀನೇ ಶಿಲ್ಪಿ ಅನ್ನುವಾಗ ಅದು ಭಗವದ್ಗೀತೆಯ ಒಂದು ಏಕಸೂತ್ರತೆಯ ಮಾತು ಕೂಡ ಹೌದು. ಅಂದರೆ ಇದೆಲ್ಲ ಈ ಧರ್ಮ ಅನ್ನೋದೇನಿದೆಯಲ್ಲ, ಈ ಧರ್ಮ ಅನ್ನೋದ್ರಲ್ಲಿ ಒಂದು ಸಮಸಾಮಾಯಿಕವಾದ ಆದರೆ ವಿಚ್ಛಿತ್ತಗೊಳ್ಳದೆ ಕಡಿದು ಹೋಗದೆ ಉದ್ದೂಕು ನಮ್ಮ ಜೊತೆಗೆ ಹರಿದು ಬರತಕ್ಕಂಥ ಒಂದು ಮಹಾಪ್ರವಾಹ ಅದು. ಆ ಮಹಾಪ್ರವಾಹವನ್ನು ನಾವೇನು ಹೇಳ್ತೀವಿ ಅಂದರೆ ಧರ್ಮ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಒಂದು ಸ್ಥೂಲವಾಗಿ ಎಲ್ಲರೂ ಅನ್ವಯಭವಿಸಬಹುದಾದದ್ದು, ಅದನ್ನು ನಾವು ಧರ್ಮ ಅಂತ ಕರಿತೀವಿ. ಇಂಥ ಧರ್ಮ ಸಂರಕ್ಷಣೆ ಮಾಡಬೇಕು ಅಂತ ಯಾವುದನ್ನು ಧರ್ಮ ಅಂತ ಹೇಳ್ತೀವಿ? ಇಂಥ ಧರ್ಮವನ್ನು ಇದನ್ನೇ ನಾನೇನು ಈ ಮಾತುಗಳನ್ನು ಹೇಳಿದ್ನೋ, ಈ ಮಾತನ್ನು ಮಾಸ್ತಿಯವರು ಅದನ್ನು ತುಂಬ ಸೂತ್ರರೂಪಿಯಾಗಿ ಆದರೆ ಎಲ್ಲರಿಗೂ ಯುಕ್ತಿಯುಕ್ತವಾಗಿ ಒಪ್ಕೊಳ್ಳೋ ಹಾಗೆ ಅವರು ಬರೀತಾರೆ. ಮತ್ತು ಕೊನೆಯಲ್ಲಿ ಅವರು ಧರ್ಮ ಸಂರಕ್ಷಣೆ ಅದನ್ನು ಅನ್ನುವ ಸೂತ್ರವನ್ನು ಅವರೊಂದು 12 ಸೂತ್ರಗಳು ಕೊಡ್ತಾರೆ. ಆ 12 ಸೂತ್ರಗಳನ್ನು ಹೇಳೋ ಮೂಲಕ ಇದನ್ನು ಉಪನ್ಯಾಸ ಮುಗಿಸ್ಕೋಬಹುದು ನಾವು. ಆದರೆ ನಾನು ಈಗಲೂ ಉಪನ್ಯಾಸ ಮುಗೀತಾ ಇಲ್ಲ, ಅಂದರೆ ಅಲ್ಲಿಗೆ ತಲುಪೋ ಹೊತ್ತಿಗೆ ನನ್ನ ಮಾತು ನಿಮ್ಗೆ ಗೊತ್ತಾಗುತ್ತೆ ಅಂತ. ಇದು ಮತ ಅನ್ನೋದ್ರ ಬಗ್ಗೆ, ಧರ್ಮ ಅನ್ನೋದ್ರ ಬಗ್ಗೆ ಆದಮೇಲೆ ದರ್ಶನ ಅಂತ ನಾವು ಹೇಳ್ತೀವಿ. ಈಗ ಬೌದ್ಧ ದರ್ಶನ ಇದೆ, ಜೈನ ದರ್ಶನ ಇದೆ, ಚಾರ್ವಾಕ ದರ್ಶನ ಇದೆ, ಯೋಗ ದರ್ಶನ ಇದೆ, ಮೀಮಾಂಸಾ ದರ್ಶನ ಇದೆ, ನ್ಯಾಯ ದರ್ಶನ ಇದೆ. ಇವೆಲ್ಲ ದರ್ಶನಗಳು. ಈ ದರ್ಶನಗಳು ಅಂತ ಅನ್ನೋದು ಏನು ಮಾತು ಹೇಳ್ತೀವಿ ಅವೆಲ್ಲ ತಾತ್ವಿಕವಾದ ವಿಚಾರಗಳು, ತುಂಬ ತಾತ್ವಿಕವಾದ. ಅದರಲ್ಲಿ ಈಶ್ವರ ತತ್ವ, ಜೀವತತ್ವ, ಆತ್ಮತತ್ವ, ಜಗತ್ತತ್ವವನ್ನು ಕುರಿತು ಯೋಚನೆ ಮಾಡೋದೆಲ್ಲ ದರ್ಶನಗಳು. ದರ್ಶನಗಳಲ್ಲಿ ಮೂಲತಃ ಈ ಜೀವ, ಈ ಆತ್ಮ, ಈ ಜಗತ್ತು ಮತ್ತು ಈ ಇಷ್ಟನ್ನು ಕಾಪಾಡಬಲ್ಲ ಅಂತ ಈಶ್ವರ, ಈ ತತ್ವ, ಈ ಮೀಮಾಂಸಾ ಕ್ರಮಗಳನ್ನು, ಈ ವಿಚಾರಗಳನ್ನು ತುಂಬ ತಮ್ಮ ಅನುಭವಪೂರ್ವಕವಾಗಿ ಹಾಗೂ ಕೆಲವು ಪ್ರಮಾಣಗಳಲ್ಲಿ, ಅದು ಶಬ್ದ ಪ್ರಮಾಣ ಇರ್ಬೋದು, ಅನುಮಾನ ಪ್ರಮಾಣ ಇರ್ಬೋದು, ಉಪಮಾನ ಪ್ರಮಾಣ ಇರ್ಬೋದು, ಪ್ರಮಾಣಗಳ ಮೂಲಕ ಅವುಗಳನ್ನು ನಿಷ್ಕರ್ಷೆ ಮಾಡತಕ್ಕಂಥ ಒಂದು ತಾತ್ವಿಕ ಪ್ರಮೇಯಗಳವು. ಇಂಥ ತಾತ್ವಿಕ ಪ್ರಮೇಯಗಳನ್ನು ನಾವು ದರ್ಶನ ಅಂತ ಕರಿತೀವಿ. ಎಲ್ಲಕ್ಕೂ ದರ್ಶನ ಅಂತ ಹೇಳೋಕ್ಕಾಗೋಲ್ಲ. ಹಾಗಾಗಿ ದರ್ಶನ ಅನ್ನೋದು ತುಂಬ ಅಮೂರ್ತವಾದ ವಿಚಾರಗಳು. ಈಗ ನಿಮಗೆ ಗಾಳಿ ಅನ್ನೋದು ಬೀಸೋದು ಒಂದು ಅನುಭವದಿಂದ ಗೊತ್ತಾಗುತ್ತೆ ಹೊರತು ಕಣ್ಣಿಗೆ ಕಾಣಿಸೋಲ್ಲ. ಅಲ್ಲೊಂದು ಬೆಂಕಿ ಉರಿತಾ ಇದೆ, ಅಗ್ನಿ ಇದೆ, ಅಗ್ನಿ ಅನ್ನೋದು ಕಣ್ಣಿಗೆ ಕಾಣಿಸುತ್ತೆ. ನೀರು ಹರಿತಾ ಇದೆ, ಅಲ್ಲಿ ಜಲತತ್ವ ಗೊತ್ತಾಗುತ್ತೆ. ಹೀಗೆ ವಾಯುತತ್ವವೋ, ಜಲತತ್ವವೋ, ಅಗ್ನಿತತ್ವವೋ, ಹೀಗೆ ಪಂಚತತ್ವಗಳು, ಈ ಪಂಚೀಕರಣದ ಸ್ವರೂಪಗಳು ನಮಗೆ ಕೆಲವು ಕಣ್ಣಿಗೆ ಕಾಣಿಸುತ್ತೆ, ಕೆಲವು ಕಣ್ಣಿಗೆ ಕಾಣಿಸೋಲ್ಲ. ದರ್ಶನ ಅನ್ನೋದೇನಿದೆಯೋ ಅದು ಒಂದು ಉನ್ನತ ಮಟ್ಟದ ಒಂದು ಪ್ರಕ್ರಿಯೆ, ಅದು ಒಂದು ಪ್ರಮೇಯ, ಅವುಗಳನ್ನು ಕುರಿತು ಅಧ್ಯಯನ. ಮಾಸ್ತಿಯವರು ಈ ದರ್ಶನದ ವಿಚಾರವನ್ನು ಎಲ್ಲೂ ಹೇಳೋಕ್ಕೆ ಹೋಗಲ್ಲ. ಅವರು ಮುಖ್ಯವಾಗಿ ಹೇಳಬೇಕು ಅಂದರೆ ಈ ಕಡೆ ಮತ ಅನ್ನೋದರ ಅಂಶಗಳಲ್ಲಿ ಏನೇನಿದೆ ಅಂತ ಹೇಳಿ ಧರ್ಮದ ಸೂಕ್ಷ್ಮಗಳನ್ನು ಅವ್ರ ಕುರಿತು ಮಾತಾಡ್ತಾರೆ ಅವರು. ಇದು ಅವರ ಒಂದು ಮಾತು ಹೇಳ್ತಾರೆ ಇಲ್ಲಿ. ಅದನ್ನು ಒಂದು ಮಾತು, ಅವರೇ ಮಾತುಗಳನ್ನು ನಿಮ್ಗೆ ಹೇಳಿಬಿಟ್ರೆ ನನ್ನ ಮಾತು ಮುಂದುವರಿಸೋದಕ್ಕೆ ಅನುಕೂಲವಾಗುತ್ತೆ. ಉದ್ಧಾರವಾಗಬೇಕಾದ್ರೆ ನಮಗೆ ಧರ್ಮವಿಲ್ಲದೆ ಬೇರೆ ಗತಿ ಇಲ್ಲ. ಹತ್ತಿರ 60 ವರ್ಷಗಳ ಹಿಂದೆ ನಾನೇ ಒಂದು ಸಂದರ್ಭದಲ್ಲಿ ನಮ್ಮ ಜನರಲ್ಲಿ ಈ ಅರಿಕೆಯನ್ನು ಮಾಡಿದೆನು. ಮನೆಯಲ್ಲಿ ಮೃಷ್ಟಾನ್ನ ಸಿದ್ಧವಾಗಿದೆ, ಇದನ್ನು ಕಾಣದೆ ನಾವು ಭಿಕ್ಷಾಪಾತ್ರೆ ಹಿಡಿದು ಬೀದಿ ಮೇಲೆ ಇಳಿಯುತ್ತಿದ್ದೇವೆ. ಅನ್ನ ಬೇಕಾಗಿದೆ, ಅನ್ನ ಬೇಕಾದ ಹಾಗಿದೆ, ತಿನ್ನುವ ಪುಣ್ಯವಿಲ್ಲ. ಪಾಶ್ಚಾತ್ಯ ವಿದ್ಯೆಯನ್ನು ಕಲಿತ ಈ ನಮ್ಮ ಮಿತ್ರರಂಥವರು, ಅಂದರೆ ಕಮ್ಯುನಿಸ್ಟ್ವಾದಿಗಳು, ಸಮಾಜವಾದಿಗಳು, ದೇವರು, ಧರ್ಮ, ಸಂಸ್ಕೃತಿಯ ಬಗ್ಗೆ ಅಪನಂಬಿಕೆಗಳನ್ನು ವ್ಯಕ್ತಪಡಿಸತಕ್ಕಂಥವರು, ಮಾಂಟೈನನ್ನು ಬಲ್ಲರು, ವಾಲ್ಟೇರ್ನನ್ನು ಕಾಣರು. ಸಾಕ್ರೆಟಿಸ್, ಎಪಿಕ್ಟಸ್, ಸ್ಪಿನೋಜಾ, ಸೆಂಟ್ ಫ್ರಾನ್ಸಿಸ್ ಇಂಥವರ ಗ್ರಂಥಗಳನ್ನು ಓದಿ ತಿಳಿದುಕೊಳ್ಳುವವರ ಸಂಖ್ಯೆ ಈಗ ಕಡಿಮೆ. ಹಾಗೆ ನೋಡುವವರಿಗೆ ಅಲ್ಲಿ ಸಿಕ್ಕುವ ವಿಷಯವೂ ನಮ್ಮ ಸಂಸ್ಕೃತಿಯಲ್ಲಿರುವುದು ಬೇರೆಯಲ್ಲ. ಇದು ಪಾಶ್ಚಾತ್ಯರಲ್ಲಿ ಬೆಳೆದಂಥ ಸಾಕ್ರೆಟಿಸ್ನಲ್ಲಿ ಇರ್ಬೋದು, ಎಪಿಕ್ಟಿಟಸ್ ಇರ್ಬೋದು, ಸ್ಪಿನೋಜಾ ಇರ್ಬೋದು, ಸೆಂಟ್ ಫ್ರಾನ್ಸಿಸ್ ಇರ್ಬೋದು, ಇಂಥವರ ಗ್ರಂಥಗಳಲ್ಲಿ ಪ್ರತೀತಗೊಳ್ಳುವ ಅರ್ಥ ಏನಿದೆಯೋ, ಧರ್ಮವನ್ನು ಕುರಿತು, ಸಂಸ್ಕೃತಿ ಕುರಿತು ಏನು ಯೋಚನೆ ಮಾಡ್ತಾ ಇದ್ದಾರೋ ಅಂಥ ಯೋಚನೆ ಮಾಡುವ ವಿಚಾರಗಳಿಗೂ
ನಮ್ಮ ದೇಶದಲ್ಲಿ ರಾಮಾಯಣ, ಭಾರತ, ಭಾಗವತ, ಭಗವದ್ಗೀತೆ ಈ ಗ್ರಂಥಗಳಲ್ಲಿ ಬಂದಿರತಕ್ಕಂಥ ಮಾತುಗಳಿಗೂ ಹೆಚ್ಚು ವ್ಯತ್ಯಾಸಗಳಿಲ್ಲ ಅನ್ನೋದನ್ನು ಮಾಸ್ತಿಯವರು ಇಲ್ಲಿ ಹೇಳ್ತಿರೋದು. ಹಾಗೆ ನೋಡುವವರಿಗೆ ಅಲ್ಲಿ ಸಿಕ್ಕುವ ವಿಷಯವು ನಮ್ಮ ಸಂಸ್ಕೃತದಲ್ಲಿ ಇರುವುದು ಬೇರೆಯಲ್ಲ. ಎಷ್ಟು ಯುಗ ತಪಸ್ಸು ಮಾಡಿ ಭರತವರ್ಷ ಈ ತತ್ವವನ್ನು ತಿಳಿಯಿತೋ, ಇದನ್ನು ಇನ್ನು ಅಷ್ಟೈದ್ಯದಿಂದ ನೋಡೋಣವೇ. ಅಂದರೆ ನಮ್ಮ ಬುದ್ಧಿ ಯಾವುದು ಮತನಂಬಿಕೆ, ಮತದಿಂದಲೇ ರೂಪಿತುಕೊಳ್ಳುವ ಮತವನ್ನೇ ಧರ್ಮ ಅಂತ ತಿಳ್ಕೊಂಡಂಥವ್ರಿಗೆ ಏನು ಅನಿಸುತ್ತೆ ಅಂತ ಹೇಳಿದ್ರೆ ಅಶ್ರದ್ಧೆಯಿಂದ ನೋಡೋಣವೇ. ಇದಕ್ಕೆ ಬ್ರಾಹ್ಮಣರಿಲ್ಲ, ಬ್ರಾಹ್ಮಣೇತರರಿಲ್ಲ, ಹಿಂದೂಗಳಿಲ್ಲ, ಮುಸಲ್ಮಾನರಿಲ್ಲ. ಈ ಧರ್ಮ ವಿಶ್ವಧರ್ಮ, ಸನಾತನ ಧರ್ಮ. ಇದರ ಪ್ರಭು ಅಚ್ಯುತನು. ಈ ಧರ್ಮವನ್ನು, ಇದರ ಪ್ರಭುವನ್ನು ದೇಶದ ಜನರು ಬೇರೆ ಬೇರೆ ಹೆಸರಿನಿಂದ ಕರೆಯಬಹುದು. ಆದರೆ ಇದು ಮಾನವ ವರ್ಗದ ಧರ್ಮ. ಧರ್ಮ ವಿವೇಚನೆ ಎಲ್ಲದರ ಸಾರತತ್ವವಾಗಿದೆ. ಯಾವುದೇ ರಾಮಾಯಣ ತಗೊಂಡು ಧರ್ಮದ ವಿವೇಚನೆ ಇದೆ. ಮಹಾಭಾರತದಲ್ಲಂತೂ ಧರ್ಮದ ವಿವೇಚನೆಯೇ ಪೂರ. ನೀವು ಜನಪದ ತತ್ವ ತಗೊಳ್ಳಿ. ಒಂದು ಈಗ ಭಾಗೀರಥಿಯನ್ನು ಕುರಿತಾದಂಥ ಒಂದು ಹಾಡೇನಿದೆಯೋ, ಕೋಲಾಟದ ಪದ ಏನಿದೆಯೋ, ಆ ಭಾಗೀರಥಿ ತಾಯಿ ಅವಳು ಕೆರೆಗೆ ಹಾರ ಅನ್ನುವಂಥ ಒಂದು ಜಾನಪದ ಗೀತೆಯಲ್ಲೂ ಒಂದು ಧರ್ಮದ ತತ್ವ ಇದೆ. ಬಹಳ ಅಮೂಲ್ಯವಾಗಿದೆ ಅಂತ ಬೇಕಾದಷ್ಟಿದೆ. ಆದರೆ ಇದು ಮಾನವರ್ಗ ಧರ್ಮ ವಿವೇಚನೆ ಎಲ್ಲದರ ಸಾರತತ್ವವಾಗಿದೆ. ಇದನ್ನು ನಮ್ಮ ಹಿರಿಯರು ಹಿಂದೆ ಪುರಾಣ, ಇತಿಹಾಸ, ಹರಿಕಥೆ ಮುಂತಾದ ರೂಪಗಳಲ್ಲಿ ಜನಸಾಮಾನ್ಯರಲ್ಲಿ ಪ್ರಚಾರ ಮಾಡಿದರು. ಅದರ ಫಲ ಎಷ್ಟೇ ಜೀರ್ಣವಾಗಿ ಆದರೂ ಈಗಲೂ ನಮ್ಮ ಜನರ ಬದುಕಿನಲ್ಲಿ ಕಾಣುತ್ತಿದೆ. ನಾವು ಅದನ್ನು ಜನರಲ್ಲಿ ಮತ್ತೆ ತರಬೇಕು. ಇದು 1980ರಲ್ಲಿ ಮಾಸ್ತಿಯವರು ಕಾಣ್ತಿರ್ತಕ್ಕಂಥ ಕನಸಿದು. ಇಲ್ಲ, ನಮ್ಮ ಜನರಲ್ಲಿ ಮತ್ತೆ ತರಬೇಕು. ಏನು ತರಬೇಕು? ಯಾವುದನ್ನು ಪುರಾಣ, ಇತಿಹಾಸ, ಹರಿಕಥಾ ಪ್ರಸಂಗಗಳಲ್ಲಿ, ಜಾನಪದ ಹಾಡುಗಳಲ್ಲಿ ಅಡಗಿದ್ದಂಥ ಧರ್ಮದ ಮುಖ್ಯ ತತ್ವವೇನಿದೆಯೋ, ಅದರ ಸಾರತತ್ವ ಏನಿದೆಯೋ ಅದು ನಮ್ಮ ಜನರಲ್ಲಿ ಈಗಲೂ ತರಬೇಕು. ನಾವು ಅದನ್ನು ಜನರಲ್ಲಿ ಮತ್ತೆ ತರಬೇಕು. ಜನಾಂಗದ ಜೀವನದ ಎಲ್ಲ ಕಾರ್ಪಣ್ಯಕ್ಕೂ, ಎಲ್ಲ ದೌರ್ಬಲ್ಯಕ್ಕೂ ಇಲ್ಲಿ ಉಪಶಮನವಿದೆ. ಅವ್ರಿಗೆ ಉಪಶಮನ, ಇದರಿಂದ ಮಾತ್ರ ಉಪಶಮನ ಅಂತ ಹೇಳ್ತಿದ್ರು ಅವರು. ಎಲ್ಲ ಅಭ್ಯುದಯಕ್ಕೂ ಶ್ರೇಯಸ್ಸಾಧನೆಗೂ ಇಲ್ಲಿ ಮೂಲ ಮಂತ್ರವಿದೆ. ನಾವು ಇದನ್ನು ವರಿಸಬೇಕು. ಜಾತಿ, ಮತ, ಭೇದಗಳ ವಿರಸತೆಯನ್ನು ಬಿಟ್ಟು ಸಾರ್ವಜನಿಕವಾದ ಸುಖದ ಮುಖ್ಯ ಸೂತ್ರವನ್ನು ಹಿಡಿದು ನಡೆಯಬೇಕು ಅಂತ. ಇದು ಬಹಳ ಸಾರ್ವತ್ತಾಗಿ ಆ ಕಾಲಕ್ಕೆ 80-82ರಲ್ಲಿ ಮಾಸ್ತಿಯವರು ಯೋಚನೆ ಮಾಡ್ತಾ ಇದ್ದ ರೀತಿ ಇದು. ಒಂದು ಧರ್ಮ ಸಂರಕ್ಷಣೆ ಆಗಬೇಕು ಅಂತ ಹೇಳಿದ್ರೆ ನಾವು ಶ್ರೇಯಸ್ಸಾಧನೆಗೆ ಶ್ರೇಯಸ್ಸನ್ನು ಗಟ್ಟಿಯಾಗಿ ಹಿಡಿಬೇಕು ಅಂತ. DVಜಿಯವರು ಶ್ರೇಯಸ್ಸಾಧನೆಯನ್ನೇ ಬೇಕು ಅಂತ. ಈಗ ಎರಡಿದೆ, ಒಂದು ಶ್ರೇಯಸ್ಸಿದೆ, ಒಂದು ಪ್ರೇಯಸ್ಸಿದೆ. ನಿಮ್ಮ ಆಯ್ಕೆ ಯಾವುದು ಅಂತಂದರೆ ಶ್ರೇಯಸ್ಸಿನ ಆಯ್ಕೆ ಹಿಡಿದ್ರೆ ನೀವು ವಿವೇಕದ ಮಾರ್ಗಕ್ಕೆ ಹೋಗ್ತೀರಿ. ಪ್ರೇಯಸ್ಸಿನ ಆಯ್ಕೆ ಮಾಡಿಕೊಂಡ್ರೆ ನೀವು ಅವಿವೇಕದ ದಾರಿಗೆ, ಅಧೋಲೋಕದ ದಾರಿಗೆ ನೀವು ಹೋಗ್ತೀರಿ. ಹಾಗೆ ನೋಡೋದಾದರೆ ದೇವರು ನರಸಿಂಹಶಾಸ್ತ್ರಿಗಳು ಮಹಾಬ್ರಾಹ್ಮಣ, ಮಹಾಕ್ಷತ್ರಿಯ ಮತ್ತು ಮಹಾಬ್ರಾಹ್ಮಣ 3 ಮಹಾಕಾದಂಬರಿಗಳಲ್ಲಿ ಅವರು ಶ್ರೇಯಸ್ ತತ್ವವನ್ನು ಕುರಿತು ಬರೆದಿದ್ದವರು. ಶ್ರೇಯಸ್ಸೇ ತುಂಬ ದೊಡ್ಡದು ಅಂತ, ಶ್ರೇಯಸ್ಸಿನ ಮಾರ್ಗ ಹಿಡಿಬೇಕು ಅಂತ. ಆದರೆ ನಾವು ಶ್ರೇಯಸ್ಸಿನ ಮಾರ್ಗವನ್ನು ನಾವು ಕಳಿಸ್ಕೊಳ್ತಾ ಇರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಯಾವುದನ್ನು ನಮ್ಮ ಆಧುನಿಕ ವಿದ್ಯಾಭ್ಯಾಸ ಮತ್ತು ಆಂಗ್ಲರ ಒತ್ತಡಗಳು ಮತ್ತು ಆಧುನಿಕ ರೀತಿ ಉಪಕರಣಗಳು, ಆಧುನಿಕರ ಹೇಳಿದಂಥ ಅನೇಕ ಮಾತುಗಳು ಏನಿದೆಯೋ, ಆ ರಾಜಕಾರಣದ ಹೊಲಸು ನಮ್ಮ ದೇಶದ ಮೇಲೆ ಬಿದ್ದು ನಮ್ಮ ಸಂಸ್ಕೃತಿಯನ್ನು ಹೇಗೆ ಅದು ಹುಚ್ಚಾಪಟ್ಟೆ ಮಾಡಿದೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ರು. ಹಾಗಾಗಿ ನಮ್ಮೆಲ್ಲ ಅಭ್ಯುದಯಕ್ಕೂ ನಾವು ಭದ್ರವಾಗಿ ಹಿಡಿಬಹುದಾದದ್ದೇನು ಅಂತ ಹೇಳಿದ್ರೆ ಶ್ರೇಯಸ್ಸಿನ ಮಾರ್ಗವನ್ನು ಹಿಡಿಬೇಕು, ವಿವೇಕದ ದಾರಿಯನ್ನು ಹಿಡಿಬೇಕು, ಅವಿವೇಕದ ದಾರಿಯನ್ನು ನಾವು ತೊರಿಬೇಕು ಅಂತ. ಅದಕ್ಕಾಗಿ ಅವರು ಒಂದೊಂದು ಜನ ಎಷ್ಟೇ ಹೇಳಿದ್ರು, ಏನೇನು ಮಾತಾಡಿದ್ರು ಅಂತ ಅನ್ನೋದನ್ನು ಹೇಳಿ ಇನ್ನೊಂದು ಮಾತು ಹೇಳ್ತಾರೆ. ನಮ್ಮ ಸಂಸ್ಕೃತಿಯಿಂದನೇ ಸ್ಥಿತಿಯಲ್ಲಿ ಕುಂದುಗಳು ಇವೆ ಎಂಬ ವಿಷಯದಲ್ಲಿ ಅಭಿಪ್ರಾಯ ಭೇದ ಇಲ್ಲ. ನಮ್ಮ ಸಂಸ್ಕೃತಿಯಲ್ಲಿ ಕೆಲವು ಕುಂದುಗಳಿವೆ. ಯಾವುದೇ ಒಂದು ಮನೆಯಲ್ಲಿ ಎಷ್ಟೋ ಬಗೆ ಕುಂದುಗಳಿವೆಯಪ್ಪ, ನಮ್ಮ ಮನೆಗಳಲ್ಲೇ ಇವೆ. ಆದರೆ ಕುಂದುಗಳಿವೆ ಅಂಥೇಳಿ ಈ ಕುಂದುಗಳನ್ನೇ ಏರಾಟ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವುಗಳನ್ನು ತುಳಿಬೇಕು. ಯಾವುದು ಉತ್ತಮವಾದ ಅಂಶಗಳಿದೆಯೋ ಅವುಗಳನ್ನು ಆ ಸೂತ್ರದಲ್ಲಿ ಎಲ್ಲರನ್ನು ಬಂಧಿಸಿಕೊಂಡು ಜೀವನವನ್ನು ಸಾಗಿಸಬೇಕು. ಹೆಂಡತಿ ಒಂದು ಕಡೆ ಹೇಳೋದು, ಗಂಡ ಒಂದು ಕಡೆ ಹೇಳಿದ್ರೆ ಮಕ್ಕಳೇನಾಗಬೇಕು, ಸಂಸಾರ ಏನಾಗಬೇಕು. ಇದೇ ತತ್ವವನ್ನು ನಾವು ದೇಶಕ್ಕೂ ಅನ್ವಯಿಸಬೇಕು ಅಂತ ಹೇಳ್ತಾರೆ. ಭೇದ ಇರುವುದು ಈಗ ನಾವು ಹೇಗೆ ನಡೆಯಬೇಕೆಂಬ ವಿಷಯದಲ್ಲಿ.
ಕುಂದುಗಳ ಕಾರಣದಿಂದ ಈ ಮಿತ್ರರು ಧರ್ಮವನ್ನು ಅಲ್ಲಗಳೆಯುತ್ತಾರೆ. ಒಬ್ಬ ಮಿತ್ರರ ಕಾಗದ ಬರೆದ್ರಲ್ಲ, ಆ ಕಾಗದಲ್ಲಿ ಅವರು ಈ ಧರ್ಮವನ್ನು ಅಲ್ಲಗಳೆಯುತ್ತಾರೆ. ಅವರು ಈ ಧರ್ಮ ಅನ್ನೋದು ಸುಳ್ಳು, ಈ ಧರ್ಮ ಒಂದು ಹುಸಿ, ಈ ಧರ್ಮ ಅನ್ನೋದು ಒಂದು ಪಾಷಾಣ, ಈ ಧರ್ಮ ಅನ್ನೋದು ಒಂದು ಅಫೀಮು. ಈ ಮಾತುಗಳನ್ನು ಮಾರ್ಕ್ಸ್ವಾದಿಗಳು, ಸಮಾಜವಾದಿಗಳು, ಬೇರೆ 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 ಕಡೆ ಇರುವಂಥ ಕೆಲವರು ನಾಸ್ತಿಕರು ಯಾರೇ ಇರಬಹುದು, ವೈಚಾರಿಕ ಅಂತನ್ನುವ ಇನ್ ಕೋಟ್ ವೈಚಾರಿಕ ಅಂತ ಹೇಳ್ಕೊಳ್ಳುವಂಥವರು ಈ ಮಾತುಗಳನ್ನು 1980ರ ಸಂದರ್ಭದಲ್ಲಿ ತುಂಬ ವ್ಯಾಪಕವಾಗಿ ಬೆಳೆಸ್ತಾ ಇದ್ದ ಕಾಲಘಟ್ಟದಲ್ಲಿ ಮಾತು ಹೇಳ್ತಾರೆ. ನನ್ನ ಮತ್ತು ನನ್ನಂಥವರ ವಿಜ್ಞಾಪನೆ ಆಚಾರದಲ್ಲಿ ತಪ್ಪಿದ್ದೇವೆಂಬ ಕಾರಣದಿಂದ ಅದರ ತಳಹದಿಯಾದ ಧರ್ಮವನ್ನು ತೊರೆಯುವುದು ಜಾಣವತನವಲ್ಲ. ಹೌದು, ಆಚಾರದಲ್ಲಿ ಕೆಲವು ಕಡೆ ತಪ್ಪುಗಳಾಗಿವೆ ನಿಜ, ಕುಂದುಗಳಾಗಿವೆ ನಿಜ. ಆದರೆ ಕುಂದುಗಳನ್ನು, ತಪ್ಪುಗಳನ್ನು ಸರಿಪಡಿಸ್ಕೋಬೇಕಾದದ್ದು ನಮ್ಮ ಮುಖ್ಯ. ಮನೆಯಲ್ಲಿ ಹೆಗ್ಣ ಬಂದು ಬಿಲ ತೋಡಿ ಹೆಗ್ಣ ಮಾಡಿದ್ದೆ ಅಂದರೆ ಮನೆಯನ್ನು ಬಿಟ್ಟು ಆಚೆಗೆ ಯಾರು ಹೋಗಲ್ವಲ್ಲ. ಮತ್ತೆ ಹೆಗ್ಣ ಬಿಲವನ್ನೆಲ್ಲ ಮುಚ್ತೀವಿ, ನಮ್ಗೆ ಬೇಕಾಗುವ ಹಾಗೆ ಮತ್ತೆ ಸಾರಣೆ ಮಾಡ್ಕೊಳ್ತೀವಿ, ಮತ್ತೆ ಮನೆಯನ್ನು ಅಭಿವೃದ್ಧಿ ಮಾಡ್ಕೊಂಡು ಮನೆಯಲ್ಲಿ ಸುಖವಾಗಿ ಉಳಿಯೋದಕ್ಕೆ ಏನು ಬೇಕೋ ತಕ್ಕಷ್ಟು ಉಪಾಯಗಳನ್ನು ಮಾಡ್ಕೊಳ್ತೀವಿ. ಇದು ಹೇಗೆ ಒಂದು ಮನೆಗೆ ಅನ್ವಯವೋ ದೇಶಕ್ಕೂ ಇದು ಅನ್ವಯ, ಒಂದು ರಾಜ್ಯಕ್ಕೂ ಅನ್ವಯ, ಸಮುದಾಯಗಳಿಗೂ ಅನ್ವಯ, ಸಮಾಜಕ್ಕೂ ಕೂಡ ಅನ್ವಯ. ಆ ಸಮಾಜದಲ್ಲಿ ಅದಕ್ಕಾಗಿ ಅವ್ರು ಹೇಳ್ತಾರೆ, ಅಂಬೇಡ್ಕರು ಬೌದ್ಧ ಇದನ್ನು ಪ್ರಸಕ್ತಿ ತರ್ತಾರೆ. ಅವರು ಅಂಬೇಡ್ಕರು ಹಿಂದೂ ಧರ್ಮ ಬಿಟ್ಟು ಅವರು ಬೌದ್ಧ ಧರ್ಮಕ್ಕೆ ಸೇರಿಕೊಂಡ್ರು. ಅದಕ್ಕೆ ಇವರು ಒಂದು ಕಾಮೆಂಟ್ ಹೇಳ್ತಾರೆ, ಆದರೆ ಹೇಳಲ್ಲ, ಅವರ ಹೆಸರು ಹೇಳೋದಿಲ್ಲ. ನಮ್ಮ ಹರಿಜನ ನಾಯಕರೊಬ್ಬರು ಹಿಂದೂ ಧರ್ಮವನ್ನು ತ್ಯಜಿಸಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು. ಆದರೆ ನಮ್ಮಲ್ಲಿ ಹರಿಜನರನ್ನು ಇತರ ಜನರು ಕಾಣುವ ರೀತಿ ಹಿಂದೂ ಧರ್ಮದ ಒಂದು ಅಂಗ ಎಂದು ನಾವಾಗಲಿ ಈ ನಾಯಕರಾಗಲಿ ತಿಳಿಯುವುದು ಸರಿಯೇ? ಅದಕ್ಕೆ ಅವರು ಉದಾಹರಣೆ ಕೊಡ್ತಾರೆ. ನಂದನಾರ್ ಅನ್ನುವ ಒಬ್ಬ ಅಂತ್ಯಜನಾದರೂ ಭಕ್ತ ಶಿರೋಮಣಿಯಾಗಿ ನಟರಾಜನ ಸನ್ನಿಧಿಯಲ್ಲಿ ಸ್ಥಾನ ಪಡೆದವನೇ. ಅಂತ್ಯಜ ತಿರುಪಾಣಿಯನ್ನು ಭಕ್ತಗೋಷ್ಠಿಯ ಮೊದಲಿಗೆ ಬ್ರಾಹ್ಮಣ ಲೋಕಸಾರಂಗ ತನ್ನ ಹೆಗಲ ಮೇಲೆ ಕೂರಿಸಿಕೊಂಡು ರಂಗನಾಥನ ಸನ್ನಿಧಿಗೆ ಒಯ್ದನಲ್ಲವೇ? ರಾಮಾನುಜಾಚಾರ್ಯರು 800 ವರ್ಷದ ಹಿಂದೆ ಹರಿಜನರಿಗೆ ಕೆಲವು ದೇವಾಲಯಗಳಲ್ಲಿ ಪ್ರವೇಶ ಕೊಡಲಿಲ್ಲವೇ? ಬಸವಣ್ಣ ಶಿವಶರಣರಾದ ಹರಿಜನರನ್ನು ತನ್ನ ತಂದೆ ಎಂದು ಹಿರಿಯರೆಂದು ಪೂಜಿಸಲಿಲ್ಲವೇ? ಮನೆತನದ ಈ ಹಿರಿಯರ ನಡತೆ ಲೆಕ್ಕಕ್ಕಿಲ್ಲ. ಇಷ್ಟು ಮುಖ್ಯರಲ್ಲದ, ತಿಳಿವು ಸಾಲದ ಇಂದಿನ ಸಾಮಾನ್ಯ ಜನದ ನಡತೆಯ ಲೆಕ್ಕಕ್ಕೆ ಬರಬೇಕೇ? ಸಾಮಾನ್ಯ ಜನತೆಯ ತಪ್ಪನ್ನು ಎತ್ತಿ ಹಿಡಿದು ನಿಮಗೆ ಬುದ್ಧಿ ಇಲ್ಲ ಎಂದು ಹೇಳುವುದು ಆ ತಪ್ಪುಗಳನ್ನು ತಿದ್ದುವುದಕ್ಕೆ ತಕ್ಕ ಮಾರ್ಗವಲ್ಲ. ದೋಷದ ವಿಷಯದಲ್ಲಿ ಸಹನೆ ಸಲ್ಲ, ಆದರೆ ಅದನ್ನು ತಿದ್ದುವುದರಲ್ಲಿ ತಾಳ್ಮೆ ಕೆಡಬಾರದು. ಎಂಥ ಅಮೃತವಾದಂಥ ಮಾತನ್ನು ಮಾಸ್ತಿಯವರು ಹೇಳ್ತಾರೆ. ಈ ಮಾತು ಹೊರಗಿನ ಪ್ರಪಂಚದ ಇವತ್ತಿನ ಸಂದರ್ಭದ ಹೊರಗಡೆ ಬೇರೆ ಬೇರೆ ಅನೇಕ ಬಗೆಯ ಚರ್ಚೆಗಳು ನಡೀತಾ ಇದ್ದಾವೆ. ಬೇರೆ ಬೇರೆ ಬಗೆಯ ವೈಚಾರಿಕ ರಾಜಕಾರಣದ ಮೂಲಕ ಪ್ರತೀತಗೊಳ್ಳುವ ಅನೇಕ ಚರ್ಚೆಗಳಿವೆ ಅಲ್ಲಿ ಹೊರಗಡೆ. ಅವುಗಳಿಗೆ ಪರಿಹಾರೋಪಾಯವನ್ನು ನಮ್ಮ ಮಾಸ್ತಿಯವರು ಇಲ್ಲಿ ಸೂಚಿಸ್ತಾ ಇದ್ದಾರೆ. ಈಗಲೂ ನಮ್ಮ ಧರ್ಮ ಸನಾತನ ಧರ್ಮ, ಅದು ಸದಾ ಬೆಳೆಯುತ್ತಿರುವ ಧರ್ಮ, ಈಗಲೂ ಬೆಳೆಯುತ್ತಿದೆ, ಮುಂದೂ ಬೆಳೆಯಬಲ್ಲದು. ಅದನ್ನು ಬೆಳೆಸುವ ಹೊಣೆ ಅದರ ವಲಯದಲ್ಲಿ ಜನ್ಮ ತಿಳಿದಿರುವ ಜನರದು ಅಂತ ಹೇಳ್ತಾರೆ. ಅಂದರೆ ಈ ಧರ್ಮ ಅನ್ನೋದು ನಿಂತ ನೀರಲ್ಲ, ಅದು ಹರಿಯುವ ನೀರಿದ್ದಂತೆ. ನಿಂತ ನೀರಾದರೆ ಅದು ಮಲೆಯುತ್ತದು, ಕುಡಿಯೋಕ್ಕಾಗೋಲ್ಲ. ಆದರೆ ಹರಿಯುವ ನೀರಾದರೆ ಅದು ಕುಡಿಯಬಹುದು. ಸತತವಾಗಿ ಇಲ್ಲಿಂದ ಹೋಗುತ್ತೆ, ಮತ್ತೆ ಜಲದಿಂದ ಮತ್ತೆ ಮೇಘ ವರ್ಷ ಕರಿಯುತ್ತೆ, ಮತ್ತೆ ಮಳೆ ಬರುತ್ತೆ, ಮತ್ತೆ ಭೂಮಿ ತಂಪಾಗುತ್ತೆ, ಮತ್ತೆ ಆ ನೀರನ್ನು ಕುಡಿತೇವೆ. ಅಂದರೆ ಈ ಹರಿಯುವ ನೀರಿದೆಯಲ್ಲ, ಧರ್ಮ ಅನ್ನೋದು ಹರಿಯುವ ನೀರಿರುವ ಹಾಗೆ ಅನ್ನೋದನ್ನು ಎಲ್ಲರೂ ಬಹುತೇಕವಾಗಿ ಹೇಳ್ತಾರೆ. ಜೀವನ ಅಂದ್ರೇ ಜೀವನ ಅನ್ನೋ ಶಬ್ದಕ್ಕೆ ನೀರು ಅಂತಲೂ ಒಂದು ಅರ್ಥ ಇದೆ ಸಂಸ್ಕೃತದಲ್ಲಿ. ಹಾಗಾಗಿ ಇಂಥ ಜೀವನ ಹರಿಯುವ ಕಡೆಯನ್ನು ಯೋಚನೆ ಮಾಡಬೇಕೇ ಹೊರತು ನಿಂತ ಕಡೆ ನಾವು ಯೋಚನೆ ಮಾಡಿಕೊಡೋದು ಅಂತ ಅವರು ಹೇಳ್ತಾರೆ. ಹಾಗಾಗಿ ಈ ಧರ್ಮದ ಮೂಲವನ್ನು ಕುರಿತು ಅವರು ವೇದ ಉಪನಿಷತ್ತುಗಳನ್ನು ಮೂಲದಲ್ಲಿ ಇಟ್ಕೊಂಡು ಅನೇಕ ವಿಚಾರಗಳನ್ನು ಅವರು ಮಾತಾಡ್ತಾರೆ. ಮತ್ತು ಧರ್ಮದ ಬೆಳವಣಿಗೆ ಹೇಗಾಯಿತು ಅಂತ, ವೇದಗಳಲ್ಲಿ ಹೇಗೆ ಕಾಣಿಸ್ಕೊಳ್ಳುತ್ತೆ ಧರ್ಮ ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡಿ ಮುಂದೆ ಪುರಾಣಗಳಿಗೆ ಬಂದು, ಪುರಾಣಗಳಲ್ಲಿ ಅನೇಕ ಅವತಾರಗಳು ಬರುತ್ತೆ. ಇಂಥ ಅವತಾರಗಳಲ್ಲಿ ಹೇಗೆ ಕಾಣಿಸ್ಕೊಳ್ಳುತ್ತೆ ಅಂತ ಅವರು ಪುರಾಣಗಳಲ್ಲಿ ಆ ಸಂಕೇತಾರ್ಥದಲ್ಲಿ, ಕಲ್ಪನೆಯಲ್ಲಿ, ಪುರಾಣಗಳಲ್ಲಿ ಹೇಗೆ ಧರ್ಮದ ವ್ಯಾಖ್ಯಾನಗಳಿವೆ ಅಂತ ಅನ್ನೋದನ್ನು ಅವರು ಮಾತಾಡಿ ದೇವರನ್ನ ಕುರಿತ ಭಾವಗಳ ಮಧ್ಯೆ ಸ್ಪರ್ಧೆ, ಒಂದು ಮಧ್ಯಸ್ಥಿಕೆ ಯತ್ನಗಳು ಅನೇಕ ಕಡೆ ನಡೆಯುತ್ತೆ. ನಮ್ಮ ದೇಶದಲ್ಲಿ ಬೇರೆ ಬೇರೆ ಕಾಲಘಟ್ಟದಲ್ಲಿ ಈ ದೇವರ ಬಗ್ಗೆ, ಧರ್ಮದ ಬಗೆಗೆ ವಿಚಾರಗಳನ್ನು ಬೇರೆ ಬೇರೆ ಭಿನ್ನಾಭಿಪ್ರಾಯಗಳು ಹೇಗೆ ಬೆಳೆದು ಬಂದವು. ಆದರೆ ಅದರ ಜೊತೆಯಲ್ಲಿ
ಒಂದು ಏಕಸೂತ್ರತೆ ಅನ್ನೋದನ್ನು ನಾವು ಬಿಡದೆ ಹೇಗೆ ನಡ್ಕೊಂಡು ಹೋದವು ಅಂತ ಅನ್ನೋದನ್ನು ಹೇಳ್ತಾರೆ. ಈಗ ಉದಾಹರಣೆಗೆ ಅನೇಕ ಕ್ಷೇತ್ರಗಳಿವೆ ನಮ್ಮ ದೇಶದಲ್ಲಿ, ಮಹತ್ ಕ್ಷೇತ್ರಗಳ ಸಂಪ್ರದಾಯಗಳಿವೆ. ಅದು ಯಾವುದೇ ಕ್ಷೇತ್ರ ಆಗ್ಬೋದು. ದಕ್ಷಿಣ ಭಾರತದಲ್ಲಿ ಮತ್ತು ಉತ್ತರ ಭಾರತದಲ್ಲಿ, ಒಟ್ಟು ಅಖಂಡ ಭಾರತದಲ್ಲಿ ಅನೇಕ ಕ್ಷೇತ್ರಗಳಿವೆ. ಆ ಕ್ಷೇತ್ರಗಳಿಗೆ ಜನ ಹೋಗ್ತಾರೆ. ಜನ ಹೋದಾಗ ಅಲ್ಲೊಂದು ಭಾವನ ಕಂಡುಕೊಳ್ತಾರೆ. ಆ ಕ್ಷೇತ್ರಕ್ಕೆ ಬರುವಂಥವರು ಒಬ್ಬಂದೇ ಪದ್ಧತಿಯವರು ಅಂಥವ್ರೇನಲ್ಲ. ಬರೀ ಕೇವಲ ಹಿಂದೂಗಳೇ ಮಾತ್ರ ಅಲ್ಲ, ಮುಸಲ್ಮಾನರು ಬರ್ತಾರೆ, ಕ್ರೈಸ್ತರು ಬರ್ತಾರೆ. ತಮಗೆ ಬೇಕಾಗುವ ಜನ ಎಲ್ಲಿ ಬೇಕಾದರೂ. ಉತ್ತರ ಕರ್ನಾಟಕಕ್ಕೆ ಹೋದರೆ ಒಂದೇ ದೇವಸ್ಥಾನಕ್ಕೆ 3 ಬೇರೆ 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 ಜನ ಬರ್ತಾರಲ್ಲಿ. ನಾನೇ ನೋಡಿರೋ ಹಾಗೆ ಕೆಲವು ಕ್ಷೇತ್ರಗಳಿಗೆ ಕ್ರೈಸ್ತರು ಬಂದಿರ್ತಾರೆ, ಮುಸಲ್ಮಾನರು ಬಂದಿರ್ತಾರೆ, ಹಿಂದೂಗಳು ಬಂದಿರ್ತಾರೆ. ಅವರು ಬಂದು ಹಿಂದಿನ ಕಾಲದಲ್ಲಿ ಮಸೀದಿಗೆ ಹೋಗಿ ಮಕ್ಕಳೇನಾದರೂ ಬೆದರಿದ್ರೆ ಅಲ್ಲಿ ಹೋಗಿ ಮಸೀದಿಗೆ ಹೋಗ್ಬಿಟ್ಟು ಅದನ್ನು ತಾಯ್ತ ಕಟ್ಟಿಸ್ಕೊಂಡಂಥ ಒಂದು ಸಂಪ್ರದಾಯ ಎಲ್ಲರಿಗೂ ಇದೆ. ಅದು ಹೆಚ್ಚು ಕಡಿಮೆ ಎಲ್ಲ ಮನೆಗಳಲ್ಲೂ ಕೂಡ ಹೋಗಿ ಕಟ್ಟಿಸ್ಕೊಳ್ತಿದ್ರು. ಅಂದರೆ ಒಂದು ಕ್ಷೇತ್ರ ಅನ್ನೋದು ನಮ್ಮನ್ನು ಒಗ್ಗೂಡಿಸುವ ಅಂಥ ಒಂದು ಜಾಗ ಅದು ಅಂತ. ಈ ಒಂದು ಕ್ಷೇತ್ರಕ್ಕೆ ಒಂದು ಮಹತ್ವ ಇದೆ ಅನ್ನೋದನ್ನು ಹೇಳ್ತಾರೆ ಅವರು. ಹಾಗಾಗಿ ಕ್ಷೇತ್ರಗಳ ಮಾಹಾತ್ಮ್ಯನ ಕುರಿತು ಮಾತಾಡ್ತಾರೆ. ಪುರಾಣಗಳಲ್ಲಿ ತುಂಬ ಮಾಹಾತ್ಮ್ಯಗಳು ಬರುತ್ತೆ. ಅದು ಯಾವ್ಯಾವುದೋ ಕ್ಷೇತ್ರಗಳಿರ್ಬೋದು. ಭಾರತದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಕೆಲವು ವಿಶೇಷತೆಯನ್ನು ಕಾಣಿಸ್ಕೊಳ್ತೀವಿ. ಒಂದು ಕ್ಷೇತ್ರಕ್ಕೆ ಹೋಗಿ ಬಂದರೆ, ಈಗ ಉದಾಹರಣೆಗೆ ನಾವು ತಿರುಪತಿಗೆ ಹೋಗಿ ಬಂದಿರ್ತೀವಿ, ಇಲ್ಲ ಕಂಚಿಗೆ ಹೋಗಿ ಬಂದಿರ್ತೀವಿ, ಇಲ್ಲ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ಬಂದಿರ್ತೀವಿ. ನಾವು ಹೋದಾಗ ಒಂದು ಅನುಭವ ಆಗುತ್ತೆ. ಆ ಅನುಭವ ಶುದ್ಧವಾಗಿರ್ಬೇಕಷ್ಟೇ. ನಾವು ಹೋಗಿ ವಾಪಸ್ ಬಂದಮೇಲೆ ನಮಗೇನು ಅನಿಸುತ್ತೆ, ನಮ್ಮ ಜೀವನದಲ್ಲಿ ಆ ಕ್ಷೇತ್ರಕ್ಕೆ ಹೋಗಿ ಬಂದ್ರ ಮೇಲೆ ನಮ್ಮ ಮನಸ್ಸಿಗೆ ಒಂದು ನೆಮ್ಮದಿ ಆಗುತ್ತೆ. ಈಗ ಹಾಗೆ ನೋಡೋದಾದರೆ ಅನೇಕ ಸರಿ ನಾನು ಮಂತ್ರಾಲಯಕ್ಕೆ ಹೋದಾಗ ಮಂತ್ರಾಲಯದ ಮುಂದೆಗಡೆ ರಾಘವೇಂದ್ರ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನಿಂತ್ಕೊಂಡು ಒಟ್ಟು ನಮ್ಮ ಮನಸ್ಸಲ್ಲಿ ಕಲ್ಮಶವನ್ನೇ ಇಟ್ಕೊಳ್ಳೋದಲ್ಲಿ ಹೀಗೆ ಪೂರ್ಣ ಸಮರ್ಪಣ ಭಾವದಿಂದ ನೋಡ್ತಾ ಹೋದಂತೆ ನಮ್ಮೊಳಗಿರುವಂಥ ಅನೇಕ ಸಂಶಯಗಳು ಪರಿಹಾರ ಆಗಿಬಿಡುತ್ತೆ. ವಾಪಸ್ ಬಂದ ಮೇಲೆ ನಮಗೆ ಅನೇಕ ಬಗೆಯ ಒಂದು ಬೋಧನೆ ಆಗುತ್ತೆ ಮತ್ತು ನಮ್ಮಲ್ಲಿ ಅನೇಕ ನಮ್ಮ ವಿಚಾರಗಳಲ್ಲಿಯೇ ತುಂಬ ಹೊಸ ತಿಳುವಳಿಕೆಗಳು ಮೂಡೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಆ ಕ್ಷೇತ್ರಗಳನ್ನು ನಾವು ಪವಿತ್ರವಾಗಿ ಅದನ್ನು ಧಾರ್ಮಿಕ ಕ್ಷೇತ್ರಗಳನ್ನು ಹೇಗೆ ಇಟ್ಕೋಬೇಕು ಅಂತ, ಅವು ಕೂಡ ಧರ್ಮವನ್ನು ಉಳಿಸುವ ಕೆಲಸವನ್ನು ಕ್ಷೇತ್ರಗಳು ಮಾಡ್ತಾ ಇದೆ ಅಂತ ಮಾಸ್ತಿ ಅವರು ಹೇಳ್ತಾರೆ. ಶ್ರೀರಂಗಂ ಅವರು ಹೋಗ್ತಾ ಬಂದ ಅಂಥ ಜಾಗ. ಈ ದೇಶದಲ್ಲಿ ಈ ಥರದ ಈಗ ಅವು ಕೆಲವು ಕಡೆ ವಾಣಿಜ್ಯೀಕರಣ ಆಗಿವೆ, ಬಿಡಿ, ಕಮರ್ಷಿಯಲ್ ಆಗಿವೆ. ನಾನು ಕಮರ್ಷಿಯಲ್ ಆಗಿರೋದನ್ನು ನಾನೇನು ಇದು ಮಾಡಲ್ಲ. ಈಗ ಹಾಗೆ ನೋಡೋದಾದರೆ ನಾನು ಸುಮಾರು ಈಗೊಂದು 35-40 ವರ್ಷಗಳ ಹಿಂದೆ ನಾನು ನವಲಗುಂದದಲ್ಲಿ ನಾಂಗಲಿ ಗಂಜನ್ ನೋಡೋಕೆ ಹೋಗಿದ್ದೆ. ನಾನು ಅದರ ಮಠವನ್ನು ಶಿಶುನಾಳಲ್ಲಿ ಶರೀಫ್ ಸಾಹೇಬರಿದ್ದ ಜಾಗ ನೋಡೋಕೆ ಹೋಗಿದ್ದೆ. ನಿಜವಾಗ್ಲೂ ಹೇಳೋದಾದ್ರೆ ಏನು ಅಂತ ಹೇಳಿದ್ರೆ, ಅವು ಅಪ್ಪಟ್ಟ ಸಹಜವಾಗಿದ್ದವು. ಕಾಲಕ್ರಮೇಣ ಅವು ವಾಣಿಜ್ಯೀಕರಣಕ್ಕೆ ಒಳಗಾಗಿವೆ, ಅದು ಬಿಡಿ. ಆದರೆ ಆದರೂ ಕೂಡ ಆ ಕ್ಷೇತ್ರಗಳಲ್ಲಿ ಒಂದು ಅನುಭವ ಅನ್ನೋದು ಖಂಡಿತ ಆಗುತ್ತೆ. ನೀವಲ್ಲಿ ನಾನು ಈಗ ಉದಾಹರಣೆಗೆ ಅಥಣಿ ಶಿವಗಳ ಮಠದ ಅಂತರ್ಗಂಗೆಯಲ್ಲಿ ಕೆಳಗಡೆ ಕೂತ್ಕೊಂಡು ಬಂದೆ. ನಾನು ಹೋದಾಗ ಕೂತ್ಕೋಬೇಕು ಅಂತ ಅನಿಸ್ತು ಮನಸ್ಸು. ಸುಮ್ಮನೆ ಹೆಚ್ಚು ಕಡಿಮೆ 2 ಗಂಟೆಗಳ ಕಾಲ ಸುಮ್ಮನೆ ಮೌನವಾಗಿ ಕೂತ್ಕೊಂಡಿದ್ದೆ ನಾನು. ಆ ಮೌನವಾಗಿ ಕೂತ್ಕೊಂಡಾಗ ಆ ಕ್ಷೇತ್ರ, ಆ ಇಡೀ ಸ್ಪಂದನ ನನಗೆ ಉಂಟಾಗಿದ್ದನ್ನು ಸ್ಪಂದನವನ್ನು ಬಾಯಿನಲ್ಲಿ ಹೇಳೋಕ್ಕಾಗೋಲ್ಲ. ಅದನ್ನು ಮನಸ್ಸಿನಲ್ಲಿ ನಮಗೊಂದಿದಾಗಿತ್ತು. ಯಾರೋ ಒಬ್ಬ ವ್ಯಕ್ತಿ ನನ್ನ ಎದುರುಗಡೆ, ನಾನು ಬೆಳಗಲಕ್ಷ್ಮಿ ಶಾಸ್ತ್ರಿಗಳ ಮೊದಲ ಬಾರಿಗೆ ನಾನು ನೋಡಿದಾಗ ಅವ್ರ ಹತ್ತಿರದಲ್ಲಿ ಕೂತ್ಕೊಂಡಾಗ ನನಗೆ ಉಂಟಾದ ಭಾವನೆಗಳೇ ಬೇರೆ, ಆಗದಂಥ ಅನುಭವವೇ ಬೇರೆ. ಅಂದರೆ ಒಬ್ಬ ವ್ಯಕ್ತಿಯಿಂದ, ಒಬ್ಬ ಗುರುವಿನಿಂದ, ಒಂದು ಪಾವಿತ್ರ್ಯವಾದಂಥ ಕ್ಷೇತ್ರದಿಂದ, ಒಂದು ದೈವದ ಸನ್ನಿಧಿಯಲ್ಲಿ ನಮ್ಮ ಮನಸ್ಸು ಹೇಗೆ ಕಾಣಿಸ್ಕೊಳ್ಳುತ್ತೆ ಅನ್ನೋದನ್ನು ನಾವು ನಮ್ಮ ಅನುಭವಗಳಲ್ಲಿ ನೋಡ್ಕೋಬೋದು. ಯಾವುದೇ ಕ್ಷೇತ್ರಕ್ಕೆ ಹೋಗಿ, ಅದು ರಾಯರ ಮಂತ್ರಾಲಯಕ್ಕಾದರೂ ಹೋಗ್ಬೋದು, ತಿರುಪತಿಗಾದರೂ ಹೋಗ್ಬೋದು, ಕಂಚಿಗಾದರೂ ಹೋಗ್ಬೋದು, ಅಥವಾ ಬೇರೆ ಸಿದ್ಧಾರೂಢರ ಸನ್ನಿಧಿಗಾದರೂ ಹೋಗ್ಬೋದು. ಯಾರು ಎಲ್ಲಿಗೆ ಬೇಕಾದರೂ ಕ್ಷೇತ್ರಗಳಲ್ಲಿ ನಮ್ಮ ಧರ್ಮ ಸಂರಕ್ಷಣೆ ಆಗ್ತಾ ಇದೆ ಅಂತ ಹೇಳೋದು. ಎಲ್ಲ ಜನ ಬರ್ತಾರೆ, ಒಟ್ಟಿಗೆ ಅಲ್ಲೊಂದು ದೊಡ್ಡ ಪಾಕವಾಗುತ್ತೆ, ಎಲ್ಲ ದಾಸೋಹ ಕಾರ್ಯ ನಡೆಯುತ್ತೆ, ಪ್ರಸಾದ ಸ್ವೀಕಾರ ಆಗುತ್ತೆ, ಪ್ರಸಾದ ತಗೊಳ್ತೀವಿ. ನಾವು ಅದನ್ನು ಬರೀ ಆಹಾರ ಅಂತ ತಗೊಳ್ಳಲ್ಲ. ಆಹಾರಕ್ಕೂ ಪ್ರಸಾದಕ್ಕೂ ಇರೋ ವ್ಯತ್ಯಾಸ ಅದು. ಆಹಾರ ಅನ್ನೋದು ಬರೀ ದೇಹಕ್ಕೆ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ, ಆದರೆ ಪ್ರಸಾದ ಅನ್ನೋದು ದೇಹಕ್ಕೆ ಮಾತ್ರ ಅಲ್ಲ, ಅದು ಮನಸ್ಸಿಗೆ, ಒಂದು ಅಖಂಡವಾದ ಜ್ಞಾನಕ್ಕೆ, ಒಂದು ಅನುಭವಕ್ಕೆ ಬರ್ತಕ್ಕಂಥದ್ದು ಪ್ರಸಾದ. ಒಂದು ತುತ್ತು ಬಾಯಿಗೆ ಇಟ್ಕೊಂಡಾಗ ಉಂಟಾಗೋದು ಆ ಸಂದರ್ಭವೇ ಬೇರೆ. ಅದು ನೀವು ಯಾರಾದರೂ ಪ್ರಸಾದ ಅಂತ
ತಗೊಳ್ಳುವಾಗ ನೀವು ಶುದ್ಧ ಮನಸ್ಸಿನಿಂದ 100% ಅದ್ರ ಜೊತೆಗೆ ನೀವು ಸಮರ್ಪಣೆ ಮಾಡ್ಕೊಂಡು ತಗೊಳ್ಳಿ, ನಿಮ್ಗುಂಟಾಗುವ ಅನುಭವ ಬೇರೆಯೇ ಇರುತ್ತದು. ಅದನ್ನು ನಾವು ಕೆಲವರು ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕಾಗಿ ಪ್ರಸಾದ ತೊಗೊಂಡ್ರೆ ಅದು ಬರೀ ಕೇವಲ ಆಹಾರವಾಗಿ ಕಾಣಿಸುತ್ತೆ ಅಷ್ಟೇ. ಸ್ವೀಕರಿಸುವವನ ಮೇಲೆ ಅದು ಅವಲಂಬಿಸಿರುತ್ತೆ. ಈ ಅಂಶವನ್ನು ಮಾಸ್ತಿಯವರು ಹೇಳ್ತಾರೆ. ಹಾಗಾಗಿ ನಮ್ಮಲ್ಲಿ ಕ್ಷೇತ್ರಗಳನ್ನು ಉಳಿಸ್ಕೊಳ್ಬೇಕು. ನಾವು ಕ್ಷೇತ್ರಗಳಲ್ಲಿ ಧರ್ಮದ ವಿಕಾಸಗಳು, ಧರ್ಮದ ಸ್ವರೂಪಗಳು ಹೇಗೆ ಬೆಳೀತಾ ಇದೆ ಅಂತ ಹೇಳಿ ಮುಂದೆ ಅವರು ನಮ್ಮ ಜಾತಿ ವ್ಯವಸ್ಥೆಗೆ ಮೂಲ ಕಾರಣರಾದಂಥವ್ರು ಆಂಗ್ಲರು ಅನ್ನೋದನ್ನು ಅವ್ರು ಹೇಳ್ತಾರೆ. ನಮ್ಮ ದೇಶದಲ್ಲಿ ಜಾತಿಯನ್ನು ಬೆಳೆಸೋದಕ್ಕೆ ಮೂಲ ಕಾರಣರಾದಂಥವ್ರು ಆಂಗ್ಲರ ಮೂಲಕವಾಗಿ ನಮ್ಮಲ್ಲಿ ಜಾತಿ ವಿಕ್ಷೋಭಗಳು ಬೆಳೀತಾ ಹೋಯಿತು. ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ, ಸಾಮಾಜಿಕ ವ್ಯವಸ್ಥೆಯಲ್ಲಿ, ನಮ್ಮ ಧಾರ್ಮಿಕ ವ್ಯವಸ್ಥೆಗಳಲ್ಲಿ, ನಮ್ಮ ಮತೀಯ ಕ್ಷೇತ್ರಗಳಲ್ಲೆಲ್ಲರೂ ಕೂಡ ಹೀಗೆ ವಿಘಟನೆ ಮಾಡೋದನ್ನೇ ಆಂಗ್ಲರ ಅಥವಾ ಬ್ರಿಟಿಷ್ನವರ ಒಂದು ಕುಯುಕ್ತಿ. ಇದನ್ನು ನಾವು ಯಾಕೆಂದ್ರೆ ಇದನ್ನು ಆಂಗ್ಲರ ಕಾಲದಲ್ಲೇ ಮಾಸ್ತಿಯವರು ಇದ್ದಿದ್ದರಿಂದ ಆಂಗ್ಲರ ಮನಸ್ಸು ಏನು ಅಂತ ಗೊತ್ತಿತ್ತು. ಬ್ರಿಟಿಷ್ನವರು ಎಲ್ಲವತ್ತೂ ಕೂಡ ಯೋಚನೆ ಮಾಡೋದು ಡಿವೈಡ್ ಅಂಡ್ ಮತ್ತು ರೂಲ್. ಅದು ಡಿವೈಡ್ ಮಾಡಿನೇ ರೂಲ್ ಮಾಡೋದು ಅವರು. ಈ ಡಿವೈಡ್ ಮತ್ತು ರೂಲಿಂಗ್ ಏನಿದೆಯೋ ಭೇದಗೊಳಿಸಿಯೇ ನೋಡಬೇಕು ಅಂತ, ಅವ್ರಿಗೆ ಅಭೇದಗೊಳಿಸಿಕೊಳ್ಳುವ ಕ್ರಮ ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಈ ಜಾತಿ ವ್ಯವಸ್ಥೆಯನ್ನು ಆಂಗ್ಲರು ಮಾಡಿದಂಥ ಒಂದು ಭೇದೋಪಾಯ ಅಂತ ಮಾಸ್ತಿಯವರು ಕರೀತಾರೆ ಈ ಧರ್ಮ ಸಂರಕ್ಷಣೆಯ ಪುಸ್ತಕದಲ್ಲಿ. ಇಂದಿನ ನಮ್ಮ ಶುಷ್ಕ ಆಚಾರವನ್ನು ಹೇಳ್ತಾರೆ. ಜಾತಿ ವೈಷಮ್ಯಗಳು ಹೇಗೆ ಬೆಳೀತವೆ, ಈ ವೈಷಮ್ಯದ ವಿಕಾರ ರೂಪಗಳು ಈ ಹೊತ್ತು ಹೇಗೆ ಬೇರೆ ಬೇರೆ ರೀತಿಗಳಲ್ಲಿ ಇಡೀ ಸಮುದಾಯಗಳಲ್ಲಿ, ಇಡೀ ದೇಶದಲ್ಲಿ ಹೇಗೆ ತುಂಬಿಕೊಂಡಿದೆ, ಇದರಿಂದ ನಾವು ಮುಕ್ತರಾಗಬೇಕಾದ ಅಗತ್ಯ ಇದೆ ಅಂತ ಹೇಳಿ ಮುಂದೆ ಅವರ ಹರಿಜನ ಸಮಸ್ಯೆಯನ್ನು ಕೈ ತಗೊಳ್ತಾರೆ. ಈ ಹರಿಜನ ಸಮಸ್ಯೆ ಹೇಗೆ ಬಂತು, ಅದು ಗಾಂಧಿಯವರು ಹರಿಜನರು ಅಂತ ಹೇಳಿದರೆ, ಮತ್ತು ಈಗ ಆ ಮಾತನ್ನು ಹರಿಜನ ಅಂತ ಹೆಸರು ಕಲಿಬೇಡಿ, ನಮ್ಮನ್ನು ಬೇರೆ ರೀತಿ ಕರಿಬೇಕು, ಹರಿಜನ ಅಂತ ಗಾಂಧಿಯವರು ಕರೆದು ನಮ್ಮನ್ನು ತಪ್ಪು ಮಾಡಿದ್ರು ಅಂತ ಹೇಳ್ತಾರೆ. ಆದರೆ ಮಾಸ್ತಿಯವರು ಹರಿಜನ ಅನ್ನೋದನ್ನು ಒಂದು ಗಾಂಧಿಯವರು ಯಾವುದನ್ನು ವಿಶಾಲ ಅರ್ಥದಲ್ಲಿ ಅಂತ ದೇವರ ಮಕ್ಕಳು ಅಂತ ಅರ್ಥದಲ್ಲ ಅಷ್ಟೇ. ನಾವೆಲ್ಲ ದೇವರ ಮಕ್ಕಳೇ. ನಮಗೇನು ಒಬ್ಬ ಜನ್ಮನ ಜಾಯತೆ ಶೂದ್ರ ಕರ್ಮಣ ದ್ವಿಜ ಉಚ್ಯತೆ. ನಾವು ಹುಟ್ಟಿನಿಂದ ಎಲ್ಲರೂ ಶೂದ್ರರೇ. ನಮ್ಮ ಹುಟ್ಟಿಂದ ಸಂಸ್ಕಾರ ಬಲದಿಂದ ಅವನು ದೊಡ್ಡವರಾಗ್ತೀಯೇ ಹೊರತು, ಸಂಸ್ಕಾರ ನೀವು ಯಾವುದಾದ್ರೂ ಒಂದು ನೀರು ತಗೊಳ್ಳಿ, ಸಂಸ್ಕಾರ ಮಾಡದೇ ಇದ್ದರೆ ನೀವು ನೀರು ಕುಡಿಯೋದು ಹೇಗೆ? ಅದು ಫಿಲ್ಟರ್ ಮಾಡದೆ ಕುಡಿಯೋಕ್ಕಾಗಲ್ವೇ? ಆಗಲ್ವಲ್ಲ. ನಲ್ಲಿ ಬಂದಿರೋ ನೀರು ಹಾಗೆ ತಗೊಂಡ್ರೆ ನಿಮಗೆ ದೇಹಕ್ಕೆ ಆಪತ್ತದು. ನೀವು ಪ್ರತಿ ಆಹಾರವನ್ನು ಸಂಸ್ಕರಣ ಮಾಡ್ತೀವಿ, ಮಾತುಗಳನ್ನು ಸಂಸ್ಕರಿಸಬೇಕು ಅಂತ ವೇದ ಹೇಳುತ್ತೆ, ಮಾತುಗಳನ್ನು ಸಂಸ್ಕಾರ ಮಾಡಿ ತಗೋಬೇಕು ಅಂತ ಹೇಳುತ್ತೆ. ಅಗ್ನಿ ವಾಗ್ಭೂತ್ ಮುಖಂ ಪ್ರಾವಿಶತ್ ಅಂತಾನೆ ಉಪನಿಷತ್ತು ಹೇಳುತ್ತೆ. ಈ ಮಾತು ಅನ್ನೋದು ಅಗ್ನಿ, ಅದು ನಮ್ಮ ಮುಖದಿಂದ ಬರೋಕ್ಕಿಂತ ಮುಂಚೆ ಅದು ಪರಿಶುದ್ಧವಾಗಿ ಹೊರಗಡೆ ಬರುತ್ತೆ ಅಂತ. ಅದಕ್ಕಾಗಿ ಅವ್ರದ್ದು ವಾಕ್ಶಕ್ತಿ ಅಂತ ಹೇಳಿದ್ರು. ಅದನ್ನು ಕೇವಲ ಮಾತಲ್ಲ ಅದು. ಅದಕ್ಕೆ ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಅಲ್ಲಮ್ಮ ಪ್ರಭುಗಳು ಹೇಳಿದ್ದು. ಮಾತು ಬರೀ ಮಾತಾಗಿದ್ದರೆ ಅದರಿಂದ ಆಗೋದು ಅನರ್ಥ. ಈ ಮಾತನ್ನು ಜ್ಯೋತಿಯಾಗಿ ಮಾಡ್ಕೊಳ್ಳಿ, ಈ ಮಾತನ್ನು ಅಮೃತವನ್ನಾಗಿ ಮಾಡ್ಕೊಳ್ಳಿ, ವಾಗಾಮೃತ ಮಾಡಿ ವಾಕ್ಶಕ್ತಿಯಾಗಿ ಮಾಡ್ಕೊಳ್ಳಿ. ಆಗ ಆ ಮಾತಿಗೊಂದು ಶಕ್ತಿ ಬರುತ್ತೆ, ಒಂದು ಮಂತ್ರ ಆಗುತ್ತೆ. ಅದು ಮಾತು ಮಂತ್ರ ಆಗೋದು ಇಂಥ ಸಂದರ್ಭಗಳಲ್ಲೇ. ಅದಕ್ಕಾಗಿ ಈ ಸೂಕ್ಷ್ಮತೆಗಳೆಲ್ಲ ಮಾಸ್ತಿಯವರಿಗೆ, DVG ಅವರಿಗೆ, ಇನ್ನೂ ಅನೇಕ ಆ ಕಾಲದಲ್ಲಿದ್ದಂಥ ಅನೇಕರಿಗೆ ಈ ರಹಸ್ಯ ಗೊತ್ತಿತ್ತು. ಅದಕ್ಕಾಗಿ ಅದನ್ನು ಹರಿಜನ ಅನ್ನೋ ಮಾತನ್ನು ಕೇವಲ ದೇವರ ಮಕ್ಕಳು ಅನ್ನೋ ಅರ್ಥದಲ್ಲಿ ಅವರು ವಿಶಾಲವಾದ ಅರ್ಥದಲ್ಲಿ ಬಳಸ್ಕೊಂಡ್ರು. ಆದರೆ ನಮ್ಮ ರಾಜಕೀಯ ನಾಯಕರು ಅದನ್ನು ಕೇವಲ ಸಂಕುಚಿತ ಅರ್ಥದಲ್ಲಿ ಅದನ್ನು ಬಳಕೆ ಮಾಡಿ ಕಾಲಕ್ರಮೇಣ ಹರಿಜನ ಅನ್ನೋ ಶಬ್ದವನ್ನು ಅವರು ಕೈ ಬಿಟ್ಟರು. ಅನೇಕ ಗುರುಗಳಿದ್ದಾರೆ, ಗುರುಪೀಠಗಳಿವೆ. ವಿಶೇಷ ಅವರು ಶ್ರೀ ವೈಷ್ಣವ ಗುರುಪೀಠಗಳ ಬಗ್ಗೆ ಮಾತಾಡ್ತಾರೆ, ಸ್ವಾಮಿಗಳ ಚರಿತ್ರೆ ಹೇಳ್ತಾರೆ, ಮಠಗಳ ಶ್ರೇಷ್ಠತೆಯನ್ನು ಕುರಿತು ಹೇಳ್ತಾರೆ. ನಮ್ಮಲ್ಲಿ ಮಠಗಳನ್ನು ಈಗ ಹೇಳ್ತಾರೆ, ಎಲ್ಲ ಮಠಗಳನ್ನು ಉಡಾಯಿಸಿ ಅಂತ ಹೇಳಿ. ಮಠಗಳು ಬೇಕಾಗಿಲ್ಲ ನಮಗೆ. ಈಗ ಇಲ್ಲಿಂದ ಮೊನ್ನೆ ತಾನೇ ಇತ್ತೀಚೆಗೆ ಪೇಜಾವರ ಸ್ವಾಮಿಗಳ ವಿರುದ್ಧವಾಗಿ ಒಂದು ಯಾತ್ರೆ ಹೊರಡ್ತದ್ದು. ಇವೆಲ್ಲ ಏನು ಅಂದರೆ, ಯಾವ ಮನುಷ್ಯನ ಮನಸ್ಸು ಕಲ್ಮಶವಾಗಿ, ಯಾವ ಮನುಷ್ಯನ ಮನಸ್ಸಿಗೆ ಪೂರ್ತಿ ಅವನು ಭೇದದಲ್ಲೇ ಬದುಕ್ತಿರ್ತಾನೋ ಅಂಥವನಿಗೆ ಎಲ್ಲವೂ ತಪ್ಪಾಗಿ ಕಾಣಿಸುತ್ತದು. ಅಂಥ ತಪ್ಪುಗಳನ್ನು ನಿವಾರಣೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಮಠಗಳು ಶ್ರೇಷ್ಠತೆಯ ಒಂದು ಕಲ್ಪನೆ. ಅದು ಧರ್ಮಗಳನ್ನು ಉಳಿಸಿರೋದು ಮಠಗಳು, ಧರ್ಮವನ್ನು ಉಳಿಸಿರೋದು ಕ್ಷೇತ್ರಗಳು, ಧರ್ಮವನ್ನು ಉಳಿಸಿರೋದು ಗುರುಗಳು, ಧರ್ಮವನ್ನು ಉಳಿಸಿರೋದು ನಮ್ಮ ಪ್ರಾಚೀನವಾದ ಸಂಸ್ಕೃತಿಯ ಗ್ರಂಥಗಳು. ಧರ್ಮವನ್ನು ಉಳಿಸಿಕೊಳ್ಳೋದು ಮಹಾತ್ಮ ಗಾಂಧೀಜಿ, ಧರ್ಮವನ್ನು ಉಳಿಸಿಕೊಂಡಂಥವರು ತಿಲಕರು, ಗೋಖಲೆಯವರು, ಇವರೆಲ್ಲ ಧರ್ಮವನ್ನು ಎತ್ತಿ ಹಿಡಿದವರು ಅಂತ. ಧರ್ಮ ಒಂದೇ ಉದ್ಧಾರ, ಅದೇ ಸತ್ಯ ಅಂತ ಹೇಳಿ ಅದನ್ನು ಈ ಮಾತು ಹೇಳ್ತಾರೆ. ಆಮೇಲೆ ಈಗ ಮೂಡುಬೈಗಳ ಬಗ್ಗೆ ಒಂದು ಚಾಪ್ಟರ್ ಇದೆ. ಅದರಲ್ಲಿ ಜ್ಯೋತಿಷ್ಯದಲ್ಲಿ ನಂಬಿಕೆ, ವ್ಯಾಧಿಗಳ ಕುರಿತ ನಂಬಿಕೆ,
ಪವಾಡಗಳು, ಸಿದ್ಧಿಗಳು. ಜ್ಯೋತಿಷದ ಸಂಬಂಧಪಟ್ಟಾಗೆ ಇವರೇ ಹೇಳ್ತಾರೆ, ನನಗೆ ನನ್ನ ಜೀವನದಲ್ಲಿ ಏನಾಗಬಹುದು ಅಂತ ಅನ್ನೋದನ್ನು ಕೆಲವರು ವಿಷಯ ಸಂದರ್ಭದಲ್ಲಿ ಆಂಧ್ರದಿಂದ ಬಂದಂಥ ಒಬ್ಬರು ನನಗೆ ಹೀಗೆ ಅಂತ ತಮ್ಮ ಜ್ಯೋತಿಷದ ಗುಣಾಕಾರ ಲೆಕ್ಕಾಚಾರ ಹಾಕಿ ಹೇಳಿದಾಗ ಅದು ಅದೇ ರೀತಿ ನಡೀತು ಅಂತ ಹೇಳ್ತಾರೆ. ಜ್ಯೋತಿಷದ ಬಗ್ಗೆ ಅಪನಂಬಿಕೆಯನ್ನು ಈಗಿದೆ ನಮ್ಮ ಸರ್ಕಾರ. ಈಗ ಸಮಾಜವಾದಿ ಸರ್ಕಾರಗಳೆಲ್ಲ ಜ್ಯೋತಿಷ್ಯದ ಬಗ್ಗೆ ಬೆಂಕಿಯನ್ನು ಹಾಕೋದಿಕ್ಕೋ ಅಥವಾ ಅದನ್ನು ಇದು ಮಾಡ್ತಾರೆ. ಆದರೆ ಜ್ಯೋತಿಷ್ಯ ಅನ್ನೋದು ಒಂದು ವೈಜ್ಞಾನಿಕವಾದದ್ದು ಅನ್ನೋದ್ರ ಬಗ್ಗೆ ಪರಂಪರೆಯಿಂದ ಬಂದಿದೆ. ನಾನು 2 ಸಂಪುಟಗಳನ್ನು ಶಿವತತ್ವ ರತ್ನಾಕರ ಮತ್ತು ಮಾನಸೋಲ್ಲಾಸವನ್ನು ಅನುವಾದ ಮಾಡಿ ಟಿಪ್ಪಣಿ ಬರೆಯುವಾಗ ನಾನು ಪ್ರಾಚೀನವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ವೇದಾಂಗ ಜ್ಯೋತಿಷ್ಯ ತಿಳಿದಿರೋರ ಹತ್ರ ನಾನು ಹೋಗಿ ಕೂತ್ಕೊಂಡು ಇದನ್ನೆಲ್ಲ ವಿಚಾರ ಮಾತಾಡಿದೆ. ನಾನು ಫಲ ಜ್ಯೋತಿಷ್ಯದಲ್ಲಿ ಅದೊಂದಿರುತ್ತೆ, ಅಂಗಗಳನ್ನು ನೋಡಿ ಹೇಳೋದಕ್ಕಿರುತ್ತೆ. ಸುಮ್ಮನೆ ಒಂದು ಸಣ್ಣ ಇದೇ ಸಂದರ್ಭದಲ್ಲಿ ಒಂದು ಘಟನೆ ಹೇಳಬೇಕು. ನಾನಾಗ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ ಆಗಿದ್ದೆ. ನಾನು ಪ್ರತಿ ವಾರಕ್ಕೊಂದ್ಸರಿ ಬರ್ತಿದ್ದೆ. 1-2-3 ದಿನಗಳ ಕಾಲ ನಾನು ವಿಶ್ವವಿದ್ಯಾಲಯದ ನನ್ನ ವಿಭಾಗದಲ್ಲಿ ಇರ್ತಿದ್ದೆ. ನಾನು ಒಂದು ಬೆಳಗ್ಗೆ ಒಬ್ಬ ವ್ಯಕ್ತಿ ಬಂದ, ನನ್ನ ಎದುರುಗಡೆ ಕೂತ್ಕೊಂಡ. ಅದು ಆತ ಸಾಮಾನ್ಯವಾದ ಬಟ್ಟೆ ಹಾಕ್ಕೊಂಡಿದ್ದ. ಕೂತ್ಕೊಂಡಂಥವ್ರು, ನನ್ನನ್ನು ಶಿವ ಕಳಿಸೋದಾನೆ ನಿಮ್ಮ ಹತ್ರ ಅಂದ. ನಾ ಹೇಳಿದೆ, ಅಯ್ಯೋ ಇಲ್ಲಪ್ಪ, ನೀನು ಹೋಗ್ಬಾ, ನಾನು ಈ ಶಿವ ನಮ್ಮೊಳಗಡೆನೇ ಇದ್ದಾನೆ, ಹೊರಗಡೆ ಏನಿಲ್ಲ ಅವನು. ಸೊ ನನ್ನ ಜೊತೆ ಶಿವ ಇರೋದ್ರಿಂದ ನಾನು ನಡೀತಾ ಇದ್ದೀನಿ ಅಂತ ಹೇಳ್ದೆ. ಆತ ಬಿಡಲಿಲ್ಲ. ಇಲ್ಲ, ನಾನು ಶಿವ ಕಳಿಸಿದ, ನಿಮಗೇನೋ ಒಂದು ಮಾತು ಹೇಳಬೇಕು ಅಂತ. ಅಪ್ಪ, ಒಂದು ಕೆಲಸ ಮಾಡು, ತಗೋ, ಒಂದು 50 ರೂಪಾಯಿ 100 ತೊಗೊಂಡು ಹೋಗ್ಬಿಡು ನೀನು ಅಂತ ಹೇಳಿದೆ ನಾನು. ಅವನು ಕೊನೆಗೂ ತೊಗೊಳ್ಳಿಲ್ಲ. ಅವನು, ಸ್ವಾಮಿ ನಿಮ್ಮ ದುಡ್ಡು ನನಗೆ ಯಾತಕ್ಕೆ ಬೇಕು ಅಂತ ಅವನು. ಆದರೆ ನಿಮ್ಗೇನು ಕೆಲವು ಹೇಳಬೇಕು ಅಂತ ಹೇಳಿದೆ. ಆಯ್ತಪ್ಪ, ಅದೇನು ಹೇಳೋ ಮರ ಹೇಳ್ಬಿಟ್ಟು ಹೊರಟ್ಬಿಡು ಅಂತ. ಹಾಗಾದ್ರೆ ನೀವು 1-2 ಅಡಿಕೆ ಎಲೆ, ಒಂದು ಬಾಳೆಹಣ್ಣು ತರಿಸಿ ಅಂತ ಹೇಳಿದೆ. ಕೊನೆಗೆ ಎಲೆ ಅಡಿಕೆ ಬಾಳೆಹಣ್ಣು ತರಿಸಿ ಬಿಡಲ್ವ ಈ ಪ್ರಾಣಿ, ಆಚೆಗೆ ಹೋದ್ರೆ ಸಾಕು ಅಂತ ಹೇಳಿ ಎಲೆ ಅಡಿಕೆ ಬಾಳೆಹಣ್ಣು ತರಿಸಿ ಮುಂದಕ್ಕಿಟ್ಟೆ. ಆಮೇಲೆ ಆತ ಏನೋ ಒಂದಷ್ಟು ಕೇಳಿದ ಪ್ರಶ್ನೆ, ಅದಕ್ಕೆ ನಾನೇನೋ ಕೆಲವು ವಿಚಾರಗಳು ಹೇಳಿದೆ, ಕೆಲವು ಅಂಶಗಳನ್ನು ಹೇಳಿದೆ. ಆಮೇಲೆ ಅವನು ಎಷ್ಟು ಕರಾರ್ವಕ್ಕಾಗಿ ಹೇಳ್ದ ಅಂತ ಹೇಳಿದ್ರೆ, ನನಗೀಗಲೂ ಕೂಡ 1982ರಲ್ಲಿ ನಡೆದಂಥ 81ರಲ್ಲಿ ನಡೆದ ಘಟನೆ ಇದು. ನನಗೆ ಆಶ್ಚರ್ಯಭೂತನಾದೆ. ನನಗೆ ಇಷ್ಟು ಜನ ಮಕ್ಕಳು ಅಂದ, ಒಂದು ತೀರ್ಕೊಂಡಿದೆ ಅಂತ ಹೇಳ್ದ, ನಿಮ್ಮ ಹೆಂಡತಿ ಯಾವ ಕಡೆಯಿಂದ ಬಂದಿರೋದು ಅಂತ ಹೇಳ್ದ, ನಿಮ್ಮ ಮನೆ ಯಾವ ಮುಖದಲ್ಲಿದೆ, ಯಾವ ಭಾಗನಲ್ಲಿದೆ ಅಂತ ಹೇಳ್ದ, ಆಮೇಲೆ ನೀವು ಕಳೆದ 10 ವರ್ಷದಿಂದ ಹೇಗಿದ್ದೀರಿ ಅಂತ ಹೇಳ್ದ, ಇವತ್ತಿನ ಸ್ಥಿತಿ ಹೇಗಿದೆ ಅಂತ ಹೇಳ್ದ. ಅಂದರೆ ಈ ಭೂತ ಅಷ್ಟು ಹೇಳಿ, ವರ್ತಮಾನವನ್ನು ಹೇಳಿ, ಸ್ವಾಮಿ ಭವಿಷ್ಯತ್ನಲ್ಲಿ ನೀವು ಮುಂದೆ ಈ ದೇಶದ ದೊಡ್ಡ ಅಧಿಕಾರದಲ್ಲಿ ನೀವು ಮುಂದಕ್ಕೆ ಹೋಗ್ತೀರಿ, ನಿಮ್ಮ ಹಿಂದೆ ಒಬ್ಬ ಸಾಧು, ಒಬ್ಬ ಸಂತ ನಿಮ್ಮ ಹಿಂದೆ ಇದ್ದಾರೆ, ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ, ನೀವು ಇಷ್ಟು ಹೇಳಬೇಕಾಗಿತ್ತು, ನಾನು ಹೇಳಿದ್ದೀನಿ, ನಾನು ಬರ್ತೀನಿ ಅಂದ. ಅಪ್ಪ ಮರ ತಗೊಂಡು 100 ರೂಪಾಯಿ ತಗೊಂಡೆ. ನಿಮ್ಮ ದುಡ್ಡು ಯಾವುದು ಬೇಡ ಅಂತ ಅವ್ನು ಆಚೆಗೆ ಹೋದ ಮನುಷ್ಯ, ಅವನು ಏನೇ ಮಾಡಿದ್ರು ಅವನು ದುಡ್ಡು ತಗೊಳ್ಳಿಲ್ಲ. ಬಾಳೆಹಣ್ಣು ಅದಷ್ಟು ತಗೊಂಡ. ಆ ಒಂದು ಬಾಳೆಹಣ್ಣು ತೆಗೆದುಬಿಟ್ಟು, ಒಂದು ಬಾಳೆಹಣ್ಣು ತಿಂದು ಇನ್ನೊಂದು ಬಾಳೆಹಣ್ಣು ಮುಂದಕ್ಕಿಟ್ಟು, ಸ್ವಾಮಿ ತಾವು ತಗೊಳ್ಳಿ ಅಂತ ಹೇಳಿ ಹೊರಟ್ಬಿಟ್ಟ ಅವನು. ನನಗೆ ಪರಮಾಶ್ಚರ್ಯ ಆಗಿದ್ದೇನು ಅಂದರೆ ಇದನ್ನು ಮುಖಲಕ್ಷಣ ನೋಡಿ ಹೇಳುವ ಒಂದು ಇದು. ಅಂದರೆ ಅದಕ್ಕೊಂದು ಶಾಸ್ತ್ರ ಇದೆ. ಅದನ್ನು ಹೀಗೆ ನೋಡ್ತಾನೆ ಅವರಿಗೆ ಗೊತ್ತಾಗುತ್ತೆ ಇದು ಈ ಮನುಷ್ಯನ ಏನೇನು ನಡೆಯೋದು ಅಂತ. ಕೊನೆಗೆ ಅವನು ಏನು ಹೇಳ್ದ ಅಂದರೆ, ನಿಮ್ಮ ಕೈಯನ್ನು ಯಾರಿಗೂ ತೋರಿಸ್ಬೇಡಿ, ನಿಮ್ಮ ಹಸ್ತವನ್ನು ಯಾರಿಗೂ ತೋರಿಸ್ಬೇಡಿ, ಇನ್ನು ಮುಂದೆ ಯಾವತ್ತೂ ಯಾರು ಕೇಳಿದ್ರು ನಿಮ್ಗೆ ಹಸ್ತ ಮಾತ್ರ ತೋರಿಸ್ಬೇಡಿ ಅಂತ. ಆದರೆ ಅವನು ಏನು ಹೇಳಿದ್ನೋ ಅದು ಹಾಗೆ ನಡೀತು ನೋಡಿ. ಮುಂದೆ ಒಮ್ಮೆ ಸತ್ಯಕಾಮರು ನನ್ನ ಕೈ ಸಿಕ್ಕಿದ್ರು. ನಮ್ಗೆ ಗೊತ್ತಿರ್ಬೋದು, ಸತ್ಯಕಾಮ ಅಂತ ಬಹಳ ದೊಡ್ಡ. ಅವ್ರ ಜೊತೆ ನನ್ನ ಸಂಪರ್ಕ 78-79ರಿಂದ ಉದ್ದಕ್ಕೂ ಇತ್ತು. ಆಗ ಒಮ್ಮೆ ನಾನು ಸತ್ಯಕಾಮರು ಕೇಳಿದೆ, ನಾನು ಹೀಗೆ ಬಂದ ಒಬ್ಬ ವ್ಯಕ್ತಿ ಹೀಗೆ ಹೇಳಿದೆ ನನಗೆ, ಇದು ಏನಿದು ಕಥೆ ಅಂಥೇಳಿ 78-79ರಲ್ಲಿ ಅವ್ರ ಜೊತೆ ಈ ಮಾತನ್ನು ಹೇಳಿದೆ ನಾನು ಹಿಂದೆ. ಅಂದರೆ ಮುಖ ನೋಡಿಯೇ ಹೀಗೆ ಹೇಳೋಕೆ ಸಾಧ್ಯನೇ, ಇದು ಸಾಧ್ಯ ಆಗುತ್ತೆ ಅಂತ ಅವ್ರು ಹೇಳಿದ್ರು. ಇಂಥ ಘಟನೆಗಳನ್ನ ನಾನು ತುಂಬ ಕೇಳಿದ್ದೀನಿ, ಅಷ್ಟೇ ಅಲ್ಲ ನಾನು ನೋಡಿದ್ದೀನಿ. ನಾನು ಕೂಡ ಕೆಲವು ವಿಚಾರಗಳು ಹೇಳಬಲ್ಲೆ ಅಂತ. ಆಗ ಅವರ ಶಿಷ್ಯರಾಗಿದ್ದವರು ಕೆ ನೇಮಿನಾಥ್ ಅಂತ ಹೇಳಿ ನನ್ನ ಸ್ನೇಹಿತರು. ಅವರು ಆಗ ದೇವೇಗೌಡರು ಆಗಿನ್ನೂ ಮುಖ್ಯಮಂತ್ರಿ ಆಗಿರಲಿಲ್ಲ, ಆಗ ಲೋಕೋಪಯೋಗಿ ಮಂತ್ರಿಗಳಾಗಿದ್ದರು. ಅವರಿಗೆ ದೇವೇಗೌಡರು ಏನಾಗ್ತಾರೆ, ಮುಂದೆ ಮುಖ್ಯಮಂತ್ರಿ ಆಗ್ತಾರೋ ಪ್ರಧಾನಮಂತ್ರಿ ಆಗ್ತಾರೋ ಏನಾಗ್ತಾರೆ ಅಂದಾಗ ಅವ್ರು ಅವ್ರು ಡೇಟ್ ಹಾಕಿದ್ದಾರೆ, ಇಂಥ ತಾರೀಕು ಅವರು ಮುಖ್ಯಮಂತ್ರಿ ಆಗ್ತಾರೆ, ಇಂಥ ತಾರೀಕು ಅವರು ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಒಂದು ಡೇಟ್ ಹಾಕ್ಬಿಟ್ಟು ಅವ್ರಿಗೆ ಬರೆದ್ಬಿಟ್ಟು ಒಂದು ಕವರ್ಗೆ ಹಾಕಿ ಸೀಲ್ ಮಾಡಿ ಅದನ್ನು ಕೆ ನೇಮಿನಾಥ್ ಅನ್ನೋರು ಕೊಟ್ಟರು. ಅದನ್ನು ತೊಗೊಂಡೋಗಿ ದೇವೇಗೌಡರು ತೋರಿಸಿದ್ರು.
ಆಮೇಲೆ ಯಾವತ್ತೂ ಕೂಡ ದೇವೇಗೌಡರು ನೋಡಲಿಲ್ಲ ಸತ್ಯಕಾಮರು, ವಿಶೇಷ ಇದು. ಆದರೆ ಅವರು ಯಾವ ಡೇಟ್ ಕೊಟ್ಟಿದ್ರು ಆ ಡೇಟ್ನಲ್ಲಿ ಅವರು ಮುಖ್ಯಮಂತ್ರಿ ಆದರು. ಯಾವ ಡೇಟಲ್ಲಿ ಅವರು ಸಮಯ ಕೊಟ್ಟಿದ್ರು ಆ ಸಮಯದಲ್ಲಿ ಅವರು ಪ್ರಧಾನಮಂತ್ರಿ ಆದರು. ಒಮ್ಮೆ ಅವರು ಒಂದು ಸರಿ ಹೋಗುವಾಗ ಕಾರ್ ಹತ್ತುವಾಗ ಇರಿ ನೀವು ಹೋಗ್ಬಿಡಿ ಇರಿ ಅಂತ ನಿಲ್ಲಿಸಿದ್ರು ಕಾರನ್ನ. ಮತ್ತೆ ಕುಂಡಿಸ್ಕೊಂಡ್ರು, ಏನೇನೋ ಹಣ್ಣು ಹಂಪಲು ಏನೋ ತರಿಸಿದ್ರು. ನಾವು ಆಗ ಜಮಖಂಡಿ ಹತ್ತಿರ ಇದ್ದಂಥ ಅವರ ಊರಿನಲ್ಲಿ ನಾನಿದ್ದಾಗ ನಾನು ಹೊರಡಬೇಕು. ನಾನು ಸತ್ಯಕಾಮರು ಮತ್ತು ನಮ್ಮ ಜೊತೆ ಇನ್ನಿಬ್ಬರು ಸ್ನೇಹಿತರು ಬಂದಿದ್ದರು. ನಾವು ಕಾರ್ನಲ್ಲಿ ಹೊರಡಬೇಕು. 2 ಗಂಟೆ ಅವರು ಬಿಡಲಿಲ್ಲ ನಮ್ಮನ್ನು. ಆಮೇಲೆ ನಾನು ಕೇಳಿದೆ, ಅಲ್ಲ ಸತ್ಯಕಾಮರೇ, ನಾನು ಸತ್ಯಕಾಮರೇ ಅಂತಲೇ ಕರೀತೆ, ಸತ್ಯಕಾಮರ ಅದು ಯಾಕೆ ನಮ್ಮನ್ನು ಬಿಡಲಿಲ್ಲ? 2 ಗಂಟೆ ಕೂಡ ಹಾಕಿದ್ರೆ ವೇಸ್ಟ್ ಆಯ್ತು ನಮ್ಮ ಸಮಯ, ನಾವು ತಲುಪೋದಕ್ಕೆ ತುಂಬ ತೊಂದರೆ ಆಗ್ತಿತ್ತಲ್ವೇ ಅಂತ. ಇಲ್ಲ ನಿಮಗೊಂದು ಅಪಘಾತ ನನ್ನ ಮುನ್ಸೂಚನೆ ಕಾಣಿಸ್ತು, ಹಾಗಾಗಿ ನಿಮಗೆ ಆ ಅಪಘಾತ ಆಗದೇ ಇರಲಿ ಅನ್ನೋ ಕಾರಣದಿಂದ ಆ ಸಮಯನ ನಾನೇ ನಿಲ್ಲಿಸಿ ನಿಮ್ಮನ್ನು ಈಗ ನೀವು ಹೊರಡಿ ನೀವು ಅಂತ ಆಗ ಒಂದಷ್ಟು ಹಣ್ಣು ಬುತ್ತಿ ಇತ್ಯಾದಿಗಳೆಲ್ಲ ನಮ್ಗೆ ಕೊಟ್ಟು ನಮ್ಗೆ ಕಳಿಸಿದ್ರು. ಅಂದರೆ ಈ ಮಾತು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಾವು ಅನೇಕ ಮುಂದೆ ಅದನ್ನು ರಹಸ್ಯ ವಿದ್ಯೆಗಳ ಬಗ್ಗೆಯೂ ರಹಸ್ಯಗಳ ಬಗ್ಗೆಯೂ ಮಾತಾಡ್ತಾರೆ ಮಾಸ್ತಿಯವರು. ನಾವು ಎಲ್ಲವನ್ನು ಸಾರಸಗಟಾಗಿ ಮಾಡ್ಕೊಳಕ್ಕಾಗಲ್ಲ. ನಮಗೇನೋ ಕಾಣಿಸೋದೊಂದು ಪ್ರಪಂಚ ಕಾಣಿಸುತ್ತೆ ನಿಜ, ಈ ಕಾಣಿಸುವ ಪ್ರಪಂಚವೇ ಸತ್ಯ ಅಂತ ತಿಳಿಯೋಕ್ಕಾಗೋಲ್ಲ. ಕಾಣಿಸದಿರುವ ಅನೇಕ ಅನೂಹ್ಯವಾದ ಅನೇಕವಾದಂಥ ಕೆಲವು ಅಂಶಗಳಿವೆ. ಅವನ್ನು ಯಾವುದೋ ಸಂದರ್ಭದಲ್ಲಿ ಮಾತ್ರ ನಮಗೆ ಗೊತ್ತಾಗುತ್ತಷ್ಟೆ. ಯಾವುದೋ ಸಂದರ್ಭದಲ್ಲಿ ಮನುಷ್ಯ ಬಂದು ನಮ್ಮ ಜೊತೆಗಿದ್ದು ನಮ್ಮನ್ನು ಪಾರು ಮಾಡಿ ಆಚೆಗೆ ಹೊರಟೋಗ್ಬಿಡ್ತಾನೆ, ನಮ್ಮ ಜೀವವನ್ನು ಉಳಿಸ್ತಾನೆ, ನಮ್ಮ ಬದುಕಿನಲ್ಲಿ ಒಂದು ಹೊಸ ಮಾರ್ಗವನ್ನು ನಿರ್ಮಾಣ ಮಾಡಿಬಿಡ್ತಾನೆ. ಇವೆಲ್ಲವೂ ಧರ್ಮವೇ ಅಂತಲೇ ಹೇಳೋದು. ಇವೆಲ್ಲವೂ ನಮ್ಮಲ್ಲಿ ಇದೆಲ್ಲ ನಿಹಿತವಾಗಿದೆ, ಅವೆಲ್ಲ ನಿಗೂಢವಾಗಿ ಕುಳಿತಿವೆ. ಯಾವ ವ್ಯಕ್ತಿ ಹೋಗ್ತಾನೆ ಆಯಾ ವ್ಯಕ್ತಿಗೆ ಅಷ್ಟೆಷ್ಟು ಲಭ್ಯತೆ ಇರುತ್ತೆ ಅನ್ನೋದನ್ನು. ಹಾಗಾಗಿ ಯೋಗಗಳ ಬಗ್ಗೆ, ಮತ ಪರಿವರ್ತನೆ ಬಗ್ಗೆ ಅವರು ಇಷ್ಟೆಲ್ಲ ಹೇಳಿ ಕೊನೆಗೆ ಸಂರಕ್ಷಣೆ ಅನ್ನುವುದನ್ನು ಹೇಳುವಾಗ ಅವರು 10 ವಿಚಾರಗಳನ್ನು ಅವರು ಹೇಳ್ತಾರೆ ಮಾಸ್ತಿಯವರು. ಈ 10 ವಿಚಾರಗಳನ್ನು ತಮ್ಮ ಜೊತೆಗೆ ಹಂಚಿಕೊಂಡ್ಬಿಟ್ಟು ನಾನು ಮಾತನ್ನು ಮುಗಿಸಬಹುದು ಅಂತ ಅನಿಸುತ್ತೆ. ಅವರು ಕೊನೆಯಲ್ಲಿ ಹೇಳುವ ಸಂರಕ್ಷಣಾ ಕ್ರಮಗಳು ಯಾವುದು ಅಂತ ಹೇಳ್ತಾರೆ. ಈ ಧರ್ಮವನ್ನು ಸಂರಕ್ಷಣೆ ಮಾಡಬೇಕಾದ್ರೆ ಹಿಂದಿನ ಕಾಲದಲ್ಲಿ ಆಚಾರ್ಯರಿದ್ದರು, ಹಿಂದಿನ ಕಾಲದಲ್ಲಿ ಅನೇಕ ಸಂತರಿದ್ದರು, ಹಿಂದಿನ ಕಾಲದಲ್ಲಿ ಒಬ್ಬ ನಾಗಲಿಂಗ ಎತ್ತಿ ಕೂತ್ಕೊಂಡು ಇಡೀ ಅಷ್ಟು ಜನಗಳಿಗೆ ಹೇಳ್ತಾ ಇದ್ದ. ಅವನು ಒಂದೊಂದು ಭಾಗದಲ್ಲಿ ಒಬ್ಬ ನಾಗಲಿಂಗ ಎತ್ತಿ, ಒಂದು ಕಡೆ ಕಡ್ಕೊಂಡು ಮಡಿವಾಳಪ್ಪ, ಇನ್ನೊಂದು ಕಡೆ ಶರೀಫ್ ಸಾಹೇಬರು, ಒಂದು ಕಡೆ ಸಿದ್ಧಾರೂಢರು, ಇನ್ನೊಂದು ಕಡೆ ಗರಗದ ಮಡಿವಾಳಪ್ಪ, ಮತ್ತೊಂದು ಕಡೆ ಮತ್ತೊಬ್ಬ ಅಜಾತ ನಾಗಲಿಂಗ. ಹೀಗೆ ಬೇರೆ ಬೇರೆಯವರು ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಆ ಜನರನ್ನು ಸಂರಕ್ಷಣೆ ಮಾಡ್ತಾ ಇದ್ರು. ಆದರೆ ಈಗ ಸಂರಕ್ಷಣೆ ಮಾಡೋದಕ್ಕೆ 80ರ ಇಸ್ವಿನಲ್ಲಿ ಹೇಳ್ತಾ ಇರೋದು, ನಾವು ಏನು ಸಂರಕ್ಷಣೆ ಮಾಡೋದಕ್ಕೆ, ಈ ಧರ್ಮದ ಸಂರಕ್ಷಣೆ ಮಾಡೋದಕ್ಕೆ ಏನು ಕಾರ್ಯ ತಗೋಬಹುದು? ಅದಕ್ಕೆ ಅವರು ಹೇಳ್ತಾರೆ, ಹಿಂದೂ ಸಮಾಜದ ಜನ ಬೇರೆ ಮತಕ್ಕೆ ಹೋಗದಂತೆ ನೋಡಿಕೊಳ್ಳುವುದಕ್ಕಾಗಿ ವಿಶ್ವ ಹಿಂದೂ ಪರಿಷತ್ ಸಂಸ್ಥೆ ರೂಪುಗೊಂಡದ್ದನ್ನು ಈ ಪ್ರಬಂಧದ ಆರಂಭದಲ್ಲಿ ನಾನು ಹೇಳಿದ್ದೇನೆ. ಈ ಸಂಸ್ಥೆ ಮಾಡಬೇಕಾದ ಕೆಲಸ, ಅದರ ಈ ಕ್ಷಣದ ಗುರಿಯಾದ ಇದು ಒಂದೇ ಅಲ್ಲ ಎನ್ನುವುದು ಇದುವರೆಗೂ ನಡೆದಿರುವ ಆತ್ಮಪರೀಕ್ಷಣದ ವಿನ್ಯಾಸದಿಂದ ಸ್ಪಷ್ಟವಾಗಿರಬೇಕು. ಅಂದರೆ ಯಾವುದನ್ನು ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ, ಪುರಾಣಗಳಲ್ಲಿ, ಕಾವ್ಯಗಳಲ್ಲಿ, ನಾಟಕಗಳಲ್ಲಿ, ಅನೇಕ ಶಾಸ್ತ್ರಗ್ರಂಥಗಳಲ್ಲಿ, ಅನೇಕ ಬೇರೆ ಬೇರೆಯ ಚರಿತ್ರೆಗಳಲ್ಲಿ, ಯೋಗದಲ್ಲಿ, ಸಾಧನಾ ಕ್ರಮಗಳಲ್ಲಿ, ರಹಸ್ಯ ವಿದ್ಯೆಗಳಲ್ಲಿ ಹೇಗೆ ಬಂದಿದೆ ಈ ಧರ್ಮ ಅನ್ನೋದು ಸಂರಕ್ಷಣೆ ಮಾಡ್ಕೊಂಡು ಬಂದಿವೆ ಅಂತ ನಾನು ಏನು ಹೇಳಿದ್ದೀನೋ ಆ ವಿಚಾರಗಳು ಈಗ ಈ ಆಧುನಿಕ ಕಾಲದಲ್ಲಿ ಅಂಥ ಋಷಿಗಳಿಲ್ಲ, ಅಂಥ ಮುನಿಗಳಿಲ್ಲ, ಅಂಥ ಸಂತರಿಲ್ಲ, ಅಂಥ ಗುರುಗಳಿಲ್ಲ. ಆದರೆ ನಾವು ಅದನ್ನು ಸಂರಕ್ಷಣೆ ಮಾಡಿಕೊಳ್ಳೇಬೇಕಲ್ಲ. ಹೇಗೆ ಮಾಡ್ಕೊಳ್ಳೋದು? ಹಿಂದೂ ಧರ್ಮವನ್ನು ಸಂರಕ್ಷಿಸಲು ಬಯಸುವವರ ಎದುರಿಗಿರುವ ಕರ್ತವ್ಯವನ್ನು ನಾವು ಹೀಗೆ ಸಂಗ್ರಹಿಸಬಹುದು ಅಂತ ಕೊನೆಯ ಮಾತಲ್ಲಿ ಹೇಳ್ತಾರೆ. 1, ಹಿಂದೂಗಳೆಲ್ಲ ಒಂದೇ ಜಾತಿ, ಎಲ್ಲರಿಗೂ ವೈದಿಕ ಸಂಸ್ಕಾರಗಳ ಅಧಿಕಾರ ಇದೆ ಎಂದು ನಿರ್ಣಯ ಆಗಬೇಕು. ಇದು ಮಾಸ್ತಿಯವರು ಕಂಡು ಕನಸಿದು, ಎಲ್ಲರಿಗೂ ವೈದಿಕ ಸಂಸ್ಕಾರ ಕೊಡಬೇಕು ಅಂತ. ಒಂದು ಕಡೆ ಆರ್ಯ ಸಮಾಜದವರು ಅದನ್ನು ಪರಿಪಾಲಿಸ್ಕೊಂಡು ಹೋದರು. ಎಲ್ಲರಿಗೂ ಅವರು ಉಪನಯನ ಮಾಡಿ ಎಲ್ಲರಿಗೂ ಬ್ರಹ್ಮೋಪದೇಶ ಮಾಡಿ ಹೇಳ್ಕೊಡೋದಕ್ಕೆ ಆರ್ಯ ಸಮಾಜದಲ್ಲಿ ದಯಾನಂದ ಸರಸ್ವತಿಯವರು ಅದೊಂದು ಮಹಾಮಾರ್ಗವನ್ನು ಹಿಡಿದರು. ಇನ್ನೊಂದು ಕಡೆ ಬಸವಣ್ಣನವರು ಇಲ್ಲಿವರೆಗೂ ಕೂಡ ಆ ಬಸವಣ್ಣನವರಾದಿಯಾಗಿ ಎಲ್ಲ ಮಠದವರು ಕೂಡ ಅನೇಕರಿಗೆ ಸಂಸ್ಕಾರ ಕೊಟ್ಟರು. ನಾನು ಹೇಳ್ತಿರೋದು ಇಲ್ಲಿ ಸಂಸ್ಕಾರ ಅನ್ನೋದೊಂದು ಮುಖ್ಯವಾದ ವಿಶೇಷತೆ. ಅವರು ನಾನು ಲಿಂಗಾಯತ ಆದಿ ಅಂತನೋ, ನಾನೊಬ್ಬ ಬ್ರಹ್ಮೋಪದೇಶ ಪಡೆದು ಬ್ರಾಹ್ಮಣನಾದಿ ಅಂತಲೋ, ಇದು ವ್ಯಕ್ತಿಗತವಾಗಿ ಪ್ರಶ್ನೆ ಅಲ್ಲ ಅದು. ಆದರೆ ಅಲ್ಲಿ ಒಬ್ಬ ವ್ಯಕ್ತಿ
ನಾನು ಯಾವುದೋ ಒಂದಕ್ಕೆ ಹೋಗಿ ನಾನು ಒಂದು ಸಂಸ್ಕಾರವನ್ನು ಪಡೆದಿದ್ದೀನಿ, ಅದರಿಂದ ನಾನೊಂದು ವಿವೇಕ ಪಡೆದಿದ್ದೀನಿ, ಅದರಿಂದ ಒಂದು ಧರ್ಮ ಮಾರ್ಗ ನನ್ನ ಕೈಗೆ ಸಿಕ್ಕಿದೆ ಅನ್ನುವಂಥ ಒಂದು ಅನುಭವ ಆಗಬೇಕಷ್ಟೆ. ಇದು ಪ್ರತಿಯೊಂದು ಹಂತಗಳಲ್ಲಿ ಇರಬೇಕು. ಅದಕ್ಕೆ ಹೇಳ್ತಾರೆ ಹಿಂದೂಗಳೆಲ್ಲ ಒಂದು ಜಾತಿ, ಎಲ್ಲರಿಗೂ ವೈದಿಕ ಸಂಸ್ಕಾರಗಳ ಅಧಿಕಾರ ಇದೆ ಎಂದು ನಿರ್ಣಯ ಆಗಬೇಕು ಅಂತ. ವೈದಿಕ ಸಂಸ್ಕಾರಗಳೆಲ್ಲರಿಗೂ ಸಮಾನವಾಗಬೇಕು. ಒಬ್ಬ ದೇವರನ್ನು ಹಲವು ದೇವರಾಗಿ ಮಾಡದೆ, ಏಕಂ ಸತ್ ವಿಪ್ರ ಬಹುಧಾ ವದಂತಿ ಅಂತ ಬೇರೆ ಬೇರೆ ರೀತಿ ಹೇಳ್ತಾರೆ. ಆದರೆ ಸತ್ ಅನ್ನೋದು ಒಂದೇನೆ, ಅದು ದೇವರು ಅನ್ನೋದು ಒಂದೇ ಇರೋದು. ಹಲವು ರೂಪಗಳೆಲ್ಲ ಅದು ಕಾಣಿಸ್ಕೋಬೋದು, ಅವರು ತಮ್ಮ ಬೇಕಾದ ರೀತಿಗಳಲ್ಲಿ. ಆದರೆ ಇಷ್ಟು ಬಹುತೇನಲ್ಲಿ ಒಂದು ಏಕತೆ ಇರೋದನ್ನು ನಾವು ಮರಿಕೊಡ್ದು ಅಂತ ಹೇಳ್ತಾರೆ. ಒಬ್ಬ ದೇವರನ್ನು ಹಲವು ದೇವರಾಗಿ ಮಾಡದೆ, ದೇವರುಗಳಲ್ಲಿ ಶ್ರೇಷ್ಠ, ಕನಿಷ್ಠ, ಸೌಮ್ಯ, ಕ್ಷುದ್ರ ಎಂದು ಮುಂತಾಗಿ ಭೇದಗಳನ್ನು ಕಲ್ಪಿಸಿ ದೇವರನ್ನು ದೈವದ ಉನ್ನತ ಪದವಿಯಿಂದ ಕೆಳಕ್ಕೆ ಇಳಿಸಿರುವ ಕ್ರಮವನ್ನು ಕೊನೆಗಾಣಿಸಿ ನಮ್ಮ ಧರ್ಮ ದೇವರನ್ನು ರಕ್ಷಿಸಬೇಕು. ಇದು ತುಂಬ ತುಂಬ ನೇರವಾಗಿ ಮಾತಾಡ್ತಿರ್ತಕ್ಕಂಥ ಮಾಸ್ತಿಯವ್ರ ಮಾತಿದು. ನಾವು ದೇವರನ್ನು ಇದು ಸೌಮ್ಯ ದೇವತೆ, ಇದು ಕ್ಷುದ್ರ ದೇವತೆ, ಈ ಕ್ಷುದ್ರ ದೇವತೆಯನ್ನು ನಾವು ವಶಪಡಿಸ್ಕೊಂಡ್ರೆ ನಾವೇನು ಬೇಕಾದ್ರೂ ಮಾಡ್ಬೋದು, ಇದು ವಾಮಾಚಾರ, ಇದು ದಕ್ಷಿಣಾಚಾರ ಅಂತ ಅನೇಕವೂ ಇದೆ. ಹೀಗೆ ವಾಮಾಚಾರದಿಂದ ಹೋಗಿ ಜನ ಅವನು ಹಾಳು ಮಾಡ್ತಾನೆ. ದಕ್ಷಿಣಾಚಾರ ಇದೆ ಅಂದರೆ ನಮ್ಮ ಇವುಗಳಲ್ಲಿ ಯಾವುದನ್ನು ಹಿಡಿಬೇಕು ಅಂತಂದರೆ ಉನ್ನತ ಪದವಿಯಿಂದ ಕೆಳಕ್ಕೆ ಇಳಿಸಿರುವ ಕ್ರಮವನ್ನು ನಾವು ಕಣ್ಗಾಣಿಸಬೇಕು. ನಮ್ಮ ಧರ್ಮ ನಮ್ಮ ದೇವರನ್ನು ರಕ್ಷಿಸಬೇಕು. ಮೂರನೇದು, ದೇವರು ಎಂದು ಭಾವಿಸಿದ ತತ್ವಗಳ ವಿಷಯದ ಅಸಾಧು, ದುಷ್ಟ, ಅದರಿಂದ ಆದ ಕಥೆಗಳನ್ನು ತೊರೆದು ಈ ದೈವಿ ತತ್ವಗಳನ್ನು ಮರಳಿ ಉನ್ನತ ಸ್ಥಾನದಲ್ಲಿರಿಸಿ ಸಂರಕ್ಷಿಸಿಕೊಳ್ಳಬೇಕು. ಉದಾಹರಣೆಗೆ ಆಸುರಿ ಭಾವ ಒಂದಿದೆ, ದೈವಿ ಭಾವ ಒಂದಿದೆ. ದೈವಿ ಸಂಪತ್ ವಿಭಾಗ ಯೋಗ ಭಗವದ್ಗೀತೆಯಲ್ಲಿ ಹೇಳುತ್ತೆ. ಕೃಷ್ಣ ಭಗವಂತನ ಕೃಷ್ಣ ಹೇಳಿದ್ದಾನೆ, ಅಪ್ಪ ನೀನು ಆಸುರಿ ಭಾವಕ್ಕೆ ಹೊರಟ್ರೆ ತಳ ಕಚ್ಚುತ್ತೀಯ, ನೀನು ದೈವಿ ಭಾವ ತಗೊಂಡ್ರೆ ಉದ್ಧಾರ ಆಗ್ತೀಯ. ನೀನು ದೈವವನ್ನು ಕೆಳಗಡೆ ಇಳಿಸ್ಕೊಂಡು ನಿನ್ನ ಕಾಲಲ್ಲಿ ತೊಳ್ತೊಳಿದೆ. ಕೃಷ್ಣ ಆ ಸರ್ಪವನ್ನು ಅವನೇನು ಮಾಡ್ದ, ಹೆಡೆ ಹಾಕಿ ತುಳಿದು ಕೆಳಗಡೆ ಇಟ್ಕಿ ಮೆಟ್ಟದ. ಇದರ ಸಂಕೇತ ಒಂದು ಅರ್ಥ ಇದೆ. ನಾವು ಕೇವಲ ಅದು ಕೃಷ್ಣ ಆ ಪೂತಿನ ಸಂಹಾರ ಮಾಡಿದ್ದೋ, ಕೃಷ್ಣ ಕಾಳಿ ಮರ್ದನ ಮಾಡಿದ್ದೋ, ಈ ಕಾಳಿ ಮರ್ದನ ಮತ್ತು ಪೂತನಿಯನ್ನು ಮರ್ದನ ಮಾಡಿದ್ದಲ್ಲ ಏನು ಅಂತ ಅನ್ನೋದನ್ನು ಸಂಕೇತವ ತಿಳಿಬೇಕು ಅಂತ. ಈ ದುಷ್ಟವರ್ತನೆಯನ್ನು, ನಮ್ಮೊಳಗಿರುವ ದುಷ್ಟವನ್ನು ಕೆಳಗೆ ತಳ್ಳಬೇಕಾದ ವಿಧಾನ ಅದು. ನಾವು ಅದನ್ನು ಹಿಡಿದು ತಳ್ಳಿದ್ರೆ ಮಾತ್ರ ನಾವು ಮೇಲಕ್ಕೆ ಹೇಳೋದಕ್ಕೆ ಸಾಧ್ಯ. ಅದು ಸ್ಪ್ರಿಂಗ್ ಇದ್ದಾಗ ಅದು. ನಾವು ಯಾವುದನ್ನು ಸ್ಪ್ರಿಂಗ್ ಒಂದು ಒಂದು ಸ್ಪ್ರಿಂಗ್ ಬೋರ್ಡ್ ಥರ ಆಗಬೇಕು ಅಂತ. ಅದಕ್ಕಾಗಿ ಹೇಳ್ತಾರೆ ಆ ದೈವಿ ಭಾವವನ್ನು ನಾವು ಕೆಳಗೆ ತಳ್ಳೋದಲ್ಲ, ಆ ದೈವಿ ಭಾವವನ್ನು ಎತ್ತರಗೊಳಿಸಬೇಕು. ಅಲ್ಲಿ ನಮ್ಮ ಧರ್ಮವನ್ನು ರಕ್ಷಿಸಬೇಕು. ದೇವರು ಎಂದು ಭಾವಿಸಿದ ತತ್ವಗಳ ವಿಷಯದ ಅಸಾಧು, ದುಷ್ಟ ಆದ ಕಥೆಗಳನ್ನು ತೊರೆದು ಈ ದೈವಿ ತತ್ವಗಳನ್ನು ಮರಳಿ ಉನ್ನತ ಸ್ಥಾನದಲ್ಲಿರಿಸಿ ಸಂರಕ್ಷಿಸಿಕೊಳ್ಬೇಕು ಅಂತ ಹೇಳ್ತೇವೆ. ಒಂದು ದೈವಿ ಕಥೆಗಳನ್ನು ಉಳಿಸ್ಕೊಳ್ಬೇಕು ಅಂತ. ಎಷ್ಟು ಒಳ್ಳೆಯ ಉದ್ದೇಶದಿಂದಲೇ ಆದರೂ ವಾಲ್ಮೀಕಿ ರಾಮನನ್ನು ಉತ್ತರಾಖಂಡದ ಆಭಾಸ ರಾಮನಾಗಿ ಮಾರ್ಪಡಿಸಿದ ಆಭಾಸ ವಾಲ್ಮೀಕಿ ಕಾವ್ಯವನ್ನು ಮತಗ್ರಂಥದ ಸ್ಥಾನದಿಂದ ಇಳಿಸಿ ರಾಮಸ್ವಾಮಿ ನಾಯಕರಂಥ ಜನರ ರಾಮಸ್ವಾಮಿ ನಾಯಕ ಅಂತ ಹೇಳಿ ತಮಿಳುನಾಡಿನಲ್ಲಿ ದೊಡ್ಡ ವಿಚಾರವಾದಿ, ಅಂಥ ಅವರ ಅನುಯಾಯಿಗಳ ಕೈಯಿಂದ ಕೆರೆಗಳ ಮಾಲೆಯನ್ನು ಹಾಕಿಸಿಕೊಳ್ಳುವ ಪಾಡಿನಿಂದ ಶ್ರೀರಾಮನನ್ನು ರಕ್ಷಿಸಬೇಕು. ನೋಡಿ, ಇಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ಉತ್ತರಾಖಂಡದ ಬಗ್ಗೆ ಅವರೆಲ್ಲೂ ಮಾತಾಡೋಕೆ ಹೋಗಲ್ಲ. ಉತ್ತರಾಖಂಡ ಅಲ್ಲ, ರಾಮನನ್ನ ಒಂದು ಅಪಸವ್ಯವಾಗಿ ಕಾಣಿಸ್ತಿರ್ತಕ್ಕಂಥ ಒಂದು ಕೃತಿ ಆ ಭಾಗ ಅದು. ಹಾಗಾಗಿ ಅದನ್ನು ಬಿಟ್ಟು ರಾಮನನ್ನು ಶುದ್ಧನಾಗಿ ನೋಡ್ಕೊಳ್ಳೋಣ, ಪರಾತ್ಪರ ರಾಮನನ್ನು ನೋಡ್ಕೊಳ್ಳೋಣ, ನಮ್ಮೊಳಗಿರುವ ರಾಮನನ್ನು ನೋಡ್ಕೊಳ್ಳೋಣ ಅಂತ. ಐದನೇದು, ದ್ರಾವಿಡ ಕಳಗಂ ಮುಂತಾದ ಸಂಸ್ಥೆಗಳು ತಮ್ಮದೇ ಆದ ಹಿಂದೂ ಸಮಾಜದ ಬೇರೆ ಸಮುದಾಯ ಜನವನ್ನು ಹಗೆಗಳಂತೆ ಕಂಡು ಹಿಂಸಿಸುವ ಕ್ರಮ ಆತ್ಮಹನನ ಎಂದು ಪ್ರಚಾರ ನಡೆಸಿ ಈ ದುಷ್ಟ ಪ್ರವೃತ್ತಿ ಮತ್ತೆ ತಲೆ ಎತ್ತದಂತೆ ಮಾಡಿ ನಮ್ಮ ಸಮಾಜವನ್ನು ಒಂದಾಗಿ ಉಳಿಸಿ ರಕ್ಷಿಸಬೇಕಾಗಿದೆ. ಆರನೇದು, ಹಿಂದೂ ಸಮಾಜ ಉಚ್ಚ ನೀಚ ಎಂಬ ಭಾವನೆಗಳಿಂದ ಛಿದ್ರವಾಗದ ಒಂದೇ ಆದ ಸಮಾಜ ಎಂಬ ತತ್ವವನ್ನು ನಮ್ಮ ಸಮಾಜದೆಲ್ಲ ಜನರಿಗೂ ಮನದಟ್ಟಾಗುವಂತೆ ಮಾಡಬೇಕು. ಯಾಕೆಂದರೆ ಏನಾಗಿದೆ, ಈ ಸಮಾಜದಲ್ಲಿ ಇದು ನೀಚ ಸಮಾಜ, ಇದು ಉಚ್ಚ ಸಮಾಜ ಅಂಥೇಳಿ ನಮ್ಮ ಜನ ಅದನ್ನು ಭಾವನೆಯಿಂದ ಹರಡಿಸಿದ್ದಾರೆ. ಅದು ಅಂಥ ಛಿದ್ರವಾದ ಭಾವನೆಗಳು ಏನಿದೆಯೋ ಅದರಿಂದ ಹೋಗಲಾಡಿಸಿ ಎಲ್ಲ ಜನರಿಗೂ ಮನದಟ್ಟಾಗುವಂತೆ ಒಂದು ಏಕ ಸಮಾಜದ ಕಲ್ಪನೆ ಬರಬೇಕು ಅಂತ.
7ನೇದು ಸನಾತನ ಧರ್ಮದ ಮೂಲ ಸೂತ್ರಗಳನ್ನು ಸಂಗ್ರಹಿಸಿ ಒಂದು ಕೈಪಿಡಿಯನ್ನು ಪ್ರಕಟಿಸಿ ನಮ್ಮ ಧರ್ಮದ ಉನ್ನತ ಭಾವಗಳು ಜನಸಾಮಾನ್ಯರಲ್ಲಿ ಎಲ್ಲರಿಗೂ ತಿಳಿಯುವಂತೆ ಮಾಡಬೇಕು. ಉದ್ಧಾರಕ್ಕೆ ಸಾಧಕವಾದ ಯಾವ ಸಂಗತಿಯೂ ರಹಸ್ಯವಾಗಿ ಉಳಿಯಬಾರದು. ಕರ್ಮದಲ್ಲಿ ಗುಟ್ಟುಗಳು ಬೇಡ, ಎಲ್ಲವೂ ರಟ್ಟಾಗಿರಲಿ. ಸನಾತನ ಧರ್ಮದ ಮೂಲ ತತ್ವಗಳೇನು? ಅವುಗಳನ್ನು DVG ಅವರು ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯನ್ನು ಆರಂಭ ಮಾಡುವಾಗ ಕೆಲವು ಸೂತ್ರ ಹಾಕಿದ್ದಾರೆ. ಗಾಂಧೀಜಿಯವರು ಸಪ್ತ ವ್ಯಸನಗಳನ್ನು ತೊರೆದು ಹೇಗೆ ಹೋಗಬೇಕು ಅಂತ ಒಂದು ದಾರಿ ಹೇಳಿದ್ದಾರೆ. ಅಂದರೆ ಇಡೀ ಭಾರತದಲ್ಲಿ ಈ ಸನಾತನ ಧರ್ಮದ ಮೂಲ ಸೂತ್ರಗಳು ಕೆಲವಿವೆ. ಆ ಕೆಲವು ಸೂತ್ರಗಳನ್ನು ಎಲ್ಲರಿಗೂ ಹರಡಬೇಕು, ಎಲ್ಲ ಜನರಿಗೂ ಹೇಳಬೇಕು ಅನ್ನೋ ಅಂಶವನ್ನು ಹೇಳಿ, ಕ್ಷೇತ್ರಗಳನ್ನು ತೀರ್ಥಗಳನ್ನು ಕುರಿತು ಅತಿರೇಕದ ನಂಬಿಕೆಯಿಂದ ನಡೆಯುತ್ತಿರುವ ಇಂದಿನ ನಮ್ಮ ಕ್ರಮವನ್ನು ತಿದ್ದಿ ತಪ್ಪು ತಿಳುವಳಿಕೆ, ಕುರುಡನಂಬಿಕೆ, ಮೂಢಭಕ್ತಿ, ಭೀತಿ ಎಂದು ಮುಂತಾಗಿ ಈ ಮುನ್ನ ವಿವರಿಸಿರುವ ಭಾಗಗಳು ಅಸಾಧು ಎಂದು ಸ್ಪಷ್ಟವಾಗಿ ಸಾರಿ ನಮ್ಮ ಜನವನ್ನು ಈ ತಪ್ಪುಗಳ ಮುಷ್ಟಿಯಿಂದ ಬಿಡಿಸಿ ರಕ್ಷಿಸಬೇಕು. ಅಂದರೆ ನಾವು ಯಾವ್ಯಾವ ಭಾವಗಳಿಂದ ನಾವು ತುಂಬಿ ಕೆಲವುಗಳೆಲ್ಲ ಇಟ್ಟಿದ್ದೀವಿ, ಅವುಗಳಿಂದ ಬಿಡಿಸ್ತರಿಸಬೇಕಾದದ್ದು ಒಂದು ಅಗತ್ಯ ಇದೆ ಅಂತ. ಗುರುಪೀಠಗಳಲ್ಲಿ ಆ ಕಾಲಕ್ಕೆ ಮಾಸ್ತಿಯವರು ಹೇಳ್ತಿರೋದು, ನಮ್ಮ ಗುರುಪೀಠಗಳಲ್ಲಿ ಬಾಲಸನ್ಯಾಸಿಗಳು ನೇಮಿಸುವುದು ಸನ್ಯಾಸ ಸಿದ್ಧಿಸದಂತೆ ಮಾಡಿದೆ ಎನ್ನುವುದನ್ನು ಮನಗಂಡು, ಸನ್ಯಾಸ ಗೃಹಸ್ಥಾಶ್ರಮದ ಅನಂತರ ವಾನಪ್ರಸ್ಥದಲ್ಲಿ ಕೆಲವು ಕಾಲ ನಡೆದ ಮೇಲೆ ಮಾತ್ರ ಗ್ರಹಿಸುವುದ ಆಶ್ರಮದ ನಿಯಮ ಮಾಡಿ ಗುರುಪೀಠಗಳ ಪಾವಿತ್ರ್ಯವನ್ನು ಸಂರಕ್ಷಿಸಬೇಕು ಅಂತ. ಏಕೆಂದರೆ ಬಾಲ ಅವನು 8 ವರ್ಷವೋ 6 ವರ್ಷನೋ 10 ವರ್ಷನೋ 12 ವರ್ಷ ಆದಾಗ ಅವನು ತೊಗೊಂಡು ಹೋಗಿ ಸನ್ಯಾಸಿಯಾಗಿ ಕುಣಿಸಿದ್ರೆ ಅವನು ಪ್ರಾಯಕ್ಕೆ ಬಂದ ಮೇಲೆ ಅವನು ಅಡ್ಡ ಹಾದಿ ಹಿಡಿಯೋದು ಸಹಜವಾಗಿರುತ್ತೆ. ಅದು ಬೇಡಿ. ಎಲ್ಲ ಗುರುಪೀಠಗಳು ವಾನಪ್ರಸ್ಥದ ನಂತರದಲ್ಲಿ ಆತನ ಶುದ್ಧೀಕರಣ ಮಾಡಿಲ್ಲಪ್ಪ, ನಾನೊಂದು ಮಠದ ಅಧಿಪತಿ. ಈಗಲೂ ಮಾಧ್ವ ಮಠಗಳಲ್ಲಿ, ವಿಶೇಷವಾಗಿ ಮಂತ್ರಾಲಯದ ಮಠದಲ್ಲಿ ಈ ಪರಂಪರೆ ಇದ್ದೇ ಇದೆ. ಹಾಗಾಗಿ ಬಾಲ ಸನ್ಯಾಸಿಗಳನ್ನು ಈ ಕಾಲಕ್ಕೆ ತಪ್ಪು ಅಂತ ಹೇಳೋದು. ಒಂದು ಕಾಲದಲ್ಲಿ ಬ್ರಹ್ಮಚರ್ಯವನ್ನು ನಿಗ್ರಹಿಸೋದಕ್ಕೆ ಬೇಕಾಗುವ ದಾರಿಗಳಿದ್ವು. ಆದರೆ ಈಗ ನಮಗೆ ಗೊತ್ತಿದೆ, ಪ್ರತಿಯೊಬ್ಬ ಮಠಾಧಿಪತಿಗಳ ಹತ್ರ 2-3 ಮೊಬೈಲ್ಗಳಿವೆ, ರಹಸ್ಯ ಮೊಬೈಲ್ಗಳಿವೆ. ಅವರ ಇದರಲ್ಲಿ ಎಷ್ಟೆಷ್ಟು ಏನೇನಾಗಿದೆ ಅಂತ ನಮಗೆಲ್ಲ ಗೊತ್ತಿದೆ. ಈಗ ಇದರಿಂದ ದೇಶಕ್ಕೆ ಈ ಧರ್ಮ ಸಂರಕ್ಷಣೆ ಇದರಿಂದ ಏನು ಸಾಧ್ಯ ಆಗಲ್ಲ. ಹಾಗಾಗಿ ಅವನ ಬಾಲ ಸನ್ಯಾಸಿತ್ವ ಏನಿದೆಯೋ ಅದನ್ನು ಎಲ್ಲ ಮಠಗಳು ಒಟ್ಟಾಗಿ ಒಂದು ಅಭಿಪ್ರಾಯ ಬರಬೇಕು ಅಂತ ಹೇಳ್ತಿರೋದು. ಪೇಜಾವರ ಶ್ರೀಗಳೇ ಒಂದು ಪಂಚಾಂಗ ಅಷ್ಟೇ 8 ಮಠಗಳಿಗೆ ಒಂದು ಪಂಚಾಂಗ ಮಾಡೋಣ ಅಂತ ಪಾಪ ಎಷ್ಟೋ ಒದ್ದಾಡ್ತಾ ಇದ್ದಾರೆ. ಬನ್ನಂಜಿಯವರು 10 ಸಾರಿ ಹೇಳಿದ್ರು ಕೂಡ ಒಂದು ಪಂಚಾಂಗ ಮಾಡ್ಕೊಳ್ಳೋಕೆ ಅವಕಾಶ ಕಲ್ಪಿಸ್ಕೊಟ್ಟಿಲ್ಲ. ನಿಮ್ದೊಂದು ಇಟ್ಕೊಳ್ಳಿ, ನಮ್ದೊಂದು ಇಟ್ಕೊಳ್ತೀವಿ, ನೀನು ಬೇಕಾದ್ರೆ ಮಾಡ್ಕೊ, ನಾನು ಬೇಕಾ ಮಾಡ್ಕೊ ಅಂತ. ಪಂಚಾಂಗದ ವಿಷಯದಲ್ಲಿ ಹೀಗಿರುವಾಗ ಇನ್ನು ಈ ಸನ್ಯಾಸ ಧರ್ಮವನ್ನು ಕುರಿತು ಮಾತಾಡುವಾಗ ಏಕಸೂತ್ರತೆಗೆ, ಅದು ಲಿಂಗಾಯತ ಮಠ ಇರ್ಬೋದು, ಬ್ರಾಹ್ಮಣ ಮಠ ಇರ್ಬೋದು, ಇತರ ಯಾವುದೇ ಮಠಗಳಿರ್ಬೋದು, ಮಠಗಳು ಬಂದಾಗ ಈ ರೀತಿ ಈ ದೈಹಿಕ ಕಾಮನೆಗಳನ್ನು ಜಯಿಸೋದಷ್ಟು ಸುಲಭ ಅಲ್ಲ ಕಂಡ್ರೆ. ಎಷ್ಟು ಗ್ರಂಥಗಳು ಹೇಳುತ್ತೆ, ಎಷ್ಟೆಷ್ಟು ಕಡೆ ಹೇಳುತ್ತೆ. ಇದನ್ನು ತುಳಿದು ನಿಲ್ಲೋದು ಅಷ್ಟು ಸುಲಭವಾದಂಥ ಮನಸ್ಸಲ್ಲ. ವಿಕಾರ ಅನ್ನೋದು ಈ ಮನುಷ್ಯನಿಗೆ ಅಂಟ್ಕೊಂಡು ಬಂದಿರುವ ಶತ್ರು. ಅದು ಆಹಾರದಲ್ಲಿ ಇರ್ಬೋದು, ವಿಹಾರದಲ್ಲಿ ಇರ್ಬೋದು, ಸಾಂಗತ್ಯದಲ್ಲಿ ಇರ್ಬೋದು. ಪ್ರತಿಯೊಂದು ಹಂತದಲ್ಲೂ ಈ ವಿಕಾರದ ಭಾವನೆಗಳನ್ನು ಕಡಿಮೆಗೊಳಿಸೋದು ಎಷ್ಟು ಅಂತ ಯೋಚನೆ ಮಾಡಬೇಕಾದ ಕಡೆ ಇದೆ. ರಾಮಾಯಣವನ್ನು, ಭಾಗವತನ್ನು, ಭಗವದ್ಗೀತೆಯನ್ನು, ಅನೇಕ ಕೃತಿಗಳನ್ನು, ತ್ಯಾಗರಾಜರ ಕೃತಿಗಳನ್ನು, ಅನೇಕ ಹಾಡುಗಳನ್ನೆಲ್ಲ ಕೇಳುವಾಗ ಈ ವಿಕಾರಗಳು ಕಡಿಮೆ ಆಗೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೇಕು ಅಂತ. ವಿಕಾರವನ್ನು ನಾವು ಪೂರ್ತಿ ಅದನ್ನಷ್ಟು ಭದ್ರವಾಗಿ ಮುಷ್ಟಿಲ್ ಹಿಡಿದು ಕೃಷ್ಣ ಹೇಗೆ ಆ ಕಾಳಿಯನ್ನು ಮರ್ದನ ಮಾಡಿದ್ನೋ ಹಾಗೆ ನಾವು ಕಾಳಿ ಮರ್ದನ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ ಬೇರೆ ಮಾತು. ಆದರೆ ವಿಕಾರಗಳನ್ನು ಕಡಿಮೆ ಮಾಡ್ಕೋಬೇಕು ಅಂಥೇಳಿ. ಹಾಗಾಗಿ ವಿಕಾರಗಳು ಕಡಿಮೆ ಮಾಡ್ಕೊಳ್ಳೋಕ್ಕಾಗೋಲ್ಲ. ಹಾಗಾಗಿ ಅದನ್ನು ಸನ್ಯಾಸಾಶ್ರಮ, ವಾನಪ್ರಸ್ಥಾಶ್ರಮ ಮುಗಿದ ಮೇಲೆ ಯಾರಿಗೆ ನಾನು ಗುರುಪೀಠದಲ್ಲಿ ಕೂತ್ಕೊಂಡು ಈ ದೇಶಕ್ಕೆ ನಾನು ಕೆಲವು ಮಾತುಗಳನ್ನು ಹೇಳಿ ಮಾರ್ಗದರ್ಶನ ಮಾಡಬಲ್ಲೆ ಅಂತ ಅಂತಾರೋ ಅಂಥವನು ಸನ್ಯಾಸಿಯಾಗಿ ಮಾಡಿ ಅಂತ ಮಾಸ್ತಿಯವರು ಹೇಳ್ತಾರೆ. ಇದು ಅಷ್ಟು ಸುಲಭವಾದಂಥ ಎಲ್ಲ ಗುರುಪೀಠದವರು ಈ ಮಾತನ್ನು ಒಪ್ಪುತ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆ ಕಾಲಕ್ಕೆ ಒಪ್ಪಿಲ್ಲ. ಇನ್ನು ಈ ಕಾಲದಲ್ಲಿ ಎಲ್ಲರೂ ಕೂಡ ಅಧಿಕಾರದಲ್ಲಿರುವಾಗ ಹಣ, ಅಧಿಕಾರ, ರಾಜಕೀಯ ಲಾಭಗಳು ಇಡೀ ಮಠಗಳನ್ನು ಆವರಿಸಿಕೊಂಡಿರುವಾಗ, ಕೆಲವು ಮಠಗಳನ್ನು ಬಿಟ್ಟು ಆವರಿಸಿಕೊಂಡಿರುವಾಗ ಇದರಿಂದ ಮುಕ್ತವಾಗೋದಕ್ಕೆ ಮಾಸ್ತಿಯವರು ನೇರವಾಗಿ ಹೇಳ್ತಾ ಇದ್ದಾರೆ ಈ ಮಾತನ್ನು. ಪವಾಡಗಳನ್ನು ಮಾಡಿ ವಿಚಿತ್ರ ಶಕ್ತಿಗಳನ್ನು ಪ್ರಕಟಿಸಿ ಜನರನ್ನು ಆಕರ್ಷಿಸುವ ಚತುರ ಜನರು ಶುದ್ಧ ಧರ್ಮದ ಪ್ರವರ್ತಕರಲ್ಲ. ಈ ಸತ್ಯವನ್ನು ಪ್ರಕಟಿಸಿ ಧರ್ಮದ ಆಚಾರ್ಯ ಸ್ಥಾನಗಳ ಮರ್ಯಾದೆಯನ್ನು ಸಂರಕ್ಷಿಸಬೇಕು ಅಂತ ಹೇಳ್ತಾರೆ. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ ಅವರು, ಮಾಸ್ತಿಯವರು. ಒಂದು ಕಡೆ ಇಲ್ಲಿ
ದೇವಸ್ಥಾನದೊಂದು ಹಿಂದೆ ಒಂದಿತ್ತು. ಆ ಗವಿಗಂಗಾಧರೇಶ್ವರ ದೇವಸ್ಥಾನದ ಆಚೆ ಕಡೆ ಒಂದು ಜಾಗ ಇತ್ತು. ಆ ಜಾಗಕ್ಕೆ ಹಿಂದೆ ಸಿದ್ಧಾಂತಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅಂತ ಒಬ್ಬರು, ಅವರ ತಂದೆ ಸಿದ್ಧಾಂತಿ ಶಿವಶಂಕರ ಶಾಸ್ತ್ರಿಗಳು, ಅವರು ಮದ್ರಾಸ್ನಲ್ಲಿ ಬಹಳ ದೊಡ್ಡ ವಿದ್ವಾಂಸರು. ಆತ ಬಂದು ಇಡೀ ಮಾಲೆಗಳೆಲ್ಲ ಹಾಕ್ಕೊಂಡು, ರುದ್ರಾಕ್ಷಿಗಳೆಲ್ಲ ಹಾಕ್ಕೊಂಡ್ಬಿಟ್ಟು ವಿಭೂತಿ ಹಾಕಿ ಹಣೆಗೆ ಕುಂಕುಮ ಹಚ್ಚಿ ಓಡಾಡ್ತಿದ್ರಂತೆ. ಮಾಸ್ತಿ ಇದನ್ನು ನೋಡ್ತಾ ಇದ್ರಂತೆ. ಒಮ್ಮೆ ಮಾಸ್ತಿಯವರು ಪಕ್ಕದ ಮನೆಯವರು ಹೇಳಿದ್ರಂತೆ, ಇದು ಯಾರು ಈತ ಅಂತ. ಈತನಿಗೆ ಅನೇಕ ಪವಾಡಗಳನ್ನು, ಕೆಲವು ಶಕ್ತಿಗಳನ್ನು ವಶಪಡಿಸ್ಕೊಂಡಿದ್ದಾನೆ. ಆತ ಏನು ಹೇಳಿದ್ರು ಕೂಡ ಆಗುತ್ತೆ. ಈಗ ಅನೇಕ ತಮಿಳ್ನವರೆಲ್ಲ ಈ ಕಡೆ ಬಂದು ಅಲ್ಸೂರ್ನಲ್ಲೆಲ್ಲ ನೆಲೆಸಿದ್ದಾರೆ. ಅವರಿಗೆಲ್ಲ ಒಡಪಳನಿ ಬೇಕು. ಅದಕ್ಕಾಗಿ ಅವನು ಒಡಪಳನಿ ಮಾಡಿಕೊಂಡು ತಮಿಳ್ನವರೆಲ್ಲ ಬಂದಲ್ಲಿ ಪೂಜೆ ಮಾಡೋದಕ್ಕೆ ಏನು ಬೇಕೋ ಅದೆಲ್ಲ ಮಾಡ್ಕೊಳ್ತಾ ಇದ್ದಾರೆ. ಆತ ಕೈನಲ್ಲಿ ಒಂದು ದೊಡ್ಡ ನಾಗರ ಬೆತ್ತ ಇದೆ. ಆತ ನಿಂತ್ಕೊಂಡ್ರೆ ಅದು ಹಾಗೆ ನಿಂತಿರುತ್ತೆ. ಅಂಥ ದೊಡ್ಡ ಸಿದ್ಧಿ ಪಡೆದಿರುವಂಥ ಒಬ್ಬ ವ್ಯಕ್ತಿ ಅಂತ ಮಾಸ್ತಿಯವ್ರಿಗೆ ಹೇಳ್ತಾರೆ. ಅದಾದ ಕೆಲವು ವರ್ಷಗಳಿಗೆ ಮಾಸ್ತಿ ಹತ್ರ ಬಂದು ಹೇಳ್ತಾರೆ, ನೋಡಿ ಆತನೇನು ಪವಾಡ ಪುರುಷನೂ ಅಲ್ಲ, ಏನೋ ಅಲ್ಲ, ಸಿದ್ಧಿ ಪಡೆದಿರೋನಲ್ಲ, ತುಂಬ ವೇಷಡಾಂಬಿಕ ಅವನಷ್ಟೇ. ಏನು ಅಂತ ಹೇಳಿದ್ರೆ ಆ ಕೆಳಗಡೆ ಒಂದು ಮ್ಯಾಗ್ನೆಟ್ ಥರದ ಒಂದು ಇದನ್ನು ಹಾಕಿದ್ದಾರೆ. ಅಲ್ಲಿ ತೆಗೆದಿಟ್ಟಾಗ ಅದು ನಿಂತ್ಕೊಳ್ಳುತ್ತೆ. ಅದನ್ನು ತೆಗೆದಾಗ ಹೋಗುತ್ತಷ್ಟೇ. ಅದಕ್ಕೆ ಮಾಸ್ತಿಯವರು ಹೇಳ್ತಾರೆ, ನೋಡಿ ಎಷ್ಟು ಈತ ಮಾಡಿದಂತ. ಇಂಥವರು ಧರ್ಮದ ನಂಬಿಕೆಗಳನ್ನು, ಧರ್ಮವನ್ನು ಅಪಸ್ಮಾರಗೊಳಿಸ್ತಾರೆ, ಅಪಸವ್ಯಗೊಳಿಸ್ತಾರೆ ಅಂತನೋ ವಿಚಾರವನ್ನು. ಅದಕ್ಕಾಗಿ ಪವಾಡಗಳನ್ನು ಯಾವುದು ಮಾಡಬೇಕು? ಪವಾಡ ಅನ್ನೋದು ಕಣ್ಣಿಗೆ ಕಾಣೋದಲ್ಲ. ನಮ್ಮ ದಿನನಿತ್ಯವೂ ನಮ್ಮ ಬದುಕಿನಲ್ಲಿ ಅನೇಕ ಪವಾಡಗಳು ನಡೆಯುತ್ತೆ. ಅದು ಯೋಗಾಯೋಗದಿಂದ, ನೈಸರ್ಗಿಕ ಶಕ್ತಿಯಿಂದ, ನಮ್ಮ ದೈವದ ಹೊರಗಿನ ಸಂಬಂಧದಿಂದ ಏನೇನು ನಡೆಯುತ್ತದು ಅದನ್ನು ಹೇಳಿ ನಾವೇನು ಅದನ್ನು ಪ್ರಚಾರ ಮಾಡೋದಲ್ಲ. ಈಗ ತೆಗೆದು ಏನು ಬೇಕಾ ಕೊಡ್ತೀನಿ ಅನ್ನೋದೇನಿದೆಯಲ್ಲದು. ಈಗ ಉದಾಹರಣೆಗೆ ಕಾಶ್ಮೀರ ಶೈವದಲ್ಲಿ ಒಂದು ಶಕ್ತಿಪಾತ ಮಾಡ್ತಾರೆ. ಅದು ರಹಸ್ಯವಾಗಿ ಮಾಡ್ತಾರೆ ಹೊರತು ಪ್ರದರ್ಶನವಾಗಿ ಮಾಡೋದಿಲ್ಲ. ಒಬ್ಬ ಶಿಷ್ಯನನ್ನು ಪರಿಗ್ರಹ ಮಾಡುವಾಗ ಒಬ್ಬ ಗುರು ಏನು ಮಾಡ್ತಾನೆ, ಆತನಿಗೆ ಓಂಕಾರ ಸಾಧನೆ ಮಾಡಿ ಆತನ ಶಿರದ ಮೇಲೆ ತಲೆ ಇಡ್ತಾನೆ ಅವನು. ಇದೇ ವೀರಶೈವರಲ್ಲಿ ಹಸ್ತಮಸ್ತಕ ಸಂಯೋಗದ ಒಂದು ಕ್ರಮ ಕೂಡ ಇದೆ. ಶಕ್ತಿಪಾತ ಅಂತ ಹೇಳ್ತಾರೆ ಅದನ್ನು, ತನ್ನ ಶಕ್ತಿನೆಲ್ಲ ಅವನು ಕೊಡೋದು ಅಂತ. ಅವರು ಅದನ್ನು ಹೊತ್ಕೊಂಡು ಹೋಗ್ತಾರೆ. ಇದೆಲ್ಲ ಪವಾಡಗಳಲ್ಲ. ಇದು ಗುರು, ಮಹಾಗುರುವನಾದವನು ತನ್ನ ಶಿಷ್ಯನಿಗೆ ಕೊಡ್ತಕ್ಕಂಥ ಶಕ್ತಿ. ಒಬ್ಬ ತಂದೆ ಆದವನು ತನ್ನ ವಯಸ್ಸಾದ ಮೇಲೆ, ಅಪ್ಪ ಈ ಸಂಸಾರವನ್ನು ಚೆನ್ನಾಗಿ ನಡೆಸು, ವಿವೇಕದಿಂದ ಬಾಳು, 10 ಜನಗಳಿಗೆ ಅನ್ನ ಹಾಕು, ತಗೋ ಅಂತ ಅವನಿಗೆ ಹಸ್ತಾಂತರ ಮಾಡ್ತಾರಲ್ಲ. ಇದು ಲೌಕಿಕವಾಗಿ ಹಸ್ತಾಂತರ ಮಾಡೋದು, ಅದು ಅಲೌಕಿಕವಾಗಿ ಆಧ್ಯಾತ್ಮಿಕವಾಗಿ ಹಸ್ತಾಂತರ ಮಾಡುವ ಕ್ರಮಗಳವೆಲ್ಲ. ಪವಾಡ ಅನ್ನೋದು ಇವೆರಡರ ನಡುವೆ ಇರುವಂಥ ಕೆಲವು ಹುಸಿ ಅವತಾರಗಳು ಅಂತ ಅನ್ನೋದನ್ನು ಹೇಳಿ, ಈ ಅಂಶಗಳ ಹಿನ್ನೆಲೆಯಲ್ಲಿ ನಾವು ಧರ್ಮವನ್ನು ಸಂರಕ್ಷಣೆ ಮಾಡಬೇಕಾದ ಅಗತ್ಯ ಇದೆ ಅಂತ ಮಾಸ್ತಿಯವರು ಹೇಳ್ತಾ ಈ ಗ್ರಂಥವನ್ನು ಮುಗಿಸ್ತಾರೆ. ತುಂಬ ಸರಳವಾದ ಭಾಷೆಯಲ್ಲಿ, ತುಂಬ ಚೆನ್ನಾಗಿ ಈ ವಿಷಯಗಳನ್ನು ಅವರು ಹೇಳಿದ್ದಾರೆ. ಇವತ್ತು ಕೂಡ ಈ ಗ್ರಂಥವನ್ನೊಂದು ಕೈಪಿಡಿ. ನನ್ನ ಪ್ರಕಾರ ಪ್ರತಿಯೊಬ್ಬ ಸಮಾಜದಲ್ಲಿರೊಬ್ಬ ಸಾಮಾಜಿಕನಾದವನು ಈ ಪುಸ್ತಕವನ್ನು ಹಿಡಿದು ಸರಳವಾಗಿ ಓದ್ಕೊಂಡು ಧರ್ಮ ಸಂರಕ್ಷಣೆ ಅನ್ನೋದರ ಒಂದು ವಿಶಾಲವಾದ ಭಿತ್ತಿಯನ್ನು ಕಾಣಬಹುದು. ಇಂಥ ಒಂದು ಒಳ್ಳೆಯ ಕೃತಿಯನ್ನು ಕನ್ನಡಕ್ಕೆ ಕೊಡಮಾಡಿದ ಪೂಜ್ಯ ಮಾಸ್ತಿಯವರನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳೋದಕ್ಕೆ, ಈ ವಿಚಾರಗಳನ್ನು, ಕೆಲವು ನನ್ನ ವಿಚಾರಗಳನ್ನು ಸ್ವಲ್ಪ ಬೆರೆಸಿ ನಿಮ್ಮ ಜೊತೆ ಮಂಡಿಸೋದಕ್ಕೆ ಅವಕಾಶ ಮಾಡಿಕೊಟ್ಟೋದಕ್ಕಾಗಿ ನಾನು ಮಾಸ್ತಿ ಪ್ರತಿಷ್ಠಾನದ ಎಲ್ಲ ಗೆಳೆಯರಿಗೆ, ವಿಶೇಷವಾಗಿ ತಾಯಿ ವಸಂತಲಕ್ಷ್ಮಿಯವರಿಗೆ ನನ್ನ ಕೃತಜ್ಞತಾಪೂರ್ವಕವಾದ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.